हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन तदा निरस्तकुहकं सत्यं परं धीमहि जयति हरिरचिन्त्यः सर्वदेवैकवन्द्यः परमगुरुनभीष्टावाप्तितः सज्जनानां निखिलगुणगणारुणो नित्यनिर्मुक्तदोषः सरसिजनैनोऽसौ श्रीपतिर्मानदो नः नारायणं सर्वगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभवाद्यमीशं वन्दे भवघ्नममरासुरसिद्धवन्द्यं चक्रं यस्य भुजाग्रमेते ललितं विद्युत्प्रभं व्राजते शङ्खो यस्य विराजते करतले सम्पूर्णचन्द्रप्रभः माला यस्य च चम्पका सतिलका शाशोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः प्रथमो हनुमान् नाम द्वितीयो भीमयेव च पूर्णप्रज्ञतृतीयस्तु भगवत्कारतारकः कामधेनुर्यथा पूर्वं सर्वाभीष्टफलप्रदा तथा कलौ वादिराजः श्रीपादोऽभीष्टदत्तताम् भवते धनुभावादिडमकोऽपि वाग्मी जडमपि रतिजन्तुर्जायते प्राज्ञमौलिः सकलवचनचेतो देवता भारती सा मम वचति निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सदां तन्मङ्गलानि भवन्तु. ಪಿತೃಗಳ ಚರಿತ್ರೆಯನ್ನು ಹರಿವಂಶದಲ್ಲಿ ನಾವು ಕೇಳ್ತಾ ಇದ್ದೇವೆ. ಪಿತೃಗಳದ್ದು ಗಣ, ಹಾಗಾಗಿ ಆ ಗಣಗಳ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಉತ್ಪನ್ನಾಸ್ತು ಸ್ವಧಾಯಾಂಗೇ ಕಾವ್ಯಾದಗ್ನೆ ಕವೇ ಸುತಾಹ ಅಂತ. ಸ್ವಧಾ ಅವಳಲ್ಲಿ ಕಾವ್ಯ ಎನ್ನುವಂತಹ ಅಗ್ನಿಯ ಮೂಲಕ ಮೂರ್ತ ಪಿತೃದೇವತೆಗಳು ಹುಟ್ಟಿಕೊಂಡಿದ್ದಾರೆ ಅಂತ ಕೊಡ್ತಾರೆ. ಮೂರ್ತ ಪಿತೃಗಳು ಅಮೂರ್ತ ಪಿತೃಗಳು ಅಂತ ಎರಡು. ಸುಕಲ ನಾಮ ಪಿತರೋ ವಶಿಷ್ಠತ್ಯ ಪ್ರಜಾಪತೆ ಪಿತರೋ ದೇವಲೋಕೇಶು ಜ್ಯೋತಿರ್ಭಾಸೇಷು ಭಾಸ್ವರಾಃ ಸರ್ವಕಾಮ ಸಮೃದ್ಧೇಷು ದ್ವಿಜಸ್ತಾನ್ ಭಾವಯಂತ್ಯುತ. ವಶಿಷ್ಠ ಎನ್ನುವಂತ ಒಬ್ಬರು ಪ್ರಜಾಪತಿಗಳು, ಅವರಿಗೆ ಸುಕಲ ಎನ್ನುವಂತಹ ಪಿತೃಗಳು ಹುಟ್ಟಿಕೊಂಡಿದ್ದಾರೆ. ಹಾಗಾದ್ರೆ ದೇವತೆಗಳಲ್ಲಿ ಹುಟ್ಟಿಕೊಂಡವರು ಪಿತೃ ಎನ್ನುವಂತಹ ದೇವತೆಗಳೆಲ್ಲ. ಜ್ಯೋತಿರ್ಮಯವಾಗಿ ಹೊಳೆಯುವಂತಹ ದೇವಲೋಕಗಳಲ್ಲಿ ಜಾಜ್ವಲ್ಯಮಾನವಾಗಿ ಬೆಳಗುವವರು ಯಾರು ಹೇಳಿದ್ರೆ ಈ ಪಿತೃಗಳು. ಅವರನ್ನು ಸುಕಲರು ಅಂತ ಕರೀತಾರೆ. ದೇವಲೋಕಿ ಜ್ಯೋತಿರ್ಭಾಷೆಷು, ದೇವತೆಗಳೇ ಹೊಳೆಯುವವರು, ಅಲ್ಲಿಯೂ ಕೂಡ ಮತ್ತಷ್ಟು ಹೊಳೆಯುವವರು ಯಾರು ಕೇಳಿದ್ರೆ ಈ ಪಿತೃ ದೇವತೆಗಳು ಅಂತ ಕೊಡ್ತಾರೆ. ಇವರನ್ನು ಆರಾಧನೆ ಮಾಡಿದ್ರೆ ಏನು ಸುಕಲರನ್ನು ಅಂತ ಕೇಳಿದ್ರೆ ಸರ್ವಕಾಮ ಸಮೃದ್ಧೇಶು, ಎಲ್ಲ ಕಾಮಗಳ ವೃದ್ಧಿ ಎನ್ನುವಂಥದ್ದನ್ನು ಕೊಡ್ತಾರೆ. ಏನೆಲ್ಲ ಬಯಸ್ತೀರ ಅದನ್ನು ಪ್ರಭೂತವಾಗಿ ಕೊಡುವವರು ಪಿತೃದೇವತೆಗಳು. ಏತೇಷಾಂ ಮಾನಸೀ ಕನ್ಯಾ ಗೌರ್ನಾಮ್ನಾ ದಿವಿ ವಿಶ್ರುತ ದತ್ತ ಸನತ್ಕುಮಾರೇಣ ಶುಕಸ್ಯ ಮಹಿಷೀ ಪ್ರಿಯ ಏಕಶೃಂಗ ಇತಿ ಖ್ಯಾತ ಭೃಗೂಣಾನ್ ಕೀರ್ತಿವರ್ಧಿನಿ. ಈ ಸುಕಲ ಎನ್ನುವಂತಹ ಪಿತೃಗಣಗಳ ಮಾನಸಿಕವಾದ ಕನ್ಯೆ ಒಬ್ಬಳಿದ್ದಾಳೆ, ಅವಳನ್ನು ಗೌ ಅಂತ ಕರೀತಾರೆ. ಹಾಗಾಗಿ ಲೋಕದಲ್ಲಿ ಗೌ ಅಂತ ಪ್ರಸಿದ್ಧಳಾದವಳು. ಸನತ್ಕುಮಾರರು ಈಕೆಯನ್ನು ನಿನ್ನ ವಂಶದಲ್ಲಿ ಬಂದಂತಹ, ಅಂದ್ರೆ ಇವನಿಗೆ ಹೇಳ್ತಾ ಇದ್ದಾರೆ ಜನಮೇಜಯನಿಗೆ, ಶುಕ ಎನ್ನುವಂತ ರಾಜನಿಗೆ ದಾನ ಮಾಡಿದ್ರು. ಹಾಗಾಗಿ ಶುಕನನ್ನು ಈ ಸನತ್ಕುಮಾರರು ಈ ಗೌ ಎನ್ನುವನಿಗೆ ಕೊಟ್ಟು ಮದುವೆ ಮಾಡಿದ್ರು ಅಂತ ಹೇಳುತ್ತಾರೆ. ಇವಳು ದತ್ತ ಸನತ್ಕುಮಾರೇಣ ಶುಕಸ್ಯ ಮಹಿಷಿ ಪ್ರಿಯ ಅಂತ, ರಾಜನ ಪ್ರೀತಿಯ ಪಟ್ಟದ ಮಹಿಷಿ ಆಗಿದ್ಲು ಈಕೆ. ಶುಕ ಎನ್ನುವ ರಾಜನದ್ದು ಗೌ ಎನ್ನುವವಳು. ಜೊತೆಗೆ ಇವಳು ಏಕಶೃಂಗ ಅಂತ ಹೆಸರಿನಿಂದ ಪ್ರಸಿದ್ಧಳಾಗಿದ್ದಾಳೆ. ಭೃಗುಗಳ ಕೀರ್ತಿಯನ್ನು ಆಕೆ ಹಂಚುವವಳು, ಬೆಳಗುವವಳು. ಏಕಶೃಂಗ ಒಂದು ಕೋಡು ಅಂತ ಅರ್ಥ. ಹಾಗಾಗಿ ಅಂತಹ ಈಕೆಯೇ ಇಡೀ ಕೀರ್ತಿಯನ್ನು, ಭೃಗು ವಂಶವನ್ನು ವೃದ್ಧಿ ಮಾಡುವವಳು ಅಂತ ಕೊಟ್ಟಿದ್ದಾಳೆ. ಮರೀಚಿರ್ಭಗವಾನ್ ಮರೀಚಿರ್ಗರ್ಭಾನ್ ತಾನ್ ಲೋಕಾನ್ ಯಾನ್ ಸಮಾವರ್ತ್ಯತೆ ಸ್ಥಿತಾಹತೆ ತತ್ರ ತೇಂಗಿರಸಃ ಪುತ್ರಾಃ ಸಾಧ್ಯೈಃ ಸಂವರ್ಧಿತಾಃ ಪುರ. ಹಿಂದೆ ಆಂಗಿರಸರು ಮಕ್ಕಳೆಲ್ಲ ಇದ್ರು, ಅವರು ಏನು ಮಾಡ್ತಾರೆ ಬೆಳೆಸಿದ್ರು. ಹಾಗಾಗಿ ಆಂಗಿರಸ ಪಿತೃಗಳು ಅಂತ ಇವರು. ಮರೀಚಿಯ ಮಕ್ಕಳಾಗಿ ಸೂರ್ಯ ಕಿರಣಗಳಿಂದ ಕೂಡಿದ ಲೋಕದಿಂದ ಇವರು ಆಶ್ರಯವನ್ನು ಪಡೆದವರು. ತೇ ಅಂಗಿರಸಃ ಪುತ್ರಾಃ. ಹಾಗೆ ಅಷ್ಟು ಮಾತ್ರ ಅಲ್ಲ, ಮರೀಚಿ ಗರ್ಭಾನ್ ಮರೀಚಿರ್ಭಗಾನ್, ಮರೀಚಿಯ
ಅಂದ್ರೆ ಸೂರ್ಯನ ಕಿರಣಗಳಿಂದ ಕೂಡಿದ ಲೋಕಗಳು ಅಷ್ಟು ಉಷ್ಣ. ಅಲ್ಲಿ ಇದ್ದುಕೊಂಡು ಇವರು ತಮ್ಮ ಮಹತ್ವವನ್ನು ತೋರಿಸಿಕೊಟ್ಟವರು. ಯೇ ತ್ವಥಾಂಗಿರಸಃ ಪುತ್ರಾಃ ಸಾಧ್ಯೈ ಸಂವರ್ಧಿತಾ ಪುರ ಉಪಹೂತಾ ಸ್ಮೃತಾಸ್ತೆ ವೈ ಪಿತರೋ ದಿವಿ ವಿಶ್ರುತಾಃ ತಾನ್ ಕ್ಷತ್ರಿಯಗಣ ಹೃಷ್ಟಾಃ ಭಾವಯಂತಿ ಫಲಾರ್ಥಿನಃ ಏತೇಷಾಂ ಮಾನಸೀ ಕನ್ಯಾ ಯಶೋದಾ ನಾಮ ವಿಶ್ರುತಾ. ಸುಕಲಾಂತ ಪಿತೃಗಳು ಅಂತ ಹಿಂದೆ ಹೇಳಿದ್ರು. ಆ ಪಿತೃಗಳ ಗುಂಪನ್ನು ಕ್ಷತ್ರಿಯರು ಆರಾಧನೆ ಮಾಡಿದ್ರೆ ಬೇಕಾದಂತ ಸಂತೋಷದಿಂದ ಮನಸ್ಸಿಗೆ ಏನುಂಟು ಅದನ್ನೆಲ್ಲ ಕೊಡ್ತಾ ಇದ್ರವರು ಅಂತ ಕೊಡ್ತಾರೆ. ಉಪಹೂತಾ ಸ್ಮೃತಾಸ್ತೆ, ಹಾಗಾಗಿ ಅವರು ಯಾರ ಖುಷಿ ಆದ್ರೆ ಪಿತೃಗಳು ಎಷ್ಟು ಅನುಗ್ರಹ ಮಾಡ್ತಾರೆ ಅಂತ ಕೊಡ್ತಾ ಇದ್ದಾರೆ. ಇವರಿಗೆ ಏತೇಷಾಂ ಮಾನಸೀ ಕನ್ಯಾ, ಮಾನಸಿಕವಾದ ಒಬ್ಬಳು ಕನ್ಯೆ ಇದ್ದು ಅವಳ ಹೆಸರು ಯಶೋದೆ ಅಂತ ಅವಳ ಹೆಸರು. ಹಾಗಾಗಿ ಕೃಷ್ಣನ ಚರಿತ್ರೆಯಲ್ಲಿ ಬರುವ ಯಶೋದೆ ಮಾತ್ರ ಅಲ್ಲ, ಪಿತೃಗಳಲ್ಲಿ ಕೂಡ ಯಶೋದಾ ಎನ್ನುವವಳು ಇದ್ಲು. ಪತ್ನಿ ಸಾ ವಿಶ್ವಮಹತಃ ಸ್ನುಷಾ ವೈ ವೃದ್ಧಶರ್ಮಣಃ ರಾಜರ್ಷೇರ್ ಜನ್ನಿ ಚೈವ ಖಟ್ವಾಂಗಸ್ಯ ಮಹಾತ್ಮನಃ. ಈ ಯಶೋದೆ ವಿಶ್ವಮಹ ಎನ್ನುವವಳನ್ನು ಮದುವೆಯಾಗಿ ಅವನ ಪಟ್ಟದರಸಿಯಾಗಿದ್ಲು. ಮುಂದೆ ವೃದ್ಧಶರ್ಮನ ಸೊಸೆಯಾದವಳು ಇಲ್ಲಿಯೇ ರಾಜರ್ಷಿಯಾದಂತಹ ಖಟ್ವಾಂಗನ ತಾಯಿಯೂ ಹೌದು ಅಂತ ಕೊಡ್ತಾರೆ. ರಾಜರ್ಷೇರ್ ಜನನಿ, ಹಾಗಾದ್ರೆ ಖಟ್ವಾಂಗನ ತಾಯಿ ಇವಳು ಯಶೋದ ಅಂತ. ವಿಶ್ವಮಹನ ರಾಜನ ಪತ್ನಿಯಾಗಿದ್ದು ಇವರಿಬ್ಬರು ಹುಟ್ಟಿಕೊಂಡಂತಹ ಮಗನೇ ಖಟ್ವಾಂಗ ಅಂತ. ಖಟ್ವಾಂಗನ ಚರಿತ್ರೆಯನ್ನು ನಾವೆಲ್ಲ ಈ ಇದರಲ್ಲಿ ಭಾಗವತಾದಿ ಗ್ರಂಥಗಳಲ್ಲಿ ಕೇಳ್ತಾ ಇದ್ದೇವೆ. ಯಸ್ಯ ಯಜ್ಞೇ ಪುರಾಗೀತ ಗಾಥಾ ಪೂರ್ವೈರ್ ಮಹಾತ್ಮಭಿಃ ತದಾ ದೇವಯುಗೇ ತಾತ ವಾಜಿಮೇಧೆ ಮಹಾಮಖ್ಯೆ. ಆಮೇಲೆ ಹೇಳ್ತಾರೆ, ಖಟ್ವಾಂಗ ಎನ್ನುವವ ತಾನು ಯಜ್ಞದಲ್ಲಿ ಪಳಗಿದವ, ಬಹಳವಾಗಿ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿದವ. ಹಾಗಾಗಿ ಋಷಿಗಳೆಲ್ಲ ಅವನನ್ನು ಬಾಡಿ ಹೊಗಳ್ತಾ ಇದ್ರು. ಅವನ ಬಗ್ಗೆ ಹೇಳಿದಂತಹ ಒಂದು ಹಾಡು ಅಂದ್ರೆ ಶ್ಲೋಕ ಏನು ಉಂಟು ಅಂತ ಕೇಳಿದ್ರೆ, ಖಟ್ವಾಂಗ ನಡೆಸುತ್ತವಂತಹ ಅಶ್ವಮೇಧ ಯಾಗ ಉಂಟಲ್ಲ, ಅದು ಮಹಾಯಜ್ಞ. ತ್ರೇತಾಯುಗದಲ್ಲಿ ಅದು ಬಹಳ ಪ್ರಸಿದ್ಧಿಯಾಗಿತ್ತು, ಎಲ್ಲರೂ ಅದನ್ನು ಹಾಡಿ ಹೊಗಳ್ತಾ ಇದ್ರು. ದೇವಯುಗೇ ತಾತ ವಾಜಿಮೇಧೆ, ವಾಜಿಮೇಧೆ ಅಂದ್ರೆ ಅಶ್ವಮೇಧ ಯಾಗ ಅಂತ. ಏನು ಹೇಳ್ತಾ ಇದ್ರು ಅವರೆಲ್ಲ ಕೇಳಿದ್ರೆ, ಅಗ್ನೇರ್ ಜನ್ಮ ತಥಾ ಶ್ರುತ್ವ ಶಾಂಡಿಲ್ಯಸ್ಯ ಮಹಾತ್ಮನಃ ದಿಲೀಪಂ ಯಜಮಾನೀಯೇ ಪಶ್ಯಂತಿ ಸುಸಮಾಹಿತಾಃ. ಶಾಂಡಿಲ್ಯರ ಮಗನಾದಂತಹ ಅಗ್ನಿಯ ಜನ್ಮವನ್ನು ಕೇಳಿ ಯಾರು ಯಜಮಾನರಾದರೂ ದಿಲೀಪನನ್ನು ಅರ್ಥಾತ್ ಖಟ್ವಾಂಗನನ್ನು ಶ್ರದ್ಧವಂತರಾಗಿ ನೋಡುತ್ತಾರೆಯೋ ಅವರೆಲ್ಲರೂ ಕೂಡ ಸತ್ಯವಂತ ಮಹಾತ್ಮಾನಂ ತೇಪಿ ಸ್ವರ್ಗಜಿತೋ ನರಾಹ ಯೇ ಚಾಶ್ವಮೇಧಾ ಬಭೃತೆ ಸಹತೇನ ದಿವಂಗತಾಃ ಅಂತ ಹೇಳ್ತಾರೆ. ಮಹಾತ್ಮನನ್ನು ನೋಡಿದ್ರೆ ಸಾಕು ಸ್ವರ್ಗಲೋಕವನ್ನು ಅವರು ಪಡೀತಾರೆ. ಅಶ್ವಮೇಧ ಯಜ್ಞದ ಅಪಭೃತದಲ್ಲಿ ಇವನನ್ನು ನೋಡಿದ್ದು ಅಂತ ಕೇಳಿದ್ರೆ ಸ್ವರ್ಗವಾಸಿಗಳಾದರು ಅಂತ ಕೊಡ್ತಾರೆ. ಅಂದ್ರೆ ಅಗ್ನೇರ್ ಜನ್ಮ ತಥಾ ಶತ್ವ ಶಾಂಡಿಲ್ಯಸ್ಯ ಮಹಾತ್ಮನಃ ದಿಲೀಪಂ ಯಜಮಾನಂ ಯೇ ಪಶ್ಯಂತಿ ಸುಸಮಾಹಿತಾಃ ಸತ್ಯವಂತಂ ಮಹಾತ್ಮಾನಂ ತೇಪಿ ಸ್ವರ್ಗಜಿತೋ ನರಾಹ ಯೇ ಚಾಶ್ವಮೇಧ ಅಪಭೃತೆ ಸಹತೇನ ದಿವಂಗತಾಃ ಎನ್ನುವಂಥದ್ದು ಉಕ್ತಿ ಅದು ಪ್ರಸಿದ್ಧ ಆಗಿತ್ತು. ಅಂದ್ರೆ ಏನು, ಖಟ್ವಾಂಗನನ್ನು ನೋಡಿದ್ರೆ ಸಾಕು ನಮಗೆ ಸ್ವರ್ಗ ಸುಖ ಸಿಗ್ತಾ ಇತ್ತು. ಹಾಗಾದ್ರೆ ಖಟ್ವಾಂಗನಿಗಷ್ಟು ಮಹತ್ವ ಯಾವುದು ಬಂದದ್ದು ಕೇಳಿದ್ರೆ, ಆತ ಅಗ್ನಿ ಉಪಾಸನೆಯನ್ನು ಮಾಡ್ತಾ ಇದ್ದ. ಹಾಗಾಗಿ ಅಗ್ನಿ ಉಪಾಸನೆ, ಅಶ್ವಮೇಧ ಯಾಗ ಇದಿಷ್ಟನ್ನು ಮಾಡುವಂತಹ ಈ ಖಟ್ವಾಂಗನನ್ನು ಯಾರು ಶ್ರದ್ಧೆಯಿಂದ ನೋಡ್ತಾರೋ ಅವರಿಗೆಲ್ಲ ಸ್ವರ್ಗ ಸಿಗ್ತಾ ಇತ್ತು ಅಂತ. ಅಂದ್ರೆ ಯಾಗ ಮಾಡಿದವನಿಗೆ ಸ್ವರ್ಗ ಸಿಕ್ಕುದು ಬೇರೆ, ಯಾಗ ಮಾಡಿದ ವ್ಯಕ್ತಿಯನ್ನು ನೋಡಿದ್ರೆ ಸ್ವರ್ಗ ಸಿಗ್ತದೆ ಅಂತ. ಹಾಗಾದ್ರೆ ಇವನ ಎಷ್ಟು ಮಹತ್ವ ಅಂತ ತೋರಿಸ್ತಾ ಇದ್ದಾರೆ. ನಾವು ಹೇಳ್ತೇವಲ್ಲ, ಅವರದ್ದು ಕರ್ಕೊಂಡು ಹೋಗಿ ಅವರ ಹತ್ರ ಉದ್ಘಾಟನೆಯನ್ನೆಲ್ಲ ಮಾಡಿಸ್ತೇವೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಯಾಕೆ ಉದ್ಘಾಟನೆ ಮಾಡಿಸೋದು ಹೇಳಿದ್ರೆ, ಅವರ ಕೈಗುಣ, ಅವರು ಉದ್ಘಾಟನೆ ಮಾಡಿದರೆ ವ್ಯವಹಾರ ಒಳ್ಳೆಯದಾಗತ್ತೆ. ಹಾಗಾದ್ರೆ ಅಂತಹ ಸಾಮರ್ಥ್ಯ ಅವರಿಗಿಂದ ಎಲ್ಲಿಂದ ಬಂದದ್ದು? ಅಯ್ಯೋ, ಅವರಲ್ಲಿದ್ದು ಪ್ರಧಾನ ಪೂಜೆಯವರು ಮಾರ್ರೆ, ಹಾಗಾಗಿ ಅವರು ಬಂದ್ರೆ ಸಾಕು ನಮಗೆ ಅಂತ. ಅದೇ ರೀತಿಯಾಗಿ ಖಟ್ವಾಂಗ ಇಷ್ಟೆಲ್ಲ ಯಾಗ ಮಾಡಿದ್ದಾನೆ, ಅವನು ಬಂದ್ರೆ ಸಾಕು, ಅವನನ್ನು ನೋಡಿದ್ರೆ ಸಾಕು, ಅದರಿಂದ ನಮಗೆ ಸ್ವರ್ಗ ಸಿಗ್ತದೆ ಅಂತ ಹೇಳ್ತಾ ಇತ್ತು. ಕೇಳಿದ್ರೆ ಅವನು ಮಾಡುವ ಯಾಗಗಳದ್ದು ಫಲ ಎಷ್ಟು ಅಂತ ಗಮನಿಸಬೇಕು. ಸುಸ್ವಧಾನಾಮಪಿತರ ಕರ್ದಮಸ್ಯ ಪ್ರಜಾಪತಿ ಸಮತ್ಪನ್ನಾಸ್ತು ಮಲಹಾನ್ ಮಹಾತ್ಮಾನೋ ದ್ವಿಜರ್ಷಭಾಃ. ಸುಸ್ವಧ ಅಂತ ಎನ್ನುವಂತ ಇನ್ನೊಂದು ಪಿತೃಗಳು. ಇವರು ಕರ್ದಮ ಪ್ರಜಾಪತಿಯ ಮಗಳಾದಂತಹ ಸತಿ ಎಂಬುವಳ ಮಕ್ಕಳಿವರು. ಮಲಹರರ ಮೂಲಕ ಇವರು ಉತ್ಪನ್ನರಾದವರು ಅಂತ ಹೇಳ್ತಾರೆ. ಇವರು ಹಾಗೆ ದ್ವಿಜರ್ಷಭಾಃ, ದ್ವಿಜಶ್ರೇಷ್ಠರು, ಮಹಾತ್ಮರು ಅಂತ ಹೇಳ್ತಾರೆ. ಹಾಗಾದ್ರೆ ಕರ್ದಮ ಪ್ರಜಾಪತಿಯ ಮಗಳು ಗತಿ ಎನ್ನುವವಳಿಂದ ಹುಟ್ಟಿಕೊಂಡವರು ಇವರು ಅಂತ ಕೊಡ್ತಾರೆ. ಕರ್ದಮ ಪ್ರಜಾಪತಿಗಳಿಗೆ 9 ಹೆಣ್ಣು ಮಕ್ಕಳಿದ್ರು ಅಂತ ಭಾಗವತ ಕೊಡುತ್ತೆ. ಆ 9 ಹೆಣ್ಣು ಮಕ್ಕಳನ್ನು 9 ಋಷಿಗಳಿಗೆ ಕೊಟ್ಟಿದ್ರು.
ಕಲಾ ಎನ್ನುವವಳನ್ನು ಮರೀಚಿಗೆ, ಅನುಸೂಯಳನ್ನು ಅತ್ರಿಗೆ, ಶ್ರದ್ಧಾನನ್ನು ಅಂಗಿರಸರಿಗೆ, ಹವಿರ್ಭು ಎನ್ನುವವರನ್ನು ಪುಲಸ್ತ್ಯರಿಗೆ, ಗತಿ ಎನ್ನುವನು ಪುಲಹರಿಗೆ. ಹೀಗೆ ಗತಿ ಮತ್ತೆ ಪುಲಹರಿಂದ ಹುಟ್ಟಿಕೊಂಡವರು ಅಂತ ಕೊಡ್ತಾರೆ. ಮುಂದೆ ಪ್ರಿಯ ಎಂಬುವಳನ್ನು ಕ್ರತುವಿಗೆ, ಖ್ಯಾತಿಯನ್ನು ಭೃಗುವಿಗೆ, ಅರುಂಧತಿಯನ್ನು ವಸಿಷ್ಠರಿಗೆ ಕೊಟ್ಟು ವಿವಾಹ ಮಾಡಿದ್ರು ಅಂತ ಇದೆಲ್ಲವನ್ನು ಕೊಡ್ತಾರೆ. ಹಾಗಾಗಿ ಅಲ್ಲಿಂದ ಬಂದವರು ಸುಸ್ವಧ ಎನ್ನುವಂತಹ ಪಿತೃಗಳು. ಸಾಮಾನ್ಯವಾಗಿ ಎಲ್ಲ ದೇವತೆಗಳೇ, ಆದರೂ ಕೂಡ ತಾವೊಂದಿಷ್ಟು ಸಾಧನೆಯನ್ನು ಮಾಡಿ ಅಲ್ಲಿಂದ ಅವರ ಆ ಪಿತೃ ಎನ್ನುವಂಥ ಗಣವನ್ನು ತಾವು ಪಡೀತಾರೆ, ಅದರ ಜವಾಬ್ದಾರಿಯನ್ನು ಪಡೀತಾರೆ. ಲೋಕೇಶು ದಿವಿ ವರ್ತಂತೆ ಕಾಮಗೇಶು ವಿಹಂಗಮಾಃ ತಾಂಸ್ತು ವೈಶ್ಯ ಗಣಾಸ್ತಾತ ಭಾವಯಂತಿ ಧನಾರ್ಥಿನಃ. ಸುಸ್ವಧ ಎನ್ನುವಂಥ ಪಿತೃಗಳು ಅವರು ಕಾಮಗೇಶು ವಿಹಂಗಮಾಃ, ಅವರು ಹಕ್ಕಿಗಳ ರೂಪದಲ್ಲಿ ಎಲ್ಲೋ ಬೇಕೋ ಅಲ್ಲಿ ಹಾರಾಡ್ತಾ ಇದ್ದವರು ಅಂತ. ಕಾಮಗ ಅಂದ ಹಾಗೆ ಕಾಮಂ ಗಚ್ಚಂತಿ, ಬೇಕಾದಲ್ಲಿಯೂ ಹೋಗಬಹುದು, ಅಲ್ಲಿ ಹೋಗಬಾರದು ಅಂತಿದ್ದಲ್ಲಿಯೂ ಅವರು ಹೋಗ್ತಾರೆ. ಹೇಗೆ ಹೋಗ್ತಾರೆ? ಹಕ್ಕಿಗಳ ಹಾಗೆ. ನೀವು ಯಾರಾದರೂ ಹಕ್ಕಿಗಳಿಗೆ ಬರಬಾರ್ದು ಅಂತ ಹೇಳಿಕೊಂಡ ಅವುಗಳು ಬರ್ತಾವೆ ಹಾರಿಕೊಂಡು. ಹಾಗೆ ರೀತಿಯಾಗಿ ಪಕ್ಷಿಗಳ ರೂಪದಲ್ಲಿ ಇಷ್ಟಾರ್ಥವನ್ನು ನೆರವೇರಿಸುವುದಕ್ಕೋಸ್ಕರ ವಿಹಾರವನ್ನು ಮಾಡ್ತಾ ಇದ್ರು. ಇವರು ಯಾರು ಕೇಳಿದ್ರೆ ವಿಶ್ವವಸು ಅಂತ ಇದ್ದಾನಲ್ಲ, ಅವನ ಮಗನಾದಂಥ ಕುಬೇರ, ಹಾಗಾಗಿ ವೈಶ್ರವಣ ಅಂತ ಕರೆಯುವಂಥದ್ದು. ಅವನ ಭೃತ್ಯರು ಅಂತ ಕೊಡ್ತಾರೆ. ಹಾಗಾದ್ರೆ ಯಾರು? ಯಕ್ಷರು ಎಲ್ಲ ಇವನ ಉಪಾಸನೆಯನ್ನು ಮಾಡ್ತಾರೆ ಧನದ ಅಪೇಕ್ಷೆಯಿಂದ. ಹಾಗಾಗಿ ಸುಸ್ವಧ ಎನ್ನುವಂತಹ ಪಿತೃಗಳ ಆರಾಧನೆ ಮಾಡಿದರೆ ಬೇಕಾದಷ್ಟು ಸಂಪತ್ತು ಬರುತ್ತೆ. ಅಂತಹ ಕುಬೇರನ ಮಕ್ಕಳು ಅವರ ಪರಿವಾರದವರರು ಸುಸ್ವಧ ಎನ್ನುವರ ಉಪಾಸನೆ ಮಾಡಿದ್ದಕ್ಕೆ ಸಂಪದ್ಭರಿತರಾಗಿದ್ದಾರೆ ಅಂತ ಹೇಳ್ತಾನೆ. ಹಾಗಾಗಿ ವೈಶ್ಯಗಣಾಸ್ತಾತ ಭಾವಯಂತಿ ಧನಾರ್ಥಿನ, ಸಂಪತ್ತುಗೋಸ್ಕರ ಸುಸ್ವಧ ಎನ್ನುವಂಥ ದೇವತೆಗಳ ಪಿತೃಗಳ ಉಪಾಸನೆ ಮಾಡಬೇಕು ಅಂತಾಯಿತು. ಏತೇಷಾಂ ಮಾನಸೀ ಕನ್ಯಾ ವಿರಜಾ ನಾಮ ವಿಶ್ರುತ ಯಯಾತೇರ್ ಜನನೀ ಸಾಧ್ವಿ ಪತ್ನಿ ಸಾ ನಹುಷಸ್ಯ ಚ. ಸುಸ್ವಧ ಎನ್ನುವಂಥ ಪಿತೃಗಳ ಮಾನಸೀ ಕನ್ಯೆಯೇ ವಿರಜಾ ಅಂತ ಕೊಡ್ತಾರೆ. ಪ್ರಸಿದ್ಧ ಈಕೆ ಯಾರು ಅಂತ ಕೇಳಿದ್ರೆ ಮತ್ತೆ ಯಾರು ಅಲ್ಲ, ಯಯಾತಿಯ ತಾಯಿ. ಯಯಾತೇರ್ ಜನನಿ, ಸಾಧ್ವಿಯೂ ಆಗಿದ್ದಾಳೆ, ಮುಂದೆ ನಹುಷನ ಪತ್ನಿಯೂ ಆಗಿದ್ದಾಳೆ. ಹಾಗಾಗಿ ನಹುಷನ ಪತ್ನಿ ಯಯಾತಿಯ ತಾಯಿ, ಅವಳೇ ಈ ವಿರಜಾ ಎನ್ನುವಂತಹ ಮಾನಸ ಕನ್ಯೆ. ಸುಕಲಾ ನಾಮ ಪಿತರೋ ವಸಿಷ್ಠಸ್ಯ ಪ್ರಜಾಪತೆ ಹೈರಣ್ಯ ಗರ್ಭಸ್ಯ ಸುತಾಃ ಶೂದ್ರಾಸ್ತಾನ್ ಭಾವಯಂತ್ಯುತ ತ್ರಯ ಏಪೇ ಗಣಾಃ ಪ್ರೋಕ್ತಾಃ ಚತುರ್ಥಂತು ನಿಬೋಧಮೆ. ಇನ್ನು ಬ್ರಹ್ಮನ ಮಗನಾದಂಥ ವಸಿಷ್ಠ ಪ್ರಜಾಪತಿಗಳು, ಅವರ ಮಕ್ಕಳೇ ಸುಕಲ ಎನ್ನುವಂಥ ಪಿತೃಗಳು ಅಂತ ಕೊಡ್ತಾರೆ. ಇವರನ್ನು ಶೂದ್ರರು ಬಹಳ ವಿಶಿಷ್ಟವಾಗಿ ಆರಾಧನೆ ಮಾಡ್ತಾರೆ, ಸುಕಲ ಎನ್ನುವಂಥ ಪಿತೃದೇವತೆಗಳನ್ನು. ಹೀಗೆ 3 ಗುಂಪುಗಳನ್ನು ವರ್ಣಿಸಿದ್ದಾರೆ. ಇನ್ನು ಮುಂದೆ 4ನೆಯ ಗುಂಪನ್ನು ವರ್ಣಿಸ್ತೇನೆ ಅಂತ ಹೇಳ್ತಾರೆ. ಮಾನಸ ನಾಮತೆ ಲೋಕ ವರ್ತಂತೆ ಯತ್ರ ತೇ ದಿವಿ ಏತೇಷಾಂ ಮಾನಸೀ ಕನ್ಯಾ ನರ್ಮದಾ ಸರಿತಾಂಬರ. ಸುಕಲ ಎನ್ನುವಂಥ ಪಿತೃಗಳು ಮಾನಸ ಎನ್ನುವಂಥ ದೇವಲೋಕದಲ್ಲಿ ಸಂಚರಿಸ್ತಾ ಇರ್ತಾರೆ. ಹಾಗಾಗಿ ಇವರಿಗೆ ಇರುವಂತಹ ಮಾನಸೀ ಕನ್ಯೆ ಅಂತ ಹೇಳಿದ್ರೆ ಅವಳನ್ನು ಶ್ರೇಷ್ಠವೆನಿಸುವಂತಹ ನರ್ಮದೆ ಅಂತ ಕರೀತಾರೆ. ಹಾಗಾಗಿ ನರ್ಮದಾ ಕೂಡ ಮಾನಸೀ ಕನ್ಯೆ. ಅಷ್ಟು ಮಾತ್ರ ಅಲ್ಲ, ನದಿಯಾಗಿ ಹರಿದವಳು ಈಕೆ. ಯಾ ಭಾವಯತಿ ಭೂತಾನಿ ದಕ್ಷಿಣಾ ಪಥಗಾಮಿನಿ ಪುರುಪುತ್ರಸ್ಯ ಸಾ ಪತ್ನಿ ತ್ರಸದಸ್ಯುಶ್ಚ ತತ್ಸುತಃ. ಇನ್ನು ದಕ್ಷಿಣಾಭಿಮುಖವಾಗಿ ಹರಿಯುವಂತಹ ಯಾವ ನದಿ ಈಕೆ ನರ್ಮದೆ, ಆ ಜೀವರನ್ನೆಲ್ಲ ರಕ್ಷಣೆ ಮಾಡ್ತಾಳೆ. ಪುರುಕುತ್ಸನ ಪತ್ನಿ ಈಕೆ, ತ್ರಸದಸ್ಯುವಿನ ತಾಯಿಯೂ ಈಕೆ. ಇದೆಲ್ಲ ಚರಿತ್ರೆ ಹಿಂದೆ ಕೂಡ ಬಂದಿತ್ತು. ಹಾಗಾಗಿ ಪುರುಕುತ್ಸೆನ್ವಿನ ಪತ್ನಿಯಾಗಿರುವವಳು ಈ ನರ್ಮದ ಎನ್ನುವವಳು ಅಂತ ಕೊಡ್ತಾರೆ. ರಾಜರ್ಷಿ ಎಣಿಸುವಂತಹ ಮಾಂಧಾತ ಚಕ್ರವರ್ತಿ ಇದ್ದಾನಲ್ಲ, ಅವನಿಗೆ ಬಿಂದುಮತಿಯ ಮಗನೇ ಈ ಪುರುಕುತ್ಸು ಅಂತ ಹಿಂದೆ ಬಂದಿತ್ತು. ಮುಚುಕುಂದನ ಸಹೋದರ ಅಂತ ಪ್ರಸಿದ್ಧ. ನರ್ಮದಾ ತೀರದಲ್ಲಿ ರಾಜ್ಯಭಾರವನ್ನೆಲ್ಲ ಮಾಡಿದವ ಈತನ ಮಗ ತ್ರಸದಸ್ಯು ಅಂತ ದೇವತೆಗಳ ಅನುಗ್ರಹದಿಂದ ಹುಟ್ಟಿಕೊಂಡು ಪುರುಕುತ್ಸು ತಾನು ಯಾವ ನಾಗಗಳಿಗೆ ಸಹಾಯ ಮಾಡುವುದಕ್ಕೆ ಹೋದಾಗ ಅಲ್ಲಿ ನಾಗಗಳು ಅನುಗ್ರಹ ಮಾಡಿ ಅಲ್ಲಿಂದ ಹುಟ್ಟಿಕೊಂಡವ ಈತ ಅಂತ. ಧರ್ಮದಾಯೈ ನಮಃ ಪ್ರಾತ ಧರ್ಮದಾಯೈ ನಮೋ ನಿಶಿ ಎನ್ನುವಂತಹ ವೇದಮಂತ್ರದ ಅರ್ಥದ ಚಿಂತನೆಯಲ್ಲಿ ನರ್ಮದ ತಾನು ನಾಗಗಳನ್ನೆಲ್ಲ ಉಳಿಸುವ ಕೆಲಸವನ್ನು ಮಾಡಿದವಳು ಅಂತ ಹಿಂದೆ ಹೇಳಿತ್ತು. ಏತೇಷಾಂ ಅಭ್ಯುಪಗಮಾನ್ ಮನ್ವಂತರೇಶ್ವರ ಪ್ರವರ್ಧಯಂತಿ ಶ್ರಾದ್ದಾನಿ ಆದೌ ಮನ್ವಂತರಸ್ಯ ಹಿ. ಇದೇ ಪಿತೃಗಳ ಗಮನವನ್ನು ಒಪ್ಪಿಕೊಂಡಂತಹ ಮನ್ವಂತರ ಅಧಿಪತಿಗಳಾದವರು ಮನುಗಳು. ಹಾಗಾಗಿ ಶ್ರಾದ್ದ ಕರ್ಮಗಳನ್ನು ಅವರ ಕಾಲ್ವಿಕೆಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ.
ಪಿತॄಣಾಂ ಆದಿಸರ್ಗೇ ತು ಸರ್ವೇಷಾಂ ದ್ವಿಜಸತ್ತಮ ತಸ್ಮಾದೇನಂ ಸ್ವಧರ್ಮೇಣ ಶ್ರಾದ್ದದೇವಂ ವದಂತಿ ವೈ. ಹಾಗಾಗಿಯೇ ಬ್ರಾಹ್ಮಣ ಶ್ರೇಷ್ಠ ಅಂತ ಕರೆದು ವೈಶಂಪಾಯನರನ್ನು ಹೇಳ್ತಾರೆ. ಸಮಸ್ತ ಪಿತೃಗಳ ಮೊದಲ ಸೃಷ್ಟಿಗೆ ಕಾರಣನಾದವನೇ ಯಾರು ಕೇಳಿದ್ರೆ ಈ ಮನು ಇದ್ದಾನಲ್ಲ, ಹಾಗಾಗಿ ಅವನನ್ನು ಶ್ರಾದ್ದ ದೇವ ಅಂತ ಕರೆದದ್ದು. ಶ್ರಾದ್ದಕ್ಕೆ ಬೇಕಾಗುವಂಥ ಪಿತೃಗಳೆಲ್ಲ ಇಲ್ಲಿಂದಲೇ ಹೊರಟುಕೊಂಡವರು. ಹಾಗಾದ್ರೆ ಯಾರು ಈ ಶ್ರಾದ್ದ ದೇವ ಅಂತ ಹೇಳಿದ್ರೆ ಯಮನನ್ನು ಕರೀತಾರೆ. ಶ್ರಾದ್ದ ದೇವಂ ವದಂತಿವಿ. ಯಮಃ ಪಿತॄಣಾಂ ಅಧಿಪತಿ ಅಂತ ಶ್ರುತಿ. ಹಾಗಾಗಿ ಸಪ್ತ ಪಿತೃಗಳಿಗೆ ಆದಿಗ ಮೊದಲು ಅವರಿಗೆಲ್ಲ ಕಾರಣನಾದವ ಶ್ರಾದ್ದ ದೇವನಾದ ಯಮ. ಸರ್ವೇಷಾಂ ರಾಜತಂ ಪಾತ್ರಮಪಿ ವಾ ರಜತಾನ್ವಿತಂ ದತ್ತಂ ಸ್ವಧಾಂ ಪುರೋಧಾಯ ಶ್ರಾದ್ದಂ ಪ್ರೀಣಾತಿ ವೈ ಪಿತೃ. ಎಲ್ಲ ಪಿತೃಗಳ ಆರಾಧನೆ ಮಾಡುವಾಗ ಯಾವ ಪಾತ್ರೆಯನ್ನು ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ಯಾವ ಪಾತ್ರೆ ಕೇಳಿದ್ರೆ ಬೆಳ್ಳಿಯಿಂದ ಮಾಡಿದ ಪಾತ್ರೆ ಉಂಟಲ್ಲ, ಇದು ಉಪಯೋಗ ಮಾಡಿದರೆ ಒಳ್ಳೆಯದು. ಸ್ವಧಾ ಎನ್ನುವಂಥ ಮಂತ್ರವನ್ನು ಇದರಲ್ಲಿಟ್ಟು ಶ್ರದ್ಧೆಯಿಂದ ಮಾಡಿ ಅವರಿಗೆ ಕೊಟ್ಟಿತು ಅಂತಾದರೆ ಪಿತೃಗಳು ಬಹಳ ಆನಂದ ತುಲಿತರಾಗಿ ನಿಮಗೆ ಅನುಗ್ರಹ ಮಾಡುತ್ತಾರೆ. ಶ್ರಾದ್ದ ಪ್ರೀಣಾತಿ ವೈ ಪಿತೃ ಅಂದ್ರೆ ಏನು? ಅರ್ಘ್ಯ ಪಾದ್ಯಾದಿ ಪಾತ್ರಗಳನ್ನೆಲ್ಲ ಇಟ್ಟುಕೊಂಡಿರ್ತೀವಿ. ಅರ್ಘ್ಯ ಪಾತ್ರಂ ಸ ಸಂಪನ್ನಂ ಅಂತೆಲ್ಲ ಹೇಳ್ತೀವಿ. ಅಷ್ಟಾರ್ಘ್ಯಂ ಸಂಪೂರ್ಯತಾಂ ಅಂತ. ಇದಕ್ಕೆಲ್ಲ ಬೆಳ್ಳಿಯ ಪಾತ್ರೆಗಳನ್ನು ಉಪಯೋಗ ಮಾಡಬೇಕು. ಶ್ರಾದ್ದಕ್ಕೆ ದೊಣ್ಣೆ ತಟ್ಟೆಗಳನ್ನೆಲ್ಲ ಹೀಗೆ ಮಾಡಿ ಅದರಿಂದ ಒಂದು ವೇಳೆ ಬೆಳ್ಳಿಯಿಂದ ಕೊಟ್ಟ ಪಾತ್ರೆಯಿಂದ ಪಿತೃಗಳಿಗೆಲ್ಲ ಒಂದು ವೇಳೆ ಅರ್ಘ್ಯಾದಿಗಳನ್ನು ಕೊಟ್ಟಿತು ಅಂತಾದ್ರೆ ಆಗ ಬಹಳ ಪಿತೃಗಳು ಅನುಗ್ರಹ ಮಾಡ್ತಾರೆ. ಬೆಳ್ಳಿ ಪಾತ್ರೆಗಳು ಪಿತೃಗಳಿಗೆ ಇಷ್ಟ. ಸೋಮಸ್ತ್ಯಾಪ್ಯಾಯನಂ ಕೃತ್ವಾ ತ್ವಗ್ನೇರ್ವೈವಸ್ವತಸ್ಯ ಚ ಉದಗಾಯನಮಪ್ಯುಗ್ನೌ ಅಗ್ನಿಭಾವೇಪ್ಸು ವಾ ಪುನಃ ಅಜೇಷು ತಾಮ್ರವರ್ಣೇಷು ಗೋಷು ವಾ ಕಪಿಲೇಷು ಚ ಶೃಂಗಾಭಃ ಪರಿಷಿಕ್ತಾಸು ಸುಖಾಸು ರಮಣೀಯೇಷು ಚ ಅಪ್ರಜಾಸು ಸವತ್ಸಾಸು ದಾತವ್ಯಾ ಶುಚಿಪಿಂಡಕ ಪಿತॄನ್ ಪ್ರೀಣಾತಿ ಯೋ ಭಕ್ತ ಪಿತರಃ ಪ್ರೀಣಯಂತಿ ತಂ. ಯಾರು ಪಿತೃಗಳ ವಿಷಯದಲ್ಲಿ ಹೀಗೆ ಮಾಡ್ತಾರೋ ಆಗ ಪಿತೃಗಳು ಅನುಗ್ರಹ ಮಾಡ್ತಾರೆ, ಅವರು ಪ್ರೀತರಾಗ್ತಾರೆ. ಏನು ಅಂತ ಹೇಳಿದ್ರೆ ಪಿಂಡಾನ್ನವನ್ನು ಕೊಡುವಾಗ ಸೋಮನಿಗೆ, ವೈವಸ್ವತನೆನಿಸುವಂತಹ ಉದಗಾಯನೆನ್ನುವಂಥ ಅಗ್ನಿದೇವನಿಗೆ ಕೊಡಬೇಕು. ಹಾಗಾಗಿ ಅಗ್ನಿ ಇಲ್ಲದಿದ್ರೆ ನೀರಿನಲ್ಲಿ ಆದರೂ ಕೊಡಬೇಕು. ಅಂದ್ರೆ ಅಗ್ನೌಕರಣ ಅಂತ ನಾವು ಕರಿತೇವಲ್ಲ, ಅದೆಲ್ಲ ಮಾಡಬೇಕು ಅಂತ ಕೊಡ್ತಾ ಇದ್ದಾರೆ. ತಾಮ್ರ ಬಣ್ಣದ ಆಡು, ಅಜೇಷು ತಾಮ್ರವರ್ಣೇಶು, ಇನ್ನು ಕಪಿಲ ಗೋವುಗಳಲ್ಲಿ ನೀಡಿದ ಪಿಂಡ, ಇವುಗಳೆಲ್ಲ ಕೊಂಬಿನಲ್ಲಿ ನೀಡಿದ ನೀರು, ಲಕ್ಷಣ ಭರಿತವಾಗಿ ಕರು ಹಾಕಿದ ಶುದ್ಧವಾದ ಆಹಾರ ನೀಡಬೇಕು. ಯಾರು ಪುತ್ರಗಳನ್ನು ಉದ್ದೇಶಿಸಿಕೊಂಡು ಭಕ್ತಿಯಿಂದ ನೀಡುತ್ತಾರೋ ಅವರೆಲ್ಲ ಪಿತೃಗಳು ನಮಗೆ ಪ್ರೀತರಾಗ್ತಾರೆ ಅಂತ. ಅಂದ್ರೆ ಏನಿದರ ಅರ್ಥ ಅಂತ ಕೇಳಿದ್ರೆ ಸೋಮಾಯ ಪಿತೃಮತೆ ಸ್ವಧಾ ಅಗ್ನಯೇ ಕವ್ಯವಾಹನಾಯ ಸ್ವಧಾ ಅಂತ ಸ್ವಾಹಕಾರದಿಂದ ಉದಗಾಯನರು ಅಗ್ನಿಗೆ ನೀಡಬೇಕು. ಅಗ್ನೌಕರಣ ಅಂತ ಬ್ರಾಹ್ಮಣರ ಕೈಯಲ್ಲಿ ಅಗ್ನಿ ಇರ್ತದೆ, ಆ ಅಗ್ನಿಗೆ ಹೋಮ ಮಾಡಬೇಕು. ಆ ಬ್ರಾಹ್ಮಣರು ಅದನ್ನು ತಿಂದು ಅದನ್ನು ಜೀರ್ಣ ಮಾಡಿಕೊಳ್ತಾರೆ. ಅಗ್ನಿಮುಖಾವೈ ದೇವಾಹ ಪಾಣಿಮುಖಾಹ ಪಿತರಹ ಅಂತ ಇರೋದು. ಅಗ್ನಿ ಮುಖವಾಗಿರುವಂಥದ್ದು ದೇವತೆಗಳು, ಪಾಣಿಮುಖಾಹ ಪಿತರಹ ಅಂದ್ರೆ ಪಿತೃಗಳ ಕೈಯಲ್ಲಿಯೇ ಹೋಮ ಮಾಡ್ಲಿಕ್ಕಿರುದು. ಇವತ್ತು ಅದು ಇಲ್ಲ ಅಂತ ಹೇಳಿದ್ರೆ ಅಗ್ನಿ ಇಟ್ಟುಕೊಂಡು ಮಾಡ್ತಾರೆ. ಅಗ್ನೌಕರಣ ಅಂತ ಬ್ರಾಹ್ಮಣ ಭಾವಿ. ಇಲ್ಲದಿದ್ರೆ ಎಲ್ಲಿ ಅಗ್ನ ಮಾಡಬೇಕಾದ್ರೆ ಕೈಯಲ್ಲಿ, ಬ್ರಾಹ್ಮಣರ ಕೈಯಲ್ಲಿ ಅಗ್ನಯೇ ಪಿತೃಮತೆ ಸ್ವಧಾ ನಮಃ ಅಂತೇಳಿ ಸೋಮಾಯ ಪಿತೃಮತೆ ಸ್ವಾಹ ಅಂತ ಕೈಯಲ್ಲಿ ಹಾಕಲಿಕ್ಕೆ. ಆ ಕೈಯಲ್ಲಿ ಹಾಕಿದ್ದನ್ನು ಅವರ ಕೈಯಲ್ಲಿ ಅಗ್ನಿ ಇರ್ತದೆ, ಜಠರದಲ್ಲಿ ಅಗ್ನಿ ಇರ್ತದೆ, ಅದು ಜೀರ್ಣವಾಗಿ ಹೋಗಿದೆ. ಇವತ್ತಂತ ಆಚರಣೆಗಳು ಬಿಟ್ಟು ಹೋಗಿದೆ. ಆದ್ರೆ ಆ ರೀತಿ ಮಾಡಬೇಕು. ಮಾಡಿತು ಕೇಳಿದ್ರೆ ಪಿತೃಗಳು ಪ್ರೀತರಾಗ್ತಾರೆ. ಒಂದು ಇನ್ನೊಂದು ಹೇಳ್ತಾರೆ, ಕಪಿಲಾ ಗವ್ವಿನಂತ ಬಂದಂತಹ ಅವುಗಳ ಕೋಡುಗಳಲ್ಲಿ ಇರುವಂತಹದ್ದೆಲ್ಲ ಪಿಂಡಗಳನ್ನು ಕೊಡಬೇಕು, ಶುದ್ಧವಾದ ಆಹಾರಗಳನ್ನು ಕೊಡಬೇಕು ಅಂತ ಕೊಡ್ತಾರೆ. ಹೀಗೆ ಆಹಾರವನ್ನು ಕೊಡಬೇಕಾದ್ರೆ ಕಪಿಲಾ ಗೌಗಳನ್ನು, ಆಮೇಲೆ ಆಡು, ಇಂಥದ್ದನ್ನೆಲ್ಲ ನಾವು ಇಟ್ಟುಕೊಂಡು ಆರಾಧನೆ ಮಾಡಬೇಕು. ಅವುಗಳನ್ನೆಲ್ಲ ಉಪಯೋಗ ಮಾಡಬೇಕು. ಅವುಗಳಿಂದ ಬಂದಂತಹ ವಸ್ತುಗಳನ್ನು ಉಪಯೋಗ ಮಾಡಬೇಕು ಅಂತ ಅರ್ಥ. ನಾವೆಲ್ಲ ಅಂಥದ್ದನ್ನೆಲ್ಲ ಬಿಡ್ತಾ ಹೋಗಿದ್ದೇವೆ. ಅದನ್ನೆಲ್ಲ ಮಾಡಿತು ಕೇಳಿದ್ರೆ ಪಿತೃಗಳಿಗೆ ಬಹಳ ಇದಾಗತ್ತೆ ಅಂತ ಕೊಡ್ತಾರೆ. ಹಾಗಾಗಿ ಅನಿರುದ್ಧನ 93 ರೂಪಗಳು, ಅಷ್ಟವಸುಗಳು, ಏಕಾದಶ ರುದ್ರ, ದ್ವಾದಶ ಆದಿತ್ಯರು, ಅನಿರುದ್ಧ ಪ್ರದ್ಯುಮ್ನ ಸಂಕರಣ ವಾಸುದೇವ ಎನ್ನುವಂಥ 3 ರೂಪಗಳು, ಇದೆಲ್ಲ ಚಿಂತನೆ ಪಿತೃಗಳಲ್ಲಿ ಶ್ರಾದ್ದ ಮಾಡುವಾಗ ಬರಬೇಕು. ಆದರೆ ಇವತ್ತು ಅಂಥದ್ದನ್ನೆಲ್ಲ ಬಾಯಲ್ಲಿ ಹೇಳ್ತಾ ಹೋಗ್ತಾರೆ. ಆ ದೇವತೆಗಳ ಚಿಂತನೆ ಬರೋದು ಬಹಳ ಕಡಿಮೆ. ಯಾರಿಗೆ ಕೊಡುದು ಕೇಳಿದೆ, ಎದುರುಗಡೆ ಕೂತವರಿಗೆಲ್ಲ ಅವರ ಒಳಗಿರುವಂಥ ಕೂತ ಭಗವಂತ ನನಗೆ ಕೊಡ್ತಾ ಇರುವುದು ಎನ್ನುವಂಥ ಚಿಂತನೆಯಿಂದ ಕೊಡಬೇಕು. ಸ್ನಾನಾಂಗ ತರ್ಪಣ ಇದೆಲ್ಲವನ್ನು ಕೂಡ ಹೇಳ್ತಾರೆ.
ಪಿತರಃ ಪುಷ್ಟಿಕಾಮಸ್ಯ ಪ್ರಜಾಕಾಮಸ್ಯ ವಾ ಪುನಃ ಪುಷ್ಟಿಂ ಪ್ರಜಾಂಚ ಸ್ವರ್ಗಂಚ ಪ್ರಯಚ್ಛಂತಿ ಪಿತಾಮಹಃ ಸ್ವರ್ಗಮಾರೋಗ್ಯಮೇವಾಥ ಯದನ್ಯದಪೀಪ್ಸಿತಂ ದೇವಕಾರ್ಯಾದಪಿಕ್ಯೇತದ ಪಿತೃಕಾರ್ಯಂ ವಿಶಿಷ್ಯತೆ. ಪಿತೃಗಳು ಪುಷ್ಟಿಕಾಮನೆಗೆ ಅಥವಾ ಪ್ರಜಾಕಾಮನೆಗೆ ಪ್ರಜೆಗಳನ್ನು ಪುಷ್ಟಿಗಳನ್ನು ಕೊಡ್ತಾರೆ. ಪಿತರಃ ಪುಷ್ಟಿಕಾಮಸ್ಯ ಪ್ರಜಾಕಾಮಸ್ಯ ವಾ ಪುನಃ. ಹಾಗಾದ್ರೆ ಪ್ರಜಾವೃದ್ಧಿ ಆಗಬೇಕು ಕೇಳಿದ್ರೆ ಪಿತೃಗಳ ಆರಾಧನೆ ಮಾಡಬೇಕು, ಶ್ರಾದ್ದಾದಿಗಳನ್ನು ಚೆನ್ನಾಗಿ ಮಾಡಬೇಕು. ಪುಷ್ಟಿ ಆಗಬೇಕು, ನಮಗೆ ಸಂಪತ್ತು ಬರಬೇಕು ಕೇಳಿದ್ರೆ ಶ್ರಾದ್ದ ಕರ್ಮಗಳನ್ನು ಚೆನ್ನಾಗಿ ಮಾಡಬೇಕು. ಪುಷ್ಟಿಂ ಪ್ರಜಾಂಚ ಸ್ವರ್ಗಂಚ ಪ್ರಯಚ್ಛಂತಿ ಪಿತಾಮಹ. ತಂದೆಯ ಶ್ರಾದ್ದ ಮಾಡಿತು ಅಂತ ಇಟ್ಟುಕೊಳ್ಳೋರು, ಆದ್ರೆ ಅಲ್ಲಿ ಹಾಕುವಾಗ ತಂದೆಗೆ ಮಾತ್ರ ಅಲ್ಲ, ತಂದೆ ಅಜ್ಜ ಪಿಜ್ಜನಿಗೆ ಕೊಡ್ತೇವೆ. ಅಜ್ಜ ಎಲ್ಲ ಏನು ಮಾಡ್ತಾರೆ ಹೇಳಿದ್ರೆ ಸ್ವರ್ಗಂ ಅಂತ ಹೇಳ್ತಾರೆ, ಸ್ವರ್ಗಂ ಆರೋಗ್ಯಮೇವಥ. ಹಾಗಾಗಿ ತಂದೆ ಎನ್ನುವವನು ಸ್ವರ್ಗವನ್ನು ಕೊಡ್ತಾನೆ. ಸ್ವರ್ಗ ಮಾತ್ರ ಅಲ್ಲ, ಆರೋಗ್ಯವನ್ನು ಬಯಸುವವರಿಗೆ ಅವರಿಗೆ ಬೇಕಾದಂತ ಆರೋಗ್ಯಾದಿ ಇಷ್ಟಾರ್ಥಗಳನ್ನು ಕೊಡ್ತಾರೆ. ದೇವಕಾರ್ಯಕ್ಕಿಂತ ಹಾಗಾಗಿ ಹೇಳಿದ್ದು ಇಲ್ಲಿ ದೇವಕಾರ್ಯಾದಪಿಕ್ಯೇತತ್ ಪಿತೃಕಾರ್ಯಂ ವಿಶಿಷ್ಯತೆ. ದೇವಕಾರ್ಯಕ್ಕಿಂತಲೂ ಪಿತೃಕಾರ್ಯ ಬಹಳ ವಿಶಿಷ್ಟ ಅಂತ ಹೇಳ್ತಾರೆ. ಇದೆಲ್ಲವೂ ಕೆಲವು ಸಲ ಏನಾಗುತ್ತೆ ಹೇಳಿದ್ರೆ ಭ್ರಾಮಕವಾದಂತಹ ವಾಕ್ಯಗಳು ಅಂತ ಅನಿಸತ್ತೆ. ನಾಳೆ ದೇವ ಪೂಜೆ ಮಾಡೋದಿದ್ರೂ ತೊಂದರೆ ಇಲ್ಲ, ಪಿತೃಕಾರ್ಯ ಅಂತೂ ಮಾಡಲೇಬೇಕು ಎನ್ನುವಂಥದ್ದು ಅರ್ಥ ಮಾಡ್ತಾರೆ. ಆದ್ರೆ ಅಭಿಪ್ರಾಯ ಏನು ಗಮನಿಸಬೇಕು. ಇಲ್ಲಿ ಹೇಳಬೇಕಾದ್ರೆ ನಿಮಗೆ ಬೇಕಾಗುವಂತಹ ಲೌಕಿಕ ಫಲಗಳನ್ನು ಕೊಡುವಲ್ಲಿ ಪಿತೃಗಳದ್ದು ಮಹತ್ವ. ಹಾಗಾದ್ರೆ ದೇವತೆಗಳು ಕೇವಲ ಲೌಕಿಕ ಅಲ್ಲ, ಅಲೌಕಿಕವಾದ ಮೋಕ್ಷಾದಿಗಳಿಗೆ ಕಾರಣವನ್ನು ಕೊಡುವಂಥದ್ದೆಲ್ಲ ಅವರು. ಹಾಗಾಗಿಯೇ ಅದು ಜನರಿಗೆ ಬೇಡ, ಜನರಿಗೆ ಬೇಕಾಗುವುದು ಲೌಕಿಕವಾದ ಫಲ. ಈ ಲೌಕಿಕವಾದ ಫಲ ಕೊಡಬೇಕು ಅಥವಾ ಶೀಘ್ರ ಫಲ ಸಿಕ್ಕಬೇಕು ಅಂತಾದ್ರೆ ಆಗ ಪಿತೃಕಾರ್ಯ ವಿಶಿಷ್ಯತೆ. ದೇವ ಕಾರ್ಯ ಮಾಡಿದ್ರೆ ಸ್ವಲ್ಪ ಕಾಲಕ್ರಮೇಣದಲ್ಲಿ ಸಿಗ್ತದೆ, ಆದ್ರೆ ಸಿಕ್ಕುವಂಥದ್ದು ಕೊನೆ ತನಕ ಸಿಗ್ತದೆ. ಶೀಘ್ರವಾಗಿ ಯಾವ ಫಲವನ್ನು ಕೊಡ್ತಾರೆ ಅವರು ವಿಶಿಷ್ಟವಾಗಿ ಎಲ್ಲರೂ ಆರಾಧನೆ ಮಾಡ್ತಾರೆ. ಸಾಮಾನ್ಯವಾಗಿ ಕಲವು ದುರ್ಗಾ ವಿನಾಯಕ ಉಂಟುಂಟು. ಏನದರ ಅರ್ಥ? ದುರ್ಗೆ ಮತ್ತೆ ಗಣಪತಿ ಕಲಿಕಾಲದಲ್ಲಿ ಫಲ ಕೊಡುವವರು ಅಂತ ಹೇಳಿ. ಹಾಗಾದ್ರೆ ಬೇರೆ ದೇವತೆಗಳು ಕೊಡೋದಿಲ್ಲ ಅಂತ ಅರ್ಥ ಅಲ್ಲ. ಮತ್ತೇನರ್ಥ? ಇಮಿಡಿಯೇಟ್ ಎಫೆಕ್ಟ್ ಆಗುವಂಥದ್ದು ಅಂತ. ಇಂಗ್ಲಿಷ್ ಟ್ಯಾಬ್ಲೆಟ್ ತಗೊಳ್ಳೋದಕ್ಕೂ ಆಯುರ್ವೇದ ಮದ್ದು ತಗೊಳ್ಳೋದಕ್ಕೂ ಇರುವ ವ್ಯತ್ಯಾಸ ಅಷ್ಟೇ. ಹಾಗಾದ್ರೆ ಯಾವುದು ಒಳ್ಳೇದು ಕೇಳಿದ್ರೆ ಎಲ್ಲವೂ ಅರ್ಜೆಂಟಿಗೆ ಬೇಕಾದ್ರೆ ಇಂಗ್ಲಿಷ್ ಟ್ಯಾಬ್ಲೆಟ್ ತಗೊಳ್ಬೇಕು, ಒಂದು ಸಲ ಸರ್ತ ಆಗಬೇಕು ಅಂತ. ಆದ್ರೆ ಆರೋಗ್ಯ ಕಾಪಾಡಬೇಕಾದ್ರೆ ಆ ರೋಗ ಮೂಲವನ್ನು ಹುಡುಕಿ ಆಯುರ್ವೇದಾದಿ ಔಷಧಗಳನ್ನು ದೀರ್ಘಕಾಲ ಮಾಡಿದಾಗ ಆರೋಗ್ಯ ವೃದ್ಧಿಯಾಗಿದೆ. ಈ ವ್ಯತ್ಯಾಸಗಳಿರ್ತವೆ. ಅದೇ ರೀತಿಯಾಗಿ ಹೇಳಿದ್ದೇವೆ ಹೊರತು ದೇವತೆಗಳಿಗಿಂತಲೂ ಪಿತೃಗಳು ದೊಡ್ಡವರು ಎನ್ನುವ ಅರ್ಥ ಅಲ್ಲ. ಆದ್ರೆ ಪಿತೃಗಳ ಆರಾಧನೆ ಮಾಡಲೇಬೇಕು. ಪುಷ್ಟಿಂ ಪ್ರಜಾಂಚ ಸ್ವರ್ಗಂಚ ಪ್ರಯಚ್ಛಂತಿ ಪಿತಾಮಹ. ಹಾಗಾದ್ರೆ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಕೇವಲ ಒಂದು ಫಲಕ್ಕೋಸ್ಕರ ಅಲ್ಲ, ಆದರೆ ನಿಮಗೆ ಬೇಕಾದ ಫಲವನ್ನು ಕೊಡುವವರು ಇವರು ಪಿತೃದೇವತೆಗಳು. ಹಾಗಾಗಿ ಕರ್ತವ್ಯ ಅಂತ ಮಾಡೋದಲ್ಲ. ಎಷ್ಟೋ ಜನ ಎಷ್ಟೋ ಕರ್ಮಾಂಗಗಳನ್ನು ಮಾಡುವಾಗ ಯಾವ ಚಿಂತನೆಯಲ್ಲಿ ಮಾಡ್ತಾರೆ ಕೇಳಿದ್ರೆ ಒಟ್ಟು ಕರಕರಿ ಮುಗ್ದ್ರೆ ಸಾಕು, ಶ್ರಾದ್ದಾದಿಗಳೆಲ್ಲ ಇದ್ರೆ ಹಬ್ಬ ಮುಗ್ದೋಯ್ತು ಅಂತ ಹೇಳಿದ್ರೆ ಖಂಡಿತ ಪಿತೃಗಳು ನಿಮಗೆ ಅನುಗ್ರಹ ಅಲ್ಲ ಶಾಪ ಕೊಟ್ಟು ಹೋಗ್ತಾರೆ. ಏನು ನಮ್ಮ ಆರಾಧನೆ ಮಾಡೋದು ನಿಮಗೆ ಇಷ್ಟು ಕಷ್ಟವಾ, ಹಾಗಾದ್ರೆ ನಿಮಗೆ ಮಾಡೋದು ಬೇಡ ಅಂತ. ಇವತ್ತು ಗಮನಿಸಿ ನೀವು ಎಷ್ಟೋ ಜನರನ್ನು ಕರೆದು ಕೇಳಿ ಯಾಕೆ ಶ್ರಾದ್ದ ಮಾಡ್ತೀರಿ ಅಂತ ಕೇಳಿ, ಹೇಳುವ ಕಾರಣ ಏನು ಗೊತ್ತು? ಹೌದು ಮಾರ್ರೆ, ಮಾಡದೇ ಇದ್ರೆ ನಾಳೆ ಪ್ರೇತ ಬಾಧೆ ಬಂದು ಬಿಟ್ರೆ ಕಷ್ಟ ಅಂತ ಹೆದರಿಯೇ ಮಾಡುದು. ಪ್ರೀತಿಯಿಂದ ಮಾಡಬೇಕೆ ಹೊರತು ಭೀತಿಯಿಂದ ಅಲ್ಲ. ಇವತ್ತು ಎಷ್ಟೋ ಆಚರಣೆಗಳು ಭೀತಿಯಿಂದ ಮಾಡುವ ಪರಿಸ್ಥಿತಿಗೆ ಬಂದಿದೆ. ಅದಲ್ಲ, ಪ್ರೀತಿಯಿಂದ ಮಾಡಬೇಕು. ಯಾಕೆ ಪ್ರೀತಿಯಿಂದ? ಆಲೋಚನೆ ಮಾಡಿ, ನಮಗೆ ಈ ಸಾಧನಾ ಶರೀರಕ್ಕೆ ಇರುವ ಬೆಲೆ ಎಷ್ಟು ಅಂತ ಆಲೋಚನೆ ಮಾಡಿ. ಇವತ್ತು ಆಸ್ತಿ ಮಾಡಿದ್ದಾರ, ಲಿಕ್ವಿಡ್ ಕ್ಯಾಶ್ ಉಂಟಾ, ಎಫ್ ಡಿ ಎಷ್ಟು ಮಾಡಿದ್ದಾರೆ, ಪಾಸ್ತಿ ಎಷ್ಟು ಉಂಟಂತ ಲೆಕ್ಕಾಚಾರ ಹಾಕ್ತಾರೆ, ತಂದೆ ತಾಯಿಯವರು ಏನು ಮಾಡಿದ್ದಾರೆ ಅಂತ. ಆದ್ರೆ ಅದಕ್ಕಿಂತ ಮಿಗಿಲಾದದ್ದು ಕಣ್ಣು, ಕಿವಿ, ಮೂಗು, ಕಿಡ್ನಿ, ಹಾರ್ಟ್, ಲಂಗ್ಸ್, ಎಷ್ಟು ಕೋಟಿಗಟ್ಟಲೆ ಬೆಲೆ ಬಾಳುವಂಥದ್ದು. ಕೋಟ್ಯಾಧೀಶ್ವರ ಕೂಡ ಒಂದು ಕಿಡ್ನಿ ಕೊಡಿ ಮಾರ್ರೆ ನಿಮಗೆ 10 ಕೋಟಿ ಕೊಡ್ತೇನೆ ಅಂತ ಹೇಳ್ತಾನೆ. ಹಾಗಾದ್ರೆ ಯಾವುದಕ್ಕೆ ಬೆಲೆ ಜಾಸ್ತಿ? ಈ ಇಂದ್ರಿಯಗಳಿಗೆ, ಈ ದೇಹಗಳಿಗೆ. ಹಾಗಾದ್ರೆ ಇಂತಹ ಇಂದ್ರಿಯಗಳನ್ನು ಕೊಟ್ಟವರು ಯಾರು ಕೇಳಿದ್ರೆ ದೇವತೆಗಳು ಹೌದು, ಆದರೆ ತಂದೆ ತಾಯಿಯನ್ನು ಮಾಧ್ಯಮವಾಗಿ ಇಟ್ಟುಕೊಂಡು ಭಗವಂತ ಕೊಟ್ಟಿದ್ದಾನೆ. ಹಾಗಾದ್ರೆ ನಮ್ಮ ತಂದೆ ತಾಯಿಗೆ ನಾವು ಎಷ್ಟು ಕೊಟ್ಟರೂ ಕಡಿಮೆಯೇ. ನಾವು ಚಿಕ್ಕದಿದ್ದಾಗ ಏನು ಮಾತಾಡ್ಲಿಕ್ಕೂ ಬರದೇ ಇದ್ದಾಗ ನಮ್ಮ ಅವಶ್ಯಕತೆಗಳನ್ನು ನೋಡಿಕೊಂಡು ರಾತ್ರಿ ಪೂರ ನಿದ್ದೆ ಎಲ್ಲ ಬಿಟ್ಟುಕೊಂಡು ಆರಾಧನೆ ಮಾಡಿಕೊಂಡು ನಮಗೆ ಚೆನ್ನಾಗಿ ನೋಡಿದ್ದಾರೆ. ಹಾಗಾದ್ರೆ ನಾವು ನಮ್ಮ ತಂದೆಯನ್ನು ತಾಯಿಯನ್ನು ನೋಡ್ತೇವೆ ಕೇಳಿದ್ರೆ ನೋಡಿಕೊಳ್ಳುತ್ತೇವೆ ಒಂದು ಹಂತದವರೆಗೆ, ಮತ್ತೆ ಮನಸ್ಸಿನಲ್ಲಿ ಆಗ್ತದೆ, ಬಾಯಿಯಲ್ಲಿ ಮಾತ್ರ ಹೇಳಿದ್ರು ಏನು ಇವರಿಗೆ ಒಂದು ಹೋಗ್ಲಿಕ್ಕೆ ಆಗುದಿಲ್ವಾ, ಮಲಮೂತ್ರ ಮಾಡ್ಲಿಕ್ಕೆ ಇವ್ರಿಗೊಂದು ಡೈಪರ್ ಹಾಕೊಳ್ಳಿಕ್ಕೆ ಆಗೋದಿಲ್ಲ, ಮತ್ತೆ ಕರ್ಕೊಂಡು ಹೋಗ್ಬೇಕಂತ. ಆದ್ರೆ ಹೇಳಿದ್ರೆ ಜನ ಮಾತಾಡ್ತಾರೆ ಅಂದ್ರೆ ಬಾಯಿ ಮುಚ್ಚಿ ಮಾಡುವವರು ಇರ್ತಾರೆ. ಆದ್ರೆ ಒಳಗಿನಿಂದ ಪ್ರೀತಿಯಿಂದ ಮಾಡುವುದಕ್ಕಿಂತ ಹೆಚ್ಚು ಕರ್ತವ್ಯ ಅಂತ ಮಾಡ್ತಾರೆ. ಆದ್ರೆ ತಾಯಿ ತಂದೆ ಹಾಗಲ್ಲ.
ಮಗುವಿನಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಅಷ್ಟು ಮಾತ್ರ ಅಲ್ಲ, ಅದನ್ನು ಉರಿದಿ ಹೇಳ್ತಾ ಬರ್ತಾರೆ. ಅಯ್ಯೋ ಅವ ಹಾಗೆ ಮಾಡಿದ, ಹೀಗೆ ಮಾಡಿದ, ಚಿಕ್ಕದಿರುವಾಗ ಅದನ್ನೆಲ್ಲ ಹೀಗೆ ಮಾಡ್ತಾ ಇದ್ದ ಅಂತ ಒಂದು ಪ್ರೀತಿಯಿಂದ ಹೇಳಿಕೊಂಡು ಬರ್ತಾರೆ. ನಾವು ಅಂತಹ ಪ್ರೀತಿಯನ್ನು ಕಾಣುವಂಥದ್ದು ವೃದ್ಧರಾದಾಗ, ಮಕ್ಕಳು ತಂದೆ ತಾಯಿ ಹತ್ರ ಮಾಡುವಾಗ ಕಾಣುವುದಿಲ್ಲ. ಹಾಗಾದ್ರೆ ಅಂತಹ ಒಂದು ದೇಹವನ್ನು ಕೊಟ್ಟದ್ದು ಅದು ಎಷ್ಟು ಕಷ್ಟ. ಪಾಪ ರಾತ್ರಿ 11 ಗಂಟೆಗೋ 12 ಗಂಟೆಗೋ ಮಗು ಅಳ್ತಾ ಇರ್ತದೆ. ಆದ್ರೂ ಕೂಡ ಎದ್ದು ಅವುಗಳಿಗೆ ಹಾಲು ಬೇಕಾ ಏನು ಬೇಕು ಅಂತೆಲ್ಲ ನೋಡಿಕೊಂಡವಳು ತಾಯಿ ಮತ್ತೆ ತಂದೆ. ತಾಯಿದ್ದು ಎಲ್ರಿಗೂ ಗೊತ್ತಾಗತ್ತೆ, ತಂದೆದ್ದು ಗೊತ್ತಾಗೋದೇ ಇಲ್ಲ. ಯಾಕೆ ಕೇಳಿದ್ರೆ ತಾಯಿಯ ಗರ್ಭದಲ್ಲಿ 9 ತಿಂಗಳು 9 ದಿನ ಇದ್ರೆ ತಂದೆಯ ದೇಹದಲ್ಲಿ 3 ತಿಂಗಳು ಇರ್ತಾರೆ ಜೀವ. ತಿಂದ ಆಹಾರ ಅನ್ನ ಮತ್ತೆ ರಕ್ತ ಮಾಂಸ ಅಸ್ಥಿ ಮಜ್ಜ ಮೇಧ ಹೀಗೆಲ್ಲ ಆಗಿ ಶುಕ್ರಧಾತುವಾಗಿ ಕನ್ವರ್ಟ್ ಆಗ್ಲಿಕ್ಕೆ 3 ತಿಂಗಳು ಟೈಮ್ ಇದೆ. ಅಷ್ಟು ಸಮಯ ತಂದೆಯ ದೇಹದಲ್ಲಿ ಇರ್ತೇವೆ. ಹಾಗಾದ್ರೆ ಇಂತಹ ತಂದೆ ತಾಯಿಯವರ ಋಣ ಪರಿಹಾರ ಎನ್ನುವಂಥದ್ದು ಸಾಧ್ಯವೇ ಇಲ್ಲ. ಈ ಸಾಧನಾ ಶರೀರ ಕೊಟ್ಟದ್ದಕ್ಕೆ ಅವರಿಗೂ ಒಂದು ಶರೀರವನ್ನು ಕೊಡ್ಬೇಕು. ಅವರು ಮೃತರಾದಾಗ ಅವರಿಗೆ ಏನೊಂದು ಪ್ರೇತ ಶರೀರ ಅಂತ ಇರತ್ತೆ. ಆ ಪ್ರೇತ ಶರೀರ ಹೋಗಿ ಮತ್ತೆ ಅವರಿಗೆ ಸೂಕ್ಷ್ಮವಾದಂತಹ ಒಂದು ಸಾಧನಾ ಶರೀರ ಸಿಕ್ಕಬೇಕು ಅಂತಾದ್ರೆ ಆ ಋಣಗಳೆಲ್ಲ ಪರಿಹಾರ ಆಗಿ ಅವರು ಇಲ್ಲಿಂದ ಮತ್ತೆ ಯಮಲೋಕಕ್ಕೆಲ್ಲ ಹೋಗುವಾಗ ಬೇಕಾಗುವಂತ ಪಿಂಡದಾನಗಳಿಂದ 2 ಅವರ ಶರೀರ ರಚನೆ, ಒಂದು ಭಾಗ ಅವರಿಗೆ ಆಹಾರ, ಒಂದು ಭಾಗ ಯಮಭಟರಿಗೆ, ಹೀಗೆಲ್ಲ ಇರತ್ತೆ. ಹಾಗಾಗಿ ಅದನ್ನು ಪ್ರೀತಿಯಿಂದ ಕೊಡಬೇಕು. ನಮಗೆ ಪ್ರೀತಿಯಿಂದ ಈ ಶರೀರಕ್ಕೆ ನಾವು ಅವರಿಗೆ ಪ್ರೀತಿಯಿಂದ ಕೊಡಬೇಕು. ಇನ್ನೂ ಒಂದು ಹೇಳಬೇಕು, ವರ್ಷಕ್ಕೊಂದು ದಿನ ಶ್ರಾದ್ದ ಬರ್ತದೆ ಕೇಳಿದ್ರೆ ಆನಂದ ಪಡಬೇಕು. ಇವತ್ತು ಪಿತೃಗಳು ನಮ್ಮ ಮನೆಗೆ ಬರ್ತಾರೆ ಅಂತ, ಹಾಗಾಗಿ ಹೊಸ್ತಿಲು ಬರೆಯುವಾಗಿರ್ಬೋದು, ಜಾಗಂಟೆ ಬಡಿಯುವುದು ಮಾಡುವುದಿಲ್ಲ, ರಂಗೋಲಿ ಬಿಡಿಸೋದಿಲ್ಲ, ಅವರೆಲ್ಲ ಆರಾಧನೆ ಆದ ನಂತರ ಮಾಡ್ತವೆ. ಹಾಗಾದ್ರೆ ಆ ಪಿತೃಗಳು ಬರ್ತಾರೆ, ನಮಗೆ ಇಂತಹ ಸಾಧನಾ ಶರೀರ ಕೊಟ್ಟವರು ಅಪ್ಪ ಅಮ್ಮನ ರೂಪದಲ್ಲಿ ಪಿತೃ ದೇವತೆಗಳು ಬರ್ತಾ ಇದ್ದಾರೆ ಅಂತ ನಾವು ಆನಂದ ಪಡಬೇಕೇ ಹೊರತು ನಾವು ಬೈದುಕೊಳ್ಳೋದಲ್ಲ. ಹಾಗಾದ್ರೆ ಅಂತಹ ಪ್ರೀತಿಯಿಂದ ಕೊಟ್ರೆ ಖಂಡಿತ ಅನುಗ್ರಹ ಮಾಡ್ತಾರೆ. ಅದೇ ಭೀತಿಯಿಂದ ಕೊಟ್ರೆ ಸರ್ವನಾಶ ಆಗತ್ತೆ. ಅದಕ್ಕೆ ಒಂದು ಚರಿತ್ರೆಯೂ ಇದೆ. ಒಬ್ಬ ಬ್ರಾಹ್ಮಣ ಇದ್ದ, ತಾನು ಶ್ರಾದ್ದಾದಿಗಳನ್ನು ಮಾಡಬೇಕು ಅಂತ ಬಹಳ ಇಚ್ಛೆಯನ್ನು ಪಟ್ಟ. ಮನೆಯಲ್ಲಿ ಏನೂ ಸಂಪತ್ತಿಲ್ಲ. ಕೊನೆಗೇನು ಮಾಡ್ತಾನೆ ಕೇಳಿದ್ರೆ, ಅವತ್ತು ರಾತ್ರಿ ಮಲಗುವಾಗ ದೇವತೆಗಳ ಹತ್ರ ಪ್ರಾರ್ಥನೆ ಮಾಡ್ತಾನೆ, ನನಗೂ ಒಂದು ಜನ್ಮವ, ಒಂದು ತಂದೆ ತಾಯಿಗೆ ಶ್ರಾದ್ದ ಮಾಡ್ಬೇಕು ಹೇಳಿದ್ರೆ ಮನೆಯಲ್ಲಿ ಯಾವ ವಸ್ತುಗಳೂ ಇಲ್ಲ, ನಾಳೆ ಶ್ರಾದ್ದ ಬಂದಿದೆ, ಏನು ಮಾಡ್ಲಪ್ಪ ಅಂತ ಹೇಳುವಾಗ ಭಗವಂತ ಕನಸಿನಲ್ಲಿ ಬಂದು ಹೇಳಿದಂತೆ, ಮನೆಯಲ್ಲಿ ನಿನ್ನ ಹತ್ರ ಸಾಸಿವೆ ಉಂಟಾ ಇಲ್ವಾ? ಒಂದಿಷ್ಟು ಸಾಸಿವೆ ಉಂಟು, ಆ ಸಾಸಿವೆಯನ್ನೇ ಪುಡಿ ಮಾಡಿ ಅದರಲ್ಲಿ 3 ಪಿಂಡ ಮಾಡಿ ನಾಳೆ ಶ್ರಾದ್ದ ಮಾಡು ಅಂತ ಹೇಳಿದಂತೆ. ಮರುದಿನ ಈತ ಅದನ್ನು ಕುಟ್ಟಿ ಪುಡಿ ಮಾಡಿ ಅದರಲ್ಲಿ 3 ಶಮೀಪತ್ರ ಪ್ರಮಾಣೇನ ಪಿಂಡಂತದ್ಯಾಗಯಾಶಿರೆಂದ. ಶಮೀಪತ್ರ ಎಷ್ಟು ದೊಡ್ಡದು, ಅದರಲ್ಲಿ 3 ಪಿಂಡ ಇಟ್ಟರು ಸಾಕು ಅಂತ. ಹಾಗಾಗಿ ಚಿಂತನೆ ಮಾಡಿಕೊಂಡು 3 ಪಿಂಡವನ್ನು ಮರುದಿನ ಮಾಡಿ ಶ್ರಾದ್ದ ಮಾಡ್ತಾನೆ. ಪಿತೃದೇವತೆಗಳು ಬಹಳ ಆನಂದಿತರಾಗಿ ಅವನಿಗೆ ಸಕಲ ಸಂಪತ್ತನ್ನು ಅನುಗ್ರಹ ಮಾಡಿದ್ರಂತೆ. ಯಾಕೆ ಕೇಳಿದ್ರೆ ನಮ್ಮನ್ನು ನೆನಪಿಸಿಕೊಂಡಲ್ಲ ಅಂತ ಹೇಳಿ. ಹೀಗೆ ಪ್ರಭೂತವಾದ ಸಂಪತ್ತನ್ನು ಆತ ಪಡಿತಾನೆ. ಇದು ಬ್ರಹ್ಮವೈವರ್ತ ಪುರಾಣದಲ್ಲಿ ಬಂದಂತ ಒಂದು ಘಟನೆ. ಮುಂದೆ ಬರುವ ವರ್ಷವೂ ಬಂತು, ಅವತ್ತು ಶ್ರಾದ್ದ ಬಂತು, ಬೇಕಾದಷ್ಟು ಸಂಪತ್ತು ಇತ್ತು. ಇವ ಏನು ಮಾಡ್ತಾನೆ ಕೇಳಿದ್ರೆ, ಆ ಅಡುಗೆಯವರು ಪುರೋಹಿತರು ಬಂದಾಗ, ಅಯ್ಯೋ ಅನ್ನ ಎಲ್ಲ ಇಡಬೇಡಿ, ಮತ್ತೆ ನಾನು ಕಳೆದ ಸಲ ಇದು ಸಾಸಿವೆಯ ಪೌಡರ್ ಅಲ್ಲೇ ಮಾಡಿದ್ದು, ಸಾಸಿವೆಯ ಉಂಡೆ, ಹಾಗಾಗಿ ಅದಷ್ಟೇ ಮಾಡುವ ಅಂತ ಹೇಳಿ ಇವ ಮರುದಿನ ಬರುವ ವರ್ಷವು ಏನ್ ಮಾಡಿದ ಕೇಳಿದ್ರೆ ಸಾಸಿವೆಯ ಉಂಡೆಯಿಂದ ಶ್ರಾದ್ದ ಮಾಡ್ತಾನೆ, ಪಿಂಡ ಮಾಡಿ. ಪಿತೃದೇವತೆಗಳಿಗೆ ಬಹಳ ಸಿಟ್ಟು ಬಂತಂತೆ. ಅವತ್ತು ಏನೂ ಇರಲಿಲ್ಲ, ಇಷ್ಟಾದ್ರೂ ಮಾಡಿದ್ಯಲ್ಲ, ಇವಾಗ ಬಂದ್ರೂ ಕೂಡ ಅಷ್ಟೇ ಮಾಡ್ತಾ ಇದ್ದೀಯಲ್ಲ, ಹಾಗಾಗಿ ನಿನಗೆ ಕೊಟ್ಟ ಈ ಸಂಪತ್ತು ಯಾಕೆ, ನೀನು ದರಿದ್ರನಾಗಿಯೇ ಹುಟ್ಟೋದು ಶಾಪವನ್ನು ಕೊಟ್ಟು ಹೋದ್ರಂತೆ. ಅಲ್ಲಿಂದ ಆತ ದರಿದ್ರನಾಗಿ ಹೋಗ್ತಾನೆ. ನೋಡಿ, ಭಗವಂತ ಹರಿಕೊಟ್ಟ ಕಾಲಕ್ಕೆ ಉಣದೇ ಇದ್ರೆ ಭಗವಂತ ಹೀಗೆಲ್ಲ ಮಾಡ್ತಾನೆ. ಕೆಲವು ಸಲ ಕೊಟ್ಟು ನೋಡ್ತಾನೆ, ಕೆಲವು ಸಲ ಕೊಡದೆ ನೋಡ್ತಾನೆ. ಒಂದು ಸಲ ಕೊಡ್ತಾನೆ, ಇನ್ನೊಂದ್ಸಲ ಕೊಡೋದಿಲ್ಲ. ಯಾಕೆ ಕೇಳಿದ್ರೆ ನಿಮ್ಮ ವೇರಿಯೇಷನ್ ಗೊತ್ತಾಗುದೇ ಹಾಗೆ. ಈ ಶುಗರ್ ಬಂದಾಗ ಖಾಲಿ ಹೊಟ್ಟೆಗೆ ಟೆಸ್ಟ್ ಮಾಡ್ತಾರೆ, ತಿಂದ ನಂತರವೂ ಟೆಸ್ಟ್ ಮಾಡ್ತಾರೆ, ಆಗ ಕರೆಕ್ಟ್ ಗೊತ್ತಾಗ್ತದೆ ಎಷ್ಟು ಶುಗರ್ ಉಂಟು ಅಂತ. ಅದೇ ರೀತಿಯಾಗಿ ಭಗವಂತನು ಕೂಡ ಕಷ್ಟ ಮತ್ತೆ ಸುಖಗಳನ್ನು ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಈತ ತಾನು ಅಲ್ಪತನವನ್ನು ಮಾಡಿದ್ರಿಂದ ಸಕಲ ಸಂಪತ್ತನ್ನು ನಷ್ಟ ಮಾಡಿಸಿಕೊಳ್ತಾನೆ. ಎಷ್ಟು ಕೇಳಿದ್ರೆ ಇನ್ನೊಂದು ಜನ್ಮ ಬರುತ್ತೆ, ಆವಾಗಲೂ ಬ್ರಾಹ್ಮಣನಾಗಿ ಹುಟ್ಟಿಕೊಂಡ, ಆದ್ರೆ ದಟ್ಟ ದರಿದ್ರ. ನಮಗೆ ಅನಿಸುತ್ತೆ ನಾನು ಈ ಜನ್ಮದಲ್ಲಿ ಏನು ಮಾಡಿದ್ದೇನೆ ಅಂತ, ಆದ್ರೆ ಜನ್ಮಾಂತರದಲ್ಲಿ ಮಾಡಿದ್ದನ್ನು ಅನುಭವಿಸ್ತೇವೆ ಹೊರತು ಇವಾಗ ಮಾಡಿದ್ದೆ ಇವಾಗ ಅನುಭವಿಸ್ತೇವೆ ಅಂತ ಎಲ್ಲಿಯೂ ಹೇಳಿಲ್ಲ. ಹೇಳೇ ಇಲ್ಲ ಅಂತಲ್ಲ. ಅತ್ಯುತ್ಕಟೈ ಪುಣ್ಯ ಪಾಪೈ ಇವ ಫಲಮಶ್ನುತೆ ತ್ರಿಬಿರ್ವರ್ಷೈ ತ್ರಿಬಿರ್ಮಾಸೈ ತ್ರಿಬಿರ್ದಿನೈರ್ವ ಅಂತ ಹೇಳಿದ್ರು. ಅಂದ್ರೆ 3 ವರ್ಷ 3 ದಿನ 3 ತಿಂಗಳಲ್ಲಿ ಯಾವಾಗ ಅತ್ಯುತ್ಕಟವಾದ ಪುಣ್ಯ ಪಾಪ ಅಂತದ್ದೇನು ಮಾಡಿದ್ದೇವೆ ನಾವು. ಆದ್ರೂ ಆರ್ಗ್ಯುಮೆಂಟ್ ಹೇಗೆ ಹೇಳಿದ್ರೆ ಯಾಕೆ ಭಗವಂತ ಕೊಡ್ಲಿಲ್ಲ ಅಂತೇಳಿ, ಖಂಡಿತ ಅಲ್ಲ. ಹಾಗಾದ್ರೆ ಭಗವಂತ ಏನು ಮಾಡಿದ್ದಾನೆ,
ತಾನು ಜನ್ಮಾಂತರದಲ್ಲಿ ಅನುಕೂಲ ಇದ್ದಾಗಲೂ ಭಗವಂತನಿಗೆ ಖರ್ಚು ಮಾಡಲಿಲ್ಲ ಅಂತ ಹೇಳಿ ಇದ್ದ ಸಂಪತ್ತನ್ನು ಕಸಿದುಕೊಂಡ. ಇವಾಗ ಬಡತನ ಬಂತು, 4-5 ಜನ ಮಕ್ಕಳು, ಏನು ಮಾಡ್ಲಿಕ್ಕೂ ಹೊಟ್ಟೆಗೆ ತಿನ್ಲಿಕ್ಕೆ ಇಲ್ಲ. ಆಗ ಮನೆಯಲ್ಲಿ ಹೇಳ್ತಾ ಇದ್ದ, ನನ್ನ ಗೆಳೆಯ, ಬಾಲ್ಯದ ಗೆಳೆಯ ಶ್ರೀಪತಿ, ಅವ ದ್ವಾರಕಾಧೀಶ ಕೃಷ್ಣ ಅಂತ ಹೇಳಿ. ಆಗ ಅವಳು ಹೇಳ್ತಾಳೆ, ಅವನನ್ನು ನೋಡಿ ಬನ್ನಿ, ನಿಮ್ಮ ದಾರಿದ್ರ್ಯ ನಾಶ ಆಗ್ತದೆ, ಅವನು ಸಂಪತ್ತು ಕೊಡ್ತಾನೆ ಅಂತ. ಆದ್ರೂ ಕೂಡ ಹಣ ಕೇಳಲಿಕ್ಕೋಸ್ಕರ ಕೃಷ್ಣನ ಬಳಿಗೆ ಹೋಗೋದಲ್ಲ, ಈತನೇ ಕುಚೇಲ. ಕೊನೆಗೇನು ಮಾಡ್ತಾನೆ ಕೇಳಿದ್ರೆ, 4 ಮನೆಯಲ್ಲಿ ತಾನು ಭಿಕ್ಷೆ ಬೇಡಿ ಬಂದಂತ ಅವಲಕ್ಕಿಯನ್ನು ತನ್ನ ಬಟ್ಟೆಯ ಗಂಟಿನಲ್ಲಿ ಕಟ್ಟಿಕೊಂಡು ಹೋಗ್ತಾನೆ. ಹೋಗುವ ನೋಡಿ ರೀತಿ ನೋಡಿ, ನಾವಾದ್ರೆ ಯಾವುದೋ ಅಪ್ಲಿಕೇಶನ್ ಹಿಡ್ಕೊಂಡು ದೇವರು ಎಷ್ಟಾದ್ರೂ ಹಣ ಕೊಟ್ಟಾರು ಅಂತ ಹೋಗ್ತೇವೆ. ಆದ್ರೆ ಇವ ಅದಕ್ಕೆ ಹೋದದ್ದಲ್ಲ, ಹೆಂಡತಿ ಕಳಿಸಿದ್ದವ್ರು. ಆದ್ರೆ ಇವನ ಮನದ ಭಾವ ಹೇಗಿತ್ತು ಕೇಳಿದ್ರೆ, ಈ ನಿಟ್ಟಿನಲ್ಲಿ ಕೃಷ್ಣ ದರ್ಶನ ಆಗ್ತದಲ್ಲ ಅಂತ ಹೇಳಿ 10 ದಿನ ಸೇವೆ ಮಾಡ್ಲಿಕ್ಕೆ ಬನ್ನಿ ಅಂತ ಹೇಳಿದ್ರೆ ಬರೋದು ದೊಡ್ಡದಲ್ಲ, ಕೃಷ್ಣನ ದರ್ಶನ ಆಗ್ತದಲ್ಲ ಎನ್ನುವಂತ ಭಾವದಿಂದ ಬರ್ತಾ ಇದ್ದಾನೆ. ಹಾಗಾಗಿ ಕೃಷ್ಣನನ್ನು ಕರೆದು ಪಲ್ಲಂಗದಲ್ಲಿ ಕುಳ್ಳಿರಿಸಿ ಅವನ ಕರ್ಮ ಕ್ಷಯ ಆಗಬೇಕು. ಭಗವಂತ ಏನೋ ಕೊಡದೆ ಏನೋ ಮಾಡೋದಿಲ್ಲ. ಹಾಗಾಗಿ ಅವನ ಕರ್ಮ ಕ್ಷಯ ಆಗ್ಬೇಕಾದ್ರೆ ಏನು ಮಾಡಿದ? ಕೈ ಕೊಡುವುದನ್ನು ಕೆಳಗೆ ಮಾಡಿದ. ಪ್ರಭೂತವಾದ ಸಂಪತ್ತಿರುವಾಗ ಸಾಸಿವೆಯ ಉಂಡೆಯಲ್ಲೇ ಮಾಡಿದವ ಅನ್ನವನ್ನೇ ಬೇಯಿಸದೆ ಕೊಟ್ಟದ್ರಿಂದ ದಾರಿದ್ರ್ಯ ಬಂದಿದೆ. ಆ ದಾರಿದ್ರ್ಯವನ್ನು ತೆಗಿಬೇಕು ಕೇಳಿದ್ರೆ ಅವನ ಕೈಯಲ್ಲಿದ್ದ ಅವಲಕ್ಕಿಯನ್ನು ತಾನು ಮುಷ್ಟಿಯಿಂದ ತೆಗೆದು ತಿಂದು ಎಷ್ಟು ರುಚಿ ಅಂತ ಹೇಳಿದ. ಭಗವಂತನ ಅರಮನೆಯಲ್ಲಿ ಬೇಕಾದಷ್ಟು ಅವಲಕ್ಕಿ, ಉಪ್ಪಿಟ್ಟು ಎಲ್ಲವೂ ಇತ್ತು, ಅವನಿಗೇನಿಲ್ಲ ಅಂತಾನೆ. ಆದ್ರೆ ಅವನಿಂದ ಕಸಿದುಕೊಂಡ ಕಾರಣ ಏನು ಕೇಳಿದ್ರೆ, ಯಸ್ಯ ಅನುಗ್ರಹ ಮಿಚ್ಚಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ನನಗೆ ಕೈ ಖಾಲಿ ಆದಾಗ ಬಹಳ ದುಃಖ ಆಗತ್ತೆ. ಆದ್ರೆ ಕೈ ಮಾಡಿದ್ದೇ ಯಾಕೆ ಖಾಲಿ ಕೇಳಿದ್ರೆ, ಮುಂದೆ ಪ್ರಭೂತವಾದ ಅನುಗ್ರಹ ಮಾಡುವುದಕ್ಕೋಸ್ಕರ. ಹಾಗಾಗಿ ಸಕಲ ಸಂಪತ್ತು ಬಂತು. ಎಷ್ಟು ಸಂಪತ್ತು ಬಂತು ಕೇಳಿದ್ರೆ, ತಾನು ಹಿಂದೆ ಕಳ್ಕೊಂಡ ಎಲ್ಲ ಸಂಪತ್ತನ್ನು ಶ್ರೀಪತಿಯಾದ ಕೃಷ್ಣ ಕೊಟ್ಟಿದ್ದಾನೆ. ಕೃಷ್ಣ ಯಾವತ್ತೂ ಕೂಡ ಬ್ಯಾಲೆನ್ಸ್ ಇಟ್ಟುಕೊಳ್ಳೋದೇ ಇಲ್ಲ. ತಾನು ನೀವು ಎಷ್ಟು ಕೃಷ್ಣನಿಗೆ ಕೊಡ್ತಾರೆ ಅದಕ್ಕಿಂತ 1000 ಪಟ್ಟು ಆತ ನಿಮಗೆ ಕೊಡ್ತಾನೆ. ಹಾಗಾಗಿ ಸುಧಾಮ ಎನ್ನುವವನು ಬಹಳ ಶ್ರೀಮಂತನಾಗಿ ಹೋಗುತ್ತಾನೆ, ಅವನು ಸಕಲ ಸಂಪತ್ತನ್ನು ಅನುಗ್ರಹಿಸ್ತಾನೆ. ಇದರಿಂದ ಏನು ಗೊತ್ತಾಗತ್ತೆ ಕೇಳಿದ್ರೆ, ಪಿತೃಗಳ ಅನುಗ್ರಹ ಆದ್ರೆ ಮಾತ್ರ ಭಗವದ್ ಅನುಗ್ರಹ ಆಗತ್ತೆ. ಪಿತೃಗಳ ಅನುಗ್ರಹ ಆಗದಿದ್ರೆ ಭಗವಂತನು ಕೂಡ ಮುನಿಸಿಕೊಳ್ಳುತ್ತಾನೆ. ಹಾಗಾಗಿಯೇ ಕಣ್ಣಿಗೆ ಕಾಣುವ ದೇವರೆಂದರೆ ಅಮ್ಮನು ತಾನೆ ಅಂತ ಹೇಳಿ ಅಪ್ಪಮ್ಮನಿಗೆ ಅಷ್ಟ ಸ್ಥಾನವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅಷ್ಟೇ, ತಾನು ಶ್ರಾದ್ದವನ್ನು ಮಾಡಿದ್ರಿಂದ ಪುಷ್ಟಿಂ ಪ್ರಜಾಂ ಸ್ವರ್ಗಂ ಪ್ರಯಚ್ಛಂತಿ. ಹಾಗಾಗಿ ಅಂತಹ ಸ್ವರ್ಗ ಸುಖವನ್ನು, ಪುಷ್ಟಿಯನ್ನು, ಆರೋಗ್ಯವನ್ನು ಎಲ್ಲ ಭಗವಂತ ಕೊಡ್ತಾನೆ. ಹಾಗಾಗಿ ಎಷ್ಟೋ ಜನ ಉದ್ಯೋಗ ನಿಮಿತ್ತ ತಂದೆ ತಾಯಿಯನ್ನು ಬಿಟ್ಟು ದೇಶ ವಿದೇಶಗಳಿಗೆ ಹೋಗ್ತಾರೆ. ಆದ್ರೆ ಏನು ಪರಿಣಾಮ? ಸಂಪತ್ತು ಬಂತು, ಆಪತ್ತೂ ಬಂತು. ಕೊನೆಗೆ ಇವರ ಕೊನೆಯ ಕಾಲದಲ್ಲಿ ಯಾರು ನೋಡಿಕೊಳ್ಳುವವರಿಲ್ಲ. ನಮಗೆ ಇವತ್ತು ಸಂಪತ್ತು ಹೇಳಿದ್ರೆ ಲಿಕ್ವಿಡ್ ಕ್ಯಾಶ್ ಅಂತ ಆಲೋಚನೆ ಮಾಡಿದ್ದೇವೆ, ಅದಲ್ಲ. ಹಾಗಾದ್ರೆ ತಂದೆ ತಾಯಿಗಳ ಜೊತೆಗೆ ಇದ್ದುಕೊಂಡು ಅವರ ಸೇವೆ ಮಾಡುವುದುಂಟಲ್ಲ, ಇದು ದೊಡ್ಡ ಸಂಪತ್ತು. ಹಾಗಾಗಿಯೇ ಭಗವಂತ ಕರ್ಮಾಧ್ಯಕ್ಷನಾದವ. ಹಾಗಾಗಿ ಹೇಳ್ತಾರೆ, ದೇವ ಕಾರ್ಯಾದಪಿ ಚೇತದ ಪಿತೃಕಾರ್ಯಂ ವಿಶಿಷ್ಯತೆ ಅಂತ ಹೇಳ್ತಾರೆ. ದೇವ ಕಾರ್ಯ ಮಾಡಲೇಬೇಕು, ದೇವತೆಗಳ ಋಣ ಪರಿಹಾರಕ್ಕೋಸ್ಕರ ಮಾಡಬೇಕು. ಆದರೂ ಕೂಡ ವಿಶಿಷ್ಟವಾದದ್ದು ಈ ದೇಹ ಕೊಟ್ಟದ್ದು. ಹಾಗಾಗಿ ಅಂತಹ ದೇಹ ಕೊಟ್ಟಂತಹ ಪಿತೃಗಳನ್ನು ನೆನಪಿಸಿಕೊಳ್ಬೇಕು, ಪಿತೃ ದೇವತೆಗಳನ್ನು ನೆನೆಸಿಕೊಳ್ಬೇಕು. ಅಂತ ಪಿತೃ ಕಾರ್ಯ ಮಾಡಬೇಕಾದ್ರೆ ವಿಶ್ವೇ ದೇವ ಅಂತ ದೇವತೆಗಳ ಆರಾಧನೆಯೂ ಮಾಡಬೇಕು. ಹೀಗೆ ಈ ಮಾತು ಬಂದಿದೆ ಹೊರತು ದೇವತೆಗಳನ್ನು ಕಡೆಗಣಿಸಿ ಬಂದ ಮಾತು ಇದಲ್ಲ. ದೇವತಾನಾಂ ಹಿ ಪಿತರಃ ಪೂರ್ವಮಾಪ್ಯಾಯನಂ ಸ್ಮೃತಂ ಶೀಘ್ರ ಪ್ರಸಾದಾಃ ಸುಪ್ರೀತಾಃ ಲೋಕಸ್ಯಾಪ್ಯಾಯನಂ ಪರಂ. ದೇವತೆಗಳಿಗೂ ಸಂತೋಷವನ್ನು ಕೊಟ್ಟವರು ಯಾರು ಅಂತ ಕೇಳಿದ್ರೆ ಪಿತೃಗಳು ಅಂತ. ಹಾಗಾಗಿ ಇಂದ ಮಾತು ಕೊಟ್ಟದ್ದು ಅಂತ ಹೇಳ್ತಾರೆ. ದೇವತಾನಾಂ ಹಿ ಪಿತರಃ ಪೂರ್ವಂ ಆಪ್ಯಾಯನಂ ಸ್ಮೃತಂ. ಚತುರ್ಮುಖ ಬ್ರಹ್ಮ ಪಾಠ ಹೇಳಬೇಕಾದ್ರೆ ಇವರೆಲ್ಲ ಏನ್ ಮಾಡ್ತಾರೆ, ತಾವೇ ತಮ್ಮನ್ನು ಪೂಜೆ ಮಾಡಿಕೊಂಡು ಹೋದ್ರು. ಆದಾಗ ಶಾಪ ಕೊಟ್ಟರು, ನಿಮ್ಮ ಅಜ್ಞಾನ ಆಗ್ಲಿ ಅಂತ ಹೇಳಿ. ಮತ್ತೆ ಜ್ಞಾನವನ್ನು ಪಡೀಲಿಕ್ಕೆ ಏನು ಮಾಡಬೇಕು ಕೇಳಿದ್ರೆ, ನಿಮ್ಮ ಮಕ್ಕಳ ಹತ್ರ ನೀವು ಪಾಠ ಕೇಳಿ ಅಂತ ಹೇಳಿದ್ರು. ಪಾಠ ಎಲ್ಲ ಕೇಳಿದ ಬಳಿಕ ಆ ಮಕ್ಕಳು ಏನ್ ಹೇಳ್ತಾರೆ, ಅಪ್ಪಂದಿರೆ ಅಂತ ಹೇಳುವುದು ಮಕ್ಕಳೇ ಅಂತ ಕರೆದ್ರು. ಇದಕ್ಕೆ ಮತ್ತೆ ಕೇಳಿದಾಗ ಹೇಳಿದ್ರು, ಜ್ಞಾನ ಎನ್ನುವಂಥದ್ದು ದೊಡ್ಡದೇ ಹೊರತು ಸ್ಥಾನ ಎನ್ನುವಂಥದ್ದು ದೊಡ್ಡದಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವರಿಗೂ ಕೂಡ ಜ್ಞಾನವನ್ನು ಕೊಟ್ಟವರು ಯಾರು ಕೇಳಿದ್ರೆ ಈ ಪಿತೃದೇವತೆಗಳು. ಹಾಗಾಗಿಯೇ ಹೇಳಿದ್ದು ಶೀಘ್ರ ಪ್ರಸಾದಾಃ ಸುಪ್ರೀತಾಃ ಲೋಕಸ್ಯಾಪ್ಯಾಯನಂ ಪರಂ. ಆದ್ದರಿಂದ ಲೋಕಕ್ಕೆ ಶ್ರೇಷ್ಠವಾದ ಸಂತೋಷವನ್ನು ಕೊಡುವವರು, ಶೀಘ್ರವಾಗಿ ಕೊಡುವವರು ಯಾರು ಹೇಳಿದ್ರೆ ಅದು ಪಿತೃಗಳು. ಹಾಗಾಗಿ ಅತ್ಯಂತ ಬೇಗ ಫಲ ಕೊಡೋದ್ರಿಂದಲೇ ಬಹಳ ಸೂಕ್ಷ್ಮವಾಗಿ ಇರುವವರು. ಎಷ್ಟು ಸೂಕ್ಷ್ಮ ಅಂದ್ರೆ, ದಕ್ಷಿಣ ದಿಕ್ಕು ಎನ್ನುವಂಥದ್ದು ಪಿತೃಗಳ ದಿಕ್ಕು, ಯಮನ ದಿಕ್ಕು ಗೊತ್ತು. ಅಲ್ಲಿ ಕಾಲು ಹಾಕಬಾರದು, ಅದಕ್ಕೆ ಉತ್ತರಕ್ಕೆ ತಲೆ ಹಾಕಬಾರದು ಅಂತ ಹೇಳಿ. ಉತ್ತರಕ್ಕೆ ತಲೆ ಹಾಕಬಾರದು ಹೇಳಿದ್ರೆ ದಕ್ಷಿಣಕ್ಕೆ ಕಾಲು ಹಾಕಬಾರದು ಅಂತ ಅರ್ಥ. ಯಾಕೆ
ಅಲ್ಲಿ ಪಿತೃದೇವತೆಗಳು ಇರ್ತಾರೆ. ಹಾಗಾಗಿ ಅಲ್ಲಿ ಬಹಳ ಮಡಿಯನ್ನು ಅಪೇಕ್ಷೆ ಪಡ್ತಾರೆ. ಕೋಪಗೊಳ್ಳಬಾರದು. ಶ್ರಾದ್ದ ಹಾಕುವಾಗ ಕೋಪಗೊಂಡ್ರೆ ಮೈಲಿಗೆ ಅಂತ ಹೇಳ್ತಾರೆ, ಗಡಿ ಬಿಡಿ ಮಾಡಿದ್ರೆ ಮೈಲಿಗೆ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಸ್ಥಿರ ಪ್ರಸಾದಾಶ್ಚತಾ ಸದಾ ತಾನ್ ನಮಸ್ಯಸ್ವ ಭಾರ್ಗವ ಪಿತೃಭಕ್ತೋಸಿ ವಿಪ್ರಶೇ ಸದ್ಭಕ್ತಶ್ಚ ನ ಸಂಶಯ ಹೇಳ್ತಾರೆ. ಭೃಗುವಂಶದಲ್ಲಿ ಬಂದವರೇ ಅಂತ ಕರೆದು ಹೇಳ್ತಾ ಇದ್ದಾರೆ. ಸ್ಥಿರವನ್ನು ಅನುಗ್ರಹ ಮಾಡುವ ಪಿತೃಗಳಿಗೆ ನಮಸ್ಕಾರವನ್ನು ಮಾಡಿದರೆ ಸ್ಥಿರಪ್ರಸಾದಾಶ್ಚ, ಅವರು ಸ್ಥಿರವಾದಂತಹ ಅನುಗ್ರಹವನ್ನು ಮಾಡ್ತಾರೆ. ಹಾಗಾಗಿ ನೀವಂತೂ ಸದ್ಭಕ್ತರಾಗಿದ್ದಿ, ಪಿತೃಭಕ್ತಿಯಾಗಿದ್ದಿ, ಪಿತೃಭಕ್ತನಾಗಿದ್ದಿ. ಹಾಗಾಗಿ ಇದರಲ್ಲಿ ಸಂಶಯ ಇಲ್ಲ. ಶ್ರೇಯತ್ತೇದ್ಯ ವಿಧಾಸ್ಯಾಮಿ ಪ್ರತ್ಯಕ್ಷಂ ಗುರುತತ್ವಯಂ ಚಕ್ಷುರ್ದಿವ್ಯಂ ಸವಿಜ್ಞಾನಂ ಪ್ರದಿಶಾಮಿ ತವಾನಘ. ಆದ್ದರಿಂದ ನಿನಗೆ ಒಳ್ಳೆಯದನ್ನು ಅನುಗ್ರಹಿಸ್ತೇನೆ. ಇದು ಮಾರ್ಕಂಡೇಯರು ಭೀಷ್ಮಾಚಾರ್ಯರಿಗೆ ಹೇಳುವ ಪ್ರಕರಣ, ಸಂತನು ಇದೆಲ್ಲ ನೆನಪಿಟ್ಟುಕೊಳ್ಳಬೇಕು. ವೈಶಂಪಾಯನವರು ಮಾರ್ಕಂಡೇಯರೆಲ್ಲ ಹೇಳುವಂತಹ ವಿಚಾರಗಳಿದೆಲ್ಲ. ಹಾಗಾಗಿ ಹೇಳ್ತಾರೆ, ಒಳ್ಳೆಯದನ್ನು ನಿನಗೆ ಅನುಗ್ರಹಿಸ್ತೇನೆ. ಯಾಕೆ? ಪಿತೃಗಳ ಚರಿತ್ರೆಯನ್ನು ಕೇಳಿದ್ದಕ್ಕೆ ನಿಮಗೆ ಒಳ್ಳೆಯದು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮಾತ್ರ ಅಲ್ಲ, ನಾನು ಹೇಳಿದ್ದನ್ನು ನೀನು ಚಕ್ಷುರ್ದಿವ್ಯಂ ಸುವಿಜ್ಞಾನಂ ಪ್ರತ್ಯಕ್ಷಂ ಕುರು ಸತ್ವಯಂ, ನೀನು ಪ್ರತ್ಯಕ್ಷವಾಗಿ, ನಾವು ಹೇಳ್ತೇವಲ್ಲ, ಅದು ಪ್ರತ್ಯಕ್ಷ, ನಾನೇ ಒಂದು ಉದಾಹರಣೆ ಹೀಗೆ ಆಗುವುದಕ್ಕೆ ಅಂತ ಹೇಳ್ತಾರಲ್ಲ, ಆ ರೀತಿಯಾದ ಉದಾಹರಣೆ ನಿನಗೆ ಕೊಡ್ತಾ ಇದ್ದೇನೆ. ನಿನಗೆ ದಿವ್ಯವಾದ ಅಲೌಕಿಕವಾದ ಒಂದು ಜ್ಞಾನದ ಕಣ್ಣನ್ನು ನೀಡ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ಚಕ್ಷುರ್ದಿವ್ಯಂ, ಜ್ಞಾನ ಚಕ್ಷುಷನ್ನು ಕೊಡ್ತೇನೆ. ಗೀತೆ ಮೇತಾ ಮತ್ಪ್ರಮತ್ತೋ ಮಾರ್ಕಂಡೇಯಂ ನಿಧಾಮಯ ನಹಿ ಯೋಗ ಗತಿ ಸೂಕ್ಷ್ಮ ಪಿತೃಣಾಂಚ ಪರಾಗತಿ. ಹಾಗಾಗಿ ಮಾರ್ಕಂಡೇಯರಿಗೆ ಇದು ಸನಕಾದಿ ಋಷಿಗಳು ಹೇಳ್ತಾ ಇದ್ದಾರೆ. ಗೀತಿಮೇತ ಅಪ್ರಮತ್ತಃ, ಪಿತೃಕರ್ಮಕ್ಕೆ ಸಂಬಂಧಪಟ್ಟವಂತಹ ಈ ಸ್ತೋತ್ರಗಳಿದ್ದಾರಲ್ಲ, ಇದನ್ನು ಯಾರು ಏಕಾಗ್ರತೆಯಿಂದ ಕೇಳ್ತಾರೋ ಅವರಿಗೆ ಪಿತೃಗತಿಯನ್ನು ಅವರು ಹೊಂದುತ್ತಾರೆ. ಯೋಗಗತಿಗಿಂತ ಅತ್ಯಂತ ಸೂಕ್ಷ್ಮವಾದದ್ದು ಪಿತೃಗತಿ ಅಂತ ಕೊಡ್ತಾರೆ. ನಹಿ ಯೋಗಗತಿ ಸೂಕ್ಷ್ಮ ಪಿತೃಣಾಂಚ ಪರಾಗತಿ. ಹಾಗಾಗಿ ಯೋಗದಿಂದ ಬರುವುದಕ್ಕಿಂತಲೂ ಮಿಗಿಲಾದದ್ದು ಪಿತೃಗಳ ಗತಿ ಅಂತ ತೋರಿಸಿ ಕೊಡ್ತಾ ಇದ್ದಾರೆ. ತದ್ವಿಧೇನಾಪಿ ದೃಶ್ಯೇತ ಕಿಂ ಪುನರ್ ಮಾಂಸಚಕ್ಷುಷ ಇತ್ಯೇತೆ ಪಿತರೋ ದೇವಾಶ್ಚ ಪಿತರಃ ಪುನಃ. ಸೂಕ್ಷ್ಮವಾದ ಯೋಗಗತಿಗಿಂತಲೂ ಕೂಡ ಪಿತೃಗತಿ ಅತ್ಯಂತ ವಿಶಿಷ್ಟವಾದದ್ದು. ಈ ಯೋಗಗತಿಯಿಂದ ಆದ್ರೂ ತಿಳ್ಕೊಳ್ಬಹುದು, ಆದ್ರೆ ಪಿತೃಗತಿಯನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ. ಗತಿ ಅಂದ್ರೆ ಮೂಮೆಂಟ್, ಕ್ರಿಯೆ ಅಂತ ಅರ್ಥ. ಹೀಗಿರುವಾಗ ಮಾಂಸದ ಕಣ್ಣಿನಿಂದ ನಿಮ್ಮ ಪಿತೃಗಳನ್ನು ನೀವು ಹೇಗೆ ಕಾಣಲಿಕ್ಕೆ ಸಾಧ್ಯ? ಹೀಗಾಗಿ ಪಿತೃಗಳು ದೇವತೆಗಳೆನಿಸಿದ್ದಾರೆ, ದೇವತೆಗಳೇ ಪಿತೃಗಳೆನಿಸಿದ್ದಾರೆ. ಇತ್ಯೇತೆ ಪಿತರೋ ದೇವಾಶ್ಚ ಪಿತರಃ ಪುನಃ. ಪಿತರೋ ಅಂದ್ರೆ ಏನು? ಪಾಪೀತಿ ಪಿತ, ರಕ್ಷಣೆ ಮಾಡುವವರು. ರಕ್ಷಣೆ ಮಾಡುವವರೆಲ್ಲ ದೇವತೆಗಳು, ದೇವತೆಗಳೆಲ್ಲ ರಕ್ಷಣೆ ಮಾಡ್ತಾರೆ ಅಂತ ಇಲ್ಲಿ ಉಲ್ಲೇಖವನ್ನು ಕೊಟ್ಟು, ಅನ್ಯೋನ್ಯ ಪಿತರೋ ಹ್ಯೇತೆ ದೇವಾಶ್ಚ ಪಿತರಶ್ಚ ತ್ರಯೋ ಮೂರ್ತಿ ಮೃತೆ ತತ್ರ ಚತ್ವಾರಶ್ಚ ಸಮೂರ್ತಯ. ದೇವತೆಗಳು ಪರಸ್ಪರ ಪಿತೃದೇವತೆಗಳು ಎನಿಸಿದ್ದಾರೆ. ಮಾತ್ರ ಅಲ್ಲ, ಇವರಲ್ಲಿ ಕೆಲವರು ಅಮೂರ್ತರು, ಕೆಲವರು ಮೂರ್ತರು. ಅದು ಯಾರು? ತ್ರಯೋ ಮೂರ್ತಿ ಮೃತೆ ತತ್ರ ಚತ್ವಾರಶ್ಚ ಸಮೂರ್ತಯ ಅಂತ ಕೇಳಿದ್ರು. 3 ಜನ ಅಮೂರ್ತರು, 4 ಮೂರ್ತಿವಂತರು. ಮೂರ್ತಿ ಅಂದ್ರೆ ಕಾಣುವಾಗ ಸಿಕ್ಕುವಂತವರು 4 ಜನ ಅಂತ ಕೊಡ್ತಾರೆ. ತೇಷಾಂ ಶ್ರಾದ್ದಾನಿ ಕುರ್ವಂತಿ ದೇವಾನ್ ತತ್ಕೃತ್ಯ ಯತ್ನದಃ ಭಕ್ತ ಪ್ರಾಂಜಯಶ್ಚೈವ ದೇವಾಸ್ತದ್ಗತ ಮಾನಸಾಃ ವಿಶ್ವೇ ಚ ಸಿಕತಾಶ್ಚೈವ ಪ್ರಶ್ನಯಃ ಶೃಂಗೇಣಸ್ತತ ಕೃಷ್ಣ ವಿಶ್ವ ಅಜಾಶ್ಚೈವ ವಿಧಿವತ್ ಪೂಜಯಂತ್ಯುತ. ಇವರೆಲ್ಲರೂ ಕೂಡ ವಿಶ್ವೇ ದೇವತೆಗಳ ಆರಾಧನೆ ಮಾಡಬೇಕು ಅಂತ ಎಲ್ಲ ಕೊಡ್ತಾರೆ. ಯಾರೆಲ್ಲ ಕೇಳಿದ್ರೆ ಸಿಕತರು, ಕೃಷ್ಣರು, ಶೃಂಗಿಗಳು, ಕೃಷ್ಣರು, ವಿಶ್ವರು, ಅಜರು, ಇವರೆಲ್ಲರೂ ಕೂಡ ವಿಧಿವತ್ತಾಗಿ ಇವರನ್ನೆಲ್ಲ ಪೂಜಿಸಬೇಕು, ಪೂಜಿಸ್ತಾರೆ. ಹಾಗಾದ್ರೆ ಯಾರು ಪ್ರಯತ್ನ ಪೂರ್ವಕವಾಗಿ ದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ಶ್ರಾದ್ದಗಳನ್ನು ಮಾಡ್ತಾರೋ ಅವರು ಸತ್ಕರ್ಮಗಳನ್ನು ಎಲ್ಲವನ್ನೂ ಕೂಡ ಪ್ರಾಂಜಲರಾಗಿ ಕೈ ಮುಗಿದುಕೊಂಡು ಶ್ರದ್ಧೆಯಿಂದ ಮಾಡುವವರು ಅಂತ ಕೊಡ್ತಾರೆ. ಹಾಗೆ ಮಾಡುವಾಗ ವಿಶ್ವೇ ದೇವತೆಗಳು ಅಂತ ಇದ್ದಾರೆ, ಅವರ ಆರಾಧನೆಯನ್ನು ಕೂಡ ಮಾಡಬೇಕು. ಕ್ರತುದಕ್ಷು ವಸು ಸತ್ಯ ಕಾಮ ಕಾಲ ಧ್ವನಿ ರೋಚಕ ಆರ್ದ್ರನ ಪುರೂರವ ಅಂತ ವಿಶ್ವೇ ದೇವತೆಗಳ ಸಮುದಾಯ ಅಂತ ಕೊಡ್ತಾರೆ. ಇನ್ನು ಸಿಕತರು ಮತ್ತೆ ಪೃಷ್ಣಿಗಳು, ಶೃಂಗಿಗಳು ಅಂತ ಯಮನ ಮಕ್ಕಳು ಅಂತ ಬೇರೆ ಪುರಾಣಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಕೃಷ್ಣ ವಿಶ್ವ ಅಜ ಎನ್ನುವರು ಅಗ್ನಿಯ ಮಕ್ಕಳು ಅಂತ ಪುರಾಣದಲ್ಲಿ ಉಲ್ಲೇಖವನ್ನು ಕೊಡ್ತಾರೆ. ಅದೆಲ್ಲವನ್ನು ಇಟ್ಟುಕೊಂಡು ಪೂಜೆಯಂತ್ಯುತ, ಇವರೆಲ್ಲ ಪೂಜೆ ಮಾಡಬೇಕು. ಪ್ರಜಾಸ್ತು ವಾತರಶನಾಃ ದಿವಾ ಕೀರ್ತ್ಯಾಸ್ತಥೈವ ಚ ಮೇಘಾಶ್ಚ ಮರುತಶ್ಚೈವ ಬ್ರಹ್ಮಾದ್ಯಾಶ್ಚ ದಿವೌಕಸಃ ಭೃಗ್ವಂಗಿರೋ ಅಗ್ನಿ ಪ್ರಮುಖಾಃ ಋಷಯಃ ಸರ್ವ ಏವ ಚ
ಯಕ್ಷ ನಾಗಾಹ ಸುಪರ್ಣಾಶ್ಚ ಕಿನ್ನರಾಶ್ಚ ನರೈಃ ಸಹ. ಜಿತೇಂದ್ರಿಯರಾದವರು ಇಂದ್ರಿಯ ನಿಗ್ರಹವನ್ನು ಇಟ್ಟುಕೊಂಡು ದಿವಾ ಕೀರ್ತಾಸ್ತಥೈವಚ ಅಂತ ಕೊಡ್ತಾರೆ. ಹಾಗಾದ್ರೆ ಶ್ರಾದ್ದ ದಿನ ಎಲ್ಲ ಏನು ಮಾಡಬೇಕು? ಹಾಗಾಗಿ ಪ್ರಜೆಗಳೆಲ್ಲ ಹಗಲಿನ ಹೊತ್ತಿನಲ್ಲಿ ಇವರ ಸಂಕೀರ್ತನೆಯನ್ನು ಮಾಡಬೇಕು. ಬೆಳಿಗ್ಗೆ ಎಲ್ಲ ಶ್ರಾದ್ದ ಮಧ್ಯಾಹ್ನ ಮೇಲೆ ಮಾಡ್ತೇನೆ, ಆದ್ರೆ ಬೆಳಿಗ್ಗೆ ಏನು ಮಾಡಬೇಕು ಕೇಳಿದ್ರೆ ಇವರೆಲ್ಲರೂ ಕೂಡ ದೇವತೆಗಳ ಹರಿನಾಮ ಸಂಕೀರ್ತನೆಯನ್ನು ಮಾಡಬೇಕು. ಮೇಘಾಚ್ಯ ಮರುತಚ್ಚೈವ ಬ್ರಹ್ಮಾದ್ಯಾಚ ದಿಗೋಪತಃ. ಇನ್ನು ಮೇಘ ಅಂದ್ರೆ ಮೋಡದ ಅಭಿಮಾನಿ ದೇವತೆಗಳು, ಮರುದೇವತೆಗಳು, ಬ್ರಹ್ಮದೇವರನ್ನು ಮುಂದೆ ಕೊಟ್ಟಂತಹ ಅನೇಕ ದೇವತೆಗಳು, ಭೃಗು, ಅಂಗಿರ, ಅಗ್ನಿ ಮೊದಲಾದ ಋಷಿಗಳು, ಯಕ್ಷರು, ನಾಗರು, ಗರುಡ, ಕಿನ್ನರ ಮೊದಲಾದವರು ಎಲ್ಲರೂ ಕೂಡ ಮನುಷ್ಯನನ್ನು ಕೂಡಿಕೊಂಡು ಪಿತೃಗಳ ಆರಾಧನೆಯನ್ನು ಮಾಡ್ತಾರೆ. ಹಾಗಾದ್ರೆ ಶ್ರಾದ್ದ ಇತ್ಯಾದಿಗಳನ್ನೆಲ್ಲ ಪಿತೃದೇವತೆಗಳ ಆರಾಧನೆ ನಾವು ಮಾತ್ರ ಮಾಡೋದಲ್ಲ, ದೇವತೆಗಳು, ಯಕ್ಷರು, ನಾಗ, ಗರುಡ ಎಲ್ಲರೂ ಮಾಡ್ತಾರೆ. ಹಾಗಾಗಿ ನಮ್ಮಲ್ಲಿಯೂ ಕೂಡ ಒಂದು ದನಕ್ಕೆ ಕೂಡ ಒಂದು ಹಾಕಬೇಕಾದ್ರೆ ಅದಕ್ಕೊಂದು ಶ್ರಾದ್ದದ ಹಾಗೆ ಮಾಡ್ತೇವೆ. ಹೇಗೆ? ನಾವು ಮಾಡುವ ಪಿಂಡದ ಹಾಗೆಲ್ಲ. ಮತ್ತೆ ಹೊಂಡವನ್ನು ತೋಡಿ ದನಗಳನ್ನು ನೆಲ್ಲ ಹಾಕಿ ಮತ್ತೆ ಕೊನೆಗೆ ಒಂದು ಮಣ್ಣು ಹಾಕಿ ಕೆಲವರೆಲ್ಲ ಹುಲ್ಲೆಲ್ಲ ಹಾಕಿ ದನಕ್ಕೆ ಒಂದು ಮೋಕ್ಷ ಆಯಿತು ಅಂತ. ಅದು ಎಲ್ಲವೂ ಶ್ರಾದ್ದವೇ, ಶ್ರದ್ಧೆಯಿಂದ ಮಾಡುದು. ಹಾಗಾಗಿ ಪಿಂಡ ಹಾಕಿದ್ದು ಮಾತ್ರ ಶ್ರಾದ್ದ ಅಂತ ಅರ್ಥ ಮಾಡಬೇಡಿ. ಅನ್ನದಾನ ಮಾಡಿದ್ರೆ ಆ ದಿನದಲ್ಲಿ ಅವರನ್ನು ನೆನೆಸಿಕೊಂಡು ಮಾಡಿದಂಥ ಪೂಜೆ ಇತ್ಯಾದಿಗಳು ಎಲ್ಲವೂ ಶ್ರಾದ್ದ ಆಗಿ ಬಿಡುತ್ತದೆ. ಆದ್ರೆ ಇದೇ ರೀತಿಯಾಗಿ ಮಾಡಬೇಕು ಅಂತ ಹೇಳುವಾಗ ಒಂದೊಂದು ಶ್ರಾದ್ದದಿಂದ ಒಂದೊಂದು ರೀತಿಯಾದ ಫಲಗಳನ್ನು ಕೊಡ್ತಾರೆ. ಪೂಜೆಯಂತೆ ಪಿತೃನೇತೆ ಧರ್ಮ ಏವ ಫಲಾರ್ಥಿನಃ ಏವಮೇತೆ ಮಹಾತ್ಮಾನಃ ಶ್ರಾದ್ದೈಃ ತತ್ಕೃತ್ಯ ಪೂಜಿತಾಃ ಸರ್ವಕಾಮಾನ್ ಅವಾಪ್ಸ್ಯಂತಿ ಶತಶೋತ್ಥ ಸಹಸ್ರಶಃ ಹಿತ್ವಾ ತ್ರೈಲೋಕ್ಯ ಸಂಹಾರಂ ಜರಾ ಮೃತ್ಯು ಭಯಂ ತಥಾ. ಇನ್ನು ಫಲ ಅಪೇಕ್ಷೆ ಇಲ್ಲದವರೂ ಕೂಡ ಇವರ ಆರಾಧನೆಯನ್ನು ಮಾಡ್ತಾರೆ ಪಿತೃದೇವತೆಗಳದ್ದು ಅಂತ. ಹಿಂದೆ ಹೇಳಿದ್ರು ನಿಮಗೆ ಪುಷ್ಟಿ ಬರ್ತದೆ, ಪ್ರಜಾ ಬರ್ತದೆ, ಸ್ವರ್ಗ ಬರ್ತದೆ ಅಂತ. ಅದು ಯಾವುದು ಬೇಡಪ್ಪ ಅಂತ ಹೇಳಿದ್ರೂ ಕೂಡ ಪಿತೃದೇವತೆಗಳ ಆರಾಧನೆಯನ್ನು ಮಾಡಬೇಕು, ಅವರಿಗೂ ಕೂಡ ಫಲ ಎನ್ನುವಂಥದ್ದು ಬರ್ತದೆ. ಹಾಗಾದ್ರೆ ಅವರು ಏನ್ ಮಾಡ್ತಾರೆ? ಪೂಜೆಯಂತೆ ಪಿತೃ ಏತೆ ಸರ್ವ ಏವ ಫಲಾರ್ಥಿನ. ಎಲ್ಲ ಫಲವನ್ನು ಅಪೇಕ್ಷೆ ಮಾಡುವವರು ಆರಾಧನೆ ಮಾಡ್ತಾರೆ. ಈ ರೀತಿಯಾಗಿ ಮಹಾತ್ಮರಾದ ಪಿತೃಗಳನ್ನು ಶ್ರಾದ್ದದ ಮೂಲಕ ಸತ್ಕರಿಸಿ ಪೂಜಿಸಿದ್ರೆ ಎಷ್ಟು ಹೇಳ್ತಾರೆ ಕೇಳಿದ್ರೆ ಶತಶೋಥ ಸಹಸ್ರಶಃ, 100,000 ಸಂಖ್ಯೆಯ ನಿಮ್ಮ ಆಸೆಗಳು ಇಚ್ಛೆಗಳು ಇದ್ರೂ ಕೂಡ ಅದು ನಿಮಗೆ ಪಡಿಲಿಕ್ಕೆ ಬರುತ್ತೆ. ಮಾತ್ರ ಅಲ್ಲ, ಹಿತ್ವಾ ತ್ರೈಲೋಕ್ಯ ಸಂಹಾರಂ, 3 ಲೋಕವನ್ನು ಪಡೆದುಕೊಳ್ತೀರಿ. ಜರಾ ಮೃತ್ಯು ಭಯಂತತಃ, ಮತ್ತೆ ಜರಾ ಮರಣಗಳನ್ನು, ವೃದ್ಧಾಪ್ಯವನ್ನು, ಮರಣವನ್ನು ನೀವು ದಾಟುತ್ತೀರಿ. ಹಾಗಾದ್ರೆ ಇದೆಲ್ಲ ಬರಬೇಕು ಹೇಳಿದ್ರೆ ಪಿತೃಗಳ ಆರಾಧನೆ, ಪಿತೃಗಳ ಮೂಲಕ ಭಗವದ್ ಆರಾಧನೆ ಮಾಡಬೇಕು ಅಂತ ಅರ್ಥ. ಮಾಡಿದಾಗ ಎಲ್ಲವೂ ಸಿಗ್ತದೆ. ಹಾಗಾಗಿ ಪಿತೃಗಳ ಆರಾಧನೆ ಇಲ್ಲದೆ ಇದೆಲ್ಲ ಸಿಕ್ಕೋದೇ ಇಲ್ಲ ಎನ್ನುವುದರಿಂದ ಹಾಗಾಗಿ ಅವರು ಹೇಳ್ತಾರೆ ಪ್ರಜಾ ಪುಷ್ಟಿ ಇದನ್ನೆಲ್ಲ ಸಿಗ್ತದೆ ಅಂತ ಕೊಟ್ಟದ್ದು. ಮೋಕ್ಷಯೋಗಂ ಪ್ರಯಚ್ಛಂತಿ ಐಶ್ವರ್ಯಂಚ ಪಿತಾಮಹ ಮೋಕ್ಷೋಪಾಯಂ ತಥೈಶ್ವರ್ಯಂ ದೇಹಂ ಅದೇಹತಾಂ. ಇನ್ನು ಮೋಕ್ಷವನ್ನು ಕೊಡುವವರು ಯಾರು ಕೇಳಿದ್ರೆ ಪಿತಾಮಹರು, ನಮ್ಮ ಅಜ್ಜಂದಿರು ಕೊಡ್ತಾರೆ. ನಾವು ಶ್ರಾದ್ದ ಹಾಕುವಾಗ ತಂದೆಗೆ ಮಾತ್ರ ಕೊಟ್ರೆ ಸಾಕಲ್ಲ, ತಂದೆ, ಅಜ್ಜ, ಇನ್ನು ಪಿಜ್ಜನಿಗೆ ಕೊಡ್ತೇವೆ. ಹಾಗಾದ್ರೆ ಪಿಜ್ಜನಿಗೆ ಕೊಟ್ರೆ, ಪಿತಾಮಹರಿಗೆ ಕೊಟ್ರೆ ಏನು ಅಂತ ಕೇಳಿದ್ರೆ ಐಶ್ವರ್ಯವನ್ನು ಕೊಡ್ತಾರೆ, ಮೋಕ್ಷ ಯೋಗವನ್ನು ಕೊಡ್ತಾರೆ, ಸೂಕ್ಷ್ಮವಾದಂತಹ ದೇಹವನ್ನು ಪಡೆದು ಮತ್ತೆ ಅವತಾರ ಅಂದ್ರೆ ಮತ್ತೆ ಹುಟ್ಟುವಂತಹ ಪಾಂಚಭೌತಿಕವಾದ ದೇಹವನ್ನು ಕಳೆದುಕೊಳ್ಳುವುದಕ್ಕೆ ಸಹಕಾರವನ್ನು ಮಾಡ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅರ್ಥ. ಮೋಕ್ಷೋಪಾಯಂ ತಥೈಶ್ವರ್ಯಂ ಸೂಕ್ಷ್ಮ ದೇಹಂ ಅದೇಹತಾಂ ಅಂತ. ಮುಂದೆ ಮತ್ತೆ ನಾವು ಹುಟ್ಟಿ ಬರದ ಹಾಗೆ ನಮ್ಮನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಮೋಕ್ಷಂಚ ಪಿತಾಮಹಂ ಅಂತ ಕೊಡ್ತಾರೆ. ಕೃತ್ಸನಂ ವೈರಾಗ್ಯಮಾನಂತ್ಯಂ ಪ್ರಯಚ್ಛಂತಿ ಪಿತಾಮಹ ಐಶ್ವರ್ಯ ವಿಹಿತಂ ಯೋಗಂ ಐಶ್ವರ್ಯಂ ಯೋಗ ಉಚ್ಯತೆ. ಸಂತುಷ್ಟರಾದಂತಹ ಪಿಜ್ಜ, ತಂದೆಯ ಅಜ್ಜ ಏನು ಮಾಡ್ತಾರೆ ಕೇಳಿದ್ರೆ ಮೋಕ್ಷಕ್ಕೆ ಕಾರಣವಾದ ಸಮಗ್ರವಾದ ವೈರಾಗ್ಯವನ್ನು ಕೊಡ್ತಾರೆ ಅಂತ. ವೈರಾಗ್ಯ ಅಂದ್ರೆ ಯಾವುದೋ ಬೇಡಂದು ಬಿಟ್ಟು ಹೋಗುದು ಅಂತ ಅರ್ಥ ಅಲ್ಲ. ವಿಷ್ಣುವಿನ ರಾಗ, ಯಾವ ಸಂಪತ್ತು ಇದ್ರು ಏನು ಅನುಭವಿಸಿದ್ರು ಕೂಡ ಇದು ಭಗವದ್ ಅನುಗ್ರಹ ಅಂತ ಸ್ವೀಕಾರ ಮಾಡೋದಕ್ಕೆ ವೈರಾಗ್ಯ ಅಂತ ಅರ್ಥ. ಈಗ ಹರಿ ಕೊಟ್ಟರು ಕೂಡ ಬೇಡಪ್ಪ ಅಂತ ಹೇಳಿದ್ರೆ, ದೇವರ ತೀರ್ಥ ಪ್ರಸಾದವು ಬೇಡ ಅಂತ ಹೇಳಿದ್ರೆ ಅದನ್ನು ವೈರಾಗ್ಯ ಅಂತ ಅಲ್ಲ. ನನಗೋಸ್ಕರ ಅಲ್ಲ, ಏನು ಕೊಟ್ಟರು ಬಂದ್ರು ಕೂಡ ಅದು ಭಗವಂತನದ್ದು ಅಂತ ತಾವು ಸ್ವೀಕಾರ ಮಾಡುದು ಅಂತಲ್ಲ, ಇದು ವೈರಾಗ್ಯ ನಿಜವಾಗಿ ಕೂಡ. ಹಾಗಾಗಿ ಐಶ್ವರ್ಯನ್ನು ನೀಡ್ತಾರೆ ಅಂತ ಹೇಳಿ ಪರಸ್ಪರ ವ್ಯಾಹತಾದೀತು ಇಲ್ಲದಿದ್ರೆ ಐಶ್ವರ್ಯ ವಿಹಿತಂ ಯೋಗಂ ಐಶ್ವರ್ಯಂ ಯೋಗ ಉಚ್ಯತೆ. ನೋಡಿ ಇಲ್ಲಿ ವೈರಾಗ್ಯ ಅಂತ ಹೇಳಿ ಆಮೇಲೆ ಹೇಳ್ತಾರೆ ಐಶ್ವರ್ಯವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಅರ್ಥ ಅಂತ ಕೇಳಿದ್ರೆ ಯೋಗೈಶ್ವರ್ಯ ಮೋಕ್ಷಾದಿಗಳನ್ನು ಕೊಡ್ತಾರೆ, ವಿಷ್ಣುವಿನ ಜ್ಞಾನವನ್ನು ಕೊಡ್ತಾರೆ. ಹಾಗಾಗಿ ವಿಷ್ಣುವಿನ ಅನುಗ್ರಹದಿಂದ ಸಕಲ ಸಂಪತ್ತನ್ನು ನಾವು ಪಡಿಲಿಕ್ಕೆ ಬರುತ್ತೆ. ಯೋಗೈಶ್ವರ್ಯ ಮೃತೆ ಮೋಕ್ಷ ಕತಚಿನ್ ನೋಪಪದ್ಯತೆ
ಅಪಕ್ಷಸ್ಯೈವ ಗಮನಮಂತರಿಕ್ಷೇಪ ತತ್ರಿಣಃ. ಮೋಕ್ಷ ಯೋಗೈಶ್ವರ್ಯದಿಂದೇ ದೊರಕುವಂಥದ್ದು. ಅಂದ್ರೆ ಏನು, ಯಾವ ಸಂಪತ್ತು ಯಾವುದೇ ಸ್ಥಾನಮಾನ ಬಂದರೂ ಕೂಡ ಅದು ಯಾರಿಂದ ಬಂತು? ವಿಷ್ಣುವಿನಿಂದ ಬಂತು. ವಿಷ್ಣುವಿನ ರಾಗ, ವಿಷ್ಣುವಿನ ಅನುಗ್ರಹ, ಅವನ ಪ್ರೀತಿಯಿಂದ ಬಂತು ಅಂತ ತಿಳ್ಕೊಳ್ಬೇಕು. ಅದು ಇಲ್ಲದೆ ಇದ್ರೆ ಖಂಡಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಕಥಂಚಿನ್ನೋಪಬದ್ಧತೆ, ಅದು ದೊರಕಲಿಕ್ಕೆ ಸಾಧ್ಯ ಇಲ್ಲ ಭಗವದ್ ಅನುಗ್ರಹ ಇಲ್ಲದೆ ಇದ್ರೆ. ಅದು ಹೇಗೆ ಅಂತ ಕೊಡ್ತಾರೆ. ಅಪಕ್ಷಸ್ಯೈವ ಗಗನಂ ಅಂತರಿಕ್ಷೇಪ ತತ್ರಿಣಃ. ರೆಕ್ಕೆ ಇಲ್ಲದೆ ಹಕ್ಕಿಗಳು ಹೇಗೆ ಆಕಾಶದಲ್ಲಿ ಹಾರಲಿಕ್ಕೆ ಸಾಧ್ಯ ಇಲ್ವೋ, ದೇವತಾನುಗ್ರಹ ಇಲ್ಲದೆ ಇದ್ರೂ ಕೂಡ ನೀವು ಸಂಪತ್ತನ್ನು, ಜ್ಞಾನವನ್ನು, ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಕ್ಕಿಗಳಿಗೆ ಬಲ ಇರುವುದೇ ಪಕ್ಷಿಯ ಅಂದ್ರೆ ಈ ರೆಕ್ಕೆಯಲ್ಲಿ. ಅದೇ ರೀತಿಯಾಗಿ ನಮಿಗೂ ಕೂಡ ಬಲ ಇರುವುದು ಯಾವುದರಲ್ಲಿ? ಭಗವದ್ ಅನುಗ್ರಹದಲ್ಲಿ. ಹಾಗಾಗಿ ಪಿತೃಗಳ ಆರಾಧನೆ ಮಾಡಬೇಕಾದ್ರೆ ಅಜ್ಜಂದಿರು ನಮಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ ವಿಷ್ಣುವಿನ ಅನುಗ್ರಹ ನಮಗೆ ಆಗ್ತದೆ ಅಂತ ಅರ್ಥ. ವರಿಷ್ಠ ಸರ್ವಧರ್ಮಾಣ ಮೋಕ್ಷಧರ್ಮ ಸನಾತನಃ ಪಿತೃಣಾಂ ಸಂಪ್ರಸಾದೇನ ಪ್ರಾಪ್ತತೆ ಸುಮಹಾತ್ಮನಾಂ. ಮೋಕ್ಷ ಸಿಕ್ಕುದು ಹೇಗೆ ಕೇಳಿದ್ರೆ ಪಿತೃಗಳ ಅನುಗ್ರಹದಿಂದ ಮೋಕ್ಷ ಸಿಗ್ತದೆ. ಹಾಗಾದ್ರೆ ಮೋಕ್ಷ ಸಿಗ್ಬೇಕಾದ್ರೆ ಇವರದ್ದು ಅನುಗ್ರಹವೂ ಮುಖ್ಯ. ವರಿಷ್ಠ ಸರ್ವಧರ್ಮಾಣ, ಎಲ್ಲ ಧರ್ಮಗಳಿಂದಲೂ ಕೂಡ ಶ್ರೇಷ್ಠವಾದದ್ದು ಯಾವುದು? ಮೋಕ್ಷ ಧರ್ಮ ಸನಾತನ. ಒಂದೇ ರೀತಿಯಾಗಿರುವಂತ ಮೋಕ್ಷ ಧರ್ಮ, ಅದು ನಮ್ಮ ಹಿಂದೂ ಧರ್ಮ, ಅದು ಸನಾತನ, ಒಂದೇ ರೀತಿಯಾಗಿರುತ್ತದೆ. ಹಾಗೆ ಶ್ರೇಷ್ಠರಿಗೂ ಕೂಡ ಮಹಾತ್ಮರಿಗೂ ಕೂಡ ಮೋಕ್ಷ ಎನ್ನುವಂಥದ್ದು ಸಿಕ್ಕುವಂಥದ್ದು ಪಿತೃಗಳದ್ದು ವಿಷ್ಣುವಿನ ಅನುಗ್ರಹದಿಂದ. ಮುಕ್ತ ವೈಢೂರ್ಯ ವಾಸಾಂಸಿ ವಾಜಿನಾಗಯುತಾನಿ ಚ ಕೋಟಿಶಶ್ಚೈವ ರತ್ನಾನಿ ಪ್ರಯಚ್ಛಂತಿ ಪಿತಾಮಹ. ಇನ್ನು ಇಷ್ಟು ಮಾತ್ರ ಅಲ್ಲ, ಪಿತೃಗಳ ಆರಾಧನೆಯ ಜೊತೆಗೆ ಪಿಜ್ಜಂದಿರ ಆರಾಧನೆ ಮಾಡಿದ್ರೆ ಅಪ್ಪ ಅಜ್ಜ ಪಿಜ್ಜ, ಹಾಗಾಗಿ ಅವರದ್ದು ಮಾಡಿದ್ರೆ ಮುತ್ತು ಸಿಗ್ತದೆ ಅಂತ ಕೊಡ್ತಾರೆ. ಮುತ್ತುಗಳು, ವೈಡೂರ್ಯ, ಬಟ್ಟೆ. ಹಾಗಾಗಿ ಕುದುರೆಗಳು ನಾಗ ಅಯುತಾನಿಚ ಅಂತ ಕೊಡ್ತಾರೆ. 10,000 ಕುದುರೆಗಳು, ಒಂದೊಂದಲ್ಲ, ಅಷ್ಟು ಕುದುರೆಗಳು ಹೇಳಿದರೆ ನಿಮಗೆ ಏನು ಮಾಡುದು ಅಂತ ಹೇಳ್ತೀರಿ. ಒಂದು ವಾಹನ ಅಂತ ಇಟ್ಟುಕೊಳ್ಳಿ. ಆ ಕಾಲದಲ್ಲಿ ಕುದುರೆಗಳು, ಈ ಕಾಲದಲ್ಲಿ ಕಾರ್. ಒಂದು ಕಾರಲ್ರಿ 10,000 ಕಾರ್ ಕೊಡ್ತಾರೆ ಹೇಳಿದ್ರೆ ಓ ಬಹಳ ಆಯ್ತು ಅಂತ ಆಲೋಚನೆ ಮಾಡ್ತೇವೆ. ಕೋಟಿ ಕೋಟಿ ರತ್ನಗಳನ್ನು ಎಲ್ಲವನ್ನೂ ಕೂಡ ಪಿಂಜಂದಿರು ನಾವು ಮಾಡುವ ಶ್ರಾದ್ದದಿಂದ ಅವರನ್ನು ನೆನಪಿಸಿಕೊಂಡಾಗ ಕೊಡ್ತಾರೆ. ಹಾಗಾದ್ರೆ ಅವರೇ ಕೊಟ್ಟಂತ ಕೇಳಿದ್ರೆ ಅಲ್ಲ, ಅವರ ಮೂಲಕ ಆರಾಧನೆ ಮಾಡಿದಂತ ಭಗವಂತ ಅನುಗ್ರಹ ಮಾಡ್ತಾನೆ. ಹಂಸಸಾರ ಸಂಯುಕ್ತಾನಿ ಮುಕ್ತಾ ವೈಡೂರ್ಯವಂತಿ ಚ ಕಿಂಕಿಣಿ ಜಾಲಯುಕ್ತಾನಿ ಸದಾ ಪುಷ್ಪ ಫಲಾಂಚ ವಿಮಾನಾನಾಂ ಸಹಸ್ರಾಣಿ ಅಷ್ಟಾನ್ಯಪ್ಸರಸಾಂಗಣೈ ಸರ್ವಕಾಮ ಪ್ರವೃದ್ಧಾನಿ ಪ್ರಯಚ್ಛಂತಿ ಪಿತಾಮಹಾಃ. ಇನ್ನು ಹೇಳ್ತಾರೆ, ಅವರು ಎಷ್ಟೆಲ್ಲ ಆರಾಧನೆ, ಇಷ್ಟೆಲ್ಲ ಫಲ ಕೊಟ್ಟದ್ದು ಮಾತ್ರ ಅಲ್ಲ, ಮತ್ತೆ ನಿಮಗೆ ರಥದಲ್ಲಿ ಕುಳ್ಳಿರಿಸಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾನೆ. ಆ ವಿಮಾನ ಹೇಗೆ ಇದೆ? ಹಂಸ ಸಾರಸಯುಕ್ತಾನಿ. ಆ ಹಂಸ ಇರ್ತದೆ ವಿಮಾನದಲ್ಲಿ, ಸಾರಸ ಪಕ್ಷಿಗಳಿಂದ ಇರ್ತದೆ, ವೈಡೂರ್ಯಗಳಿಂದ ಕೆತ್ತಿರ್ತದೆ. ಅದು ಹೇಗೆ ಹಾರುವುದು ಹೇಳಿದ್ರೆ ಹಂಸ ಸಾರಸ ಪಕ್ಷಿಗಳೆಲ್ಲ ಹೊತ್ಕೊಂಡು ತಿರ್ಗಾಡ್ತವೆ. ಅದರಲ್ಲಿ ವಜ್ರ ವೈಡೂರ್ಯಗಳಿಂದ ಅದನ್ನು ಕೆತ್ತಿರ್ತಾರೆ. ಇಷ್ಟು ಮಾತ್ರ ಅಲ್ಲ, ಕಿಂಕಿಣಿ ಅಂತ ಶಬ್ದ ಬರ್ತಾ ಇರ್ತದೆ, ಗೆಜ್ಜೆ ಎಲ್ಲ ಕಟ್ಟಿರ್ತಾರೆ ಆ ವಿಮಾನಕ್ಕೆ ಅಂತ ಹೇಳ್ತಾರೆ. ಪುಷ್ಪ ಫಲಗಳಿಂದ ತೂಬಿದ ಸಾವಿರಾರು ವಿಮಾನಗಳು ಬರ್ತಾರೆ. ಅದರಲ್ಲಿ ಮತ್ತೆ ಹೇಳ್ತಾರೆ ವಿಮಾನಾನಿ ಸಹಸ್ರಾಣಿ ಅಷ್ಟಾನಿ ಅಪ್ಸರಸಾಂಗಣೈ. 8 ಜನ ಏರ್ ಹೋಸ್ಟೆಸ್ ಇರ್ತಾರೆ. ಯಾರು? ಅಪ್ಸರಾ ಸ್ತ್ರೀಯರಿರ್ತಾರೆ. ಇವತ್ತೆಂದು ವಿಮಾನದಲ್ಲಿ ನಾವು ನೋಡ್ತಾ ಇದ್ದೇವೆ ಗಗನ ಸಖಿಯರು ಅಂತ. ಅದರದ್ದು ಕಲ್ಪನೆ ಕೊಟ್ಟದ್ದು ನಮ್ಮ ಪುರಾಣಗಳು, ಬೇರೆ ಯಾವುದರಲ್ಲಿಯೋ ಬರಲಿಲ್ಲ. ಹೀಗಾಗಿ ಅಪ್ಸರಾ ಸ್ತ್ರೀಯರೆಲ್ಲ ಬಂದು ಅವ್ರು ಏನ್ ಮಾಡ್ತಾರೆ, ಹಾಡ್ತಾ ಕುಣಿತಾ ನಿಮ್ಮನ್ನೆಲ್ಲ ಕರ್ಕೊಂಡು ಆರಾಧಿಸ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಯಾರು ಇದೆಲ್ಲ ಮಾಡ್ತಾರೋ ಅವರಿಗೆ ಸರ್ವಕಾಮ ಪ್ರವೃದ್ಧಾನಿ, ಬೇಕಾದ ಫಲಗಳನ್ನು ಕೊಡ್ತಾರೆ. ಹಾಗಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಕೊಡ್ತಾ ಇದ್ದಾರೆ. ಯಾರಾದ್ರೂ ಬೇಡ ಅಂತ ಹೇಳ್ತೇವ? ಹೀಗೆಲ್ಲ ಫ್ಲೈಟ್ ಟಿಕೆಟ್ ಮಾಡಿದ್ದಾರೆ, ಎಲ್ಲ ಕರ್ಕೊಂಡು ಬರ್ತಾರೆ ಹೇಳಿದ್ರೆ ಎಲ್ಲ ರೆಡಿ ಅಂತ ಹೋಗ್ತೇವೆ. ಹಾಗೆ ಯಾರು ಪಿತೃದೇವತೆಗಳ ಆರಾಧನೆ ಮಾಡ್ತಾರೋ ಯಾರು ಕೂಡ ಸಾಯುವುದಕ್ಕಾಗ್ಲಿ ಇಂತಹ ಗತಿಯನ್ನು ಪಡೆಯುವುದಕ್ಕಾಗಲಿ ಹೆದರಬೇಕಾಗಿಲ್ಲ. ಪ್ರಜ್ಞಾಂ ಪುಷ್ಟಿಂ ಧೃತಿಂ ಮೇಧಾಂ ರಾಜ್ಯಂ ಆರೋಗ್ಯಮೇವ ಚ ಪ್ರೀತ ನಿತ್ಯಂ ಪ್ರಯಚ್ಛಂತಿ ಮಾನುಷಾಣಾಂ ಪಿತಾಮಹಾಃ. ಇಷ್ಟು ಮಾತ್ರ ಅಲ್ಲ, ಪ್ರಜ್ಞೆಯನ್ನು ಕೊಡ್ತಾರೆ. ಪ್ರಜ್ಞೆ ಅಂದ್ರೆ ಪ್ರಕೃತವಾದಂತಹ ಜ್ಞಾನ. ಎಷ್ಟೋ ಜ್ಞಾನ ಇದೆ, ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಯೂಸ್ ಮಾಡೋದು. ಎಲ್ಲ ಆದ ನಂತರ ಅಲ್ಲಿ ಹೋಗಿ ಆಯ್ತು, ನಾನು ಅಲ್ಲಿ ಹೋಗುವಾಗ ಹೀಗೆ ಮಾಡ್ಬೇಕಿತ್ತು ಮಾರ್ರೆ, ನಂಗದು ತಲೆಗೆ ಬಂದ ನಂತರ ನೆನಪಾಯಿತು ಅಂತ ಹೇಳಿ. ಕೃಷ್ಣ ಮಠಕ್ಕೆ ಹೋಗಿತ್ತು, ಗೋದಾನ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದು, ಬರಲೇ ಇಲ್ಲ. ಎಲ್ಲೆಲ್ಲವೂ ಮಾಡಿದೆವು, ಬಂದ ನಂತರ ಆಲೋಚನೆ ಮಾಡಿತ್ತು. ಎಲ್ಲಾ ಕಡೆಗೂ ಇಲ್ಲಿ ಕಡೆಗೂ ವ್ಯತ್ಯಾಸ ಇದೆ. ಅಲ್ಲೆಲ್ಲ ಯಾವುದೋ ಬ್ರಾಹ್ಮಣರಿಗೆ ಅಂತ ಕೊಡ್ತೇವೆ, ಇಲ್ಲಿ ಹಾಗಲ್ಲ, ಕೃಷ್ಣನಿಗೆ ಗೋವನ್ನು ಕೊಡುವುದು.
ಹಾಗಾದ್ರೆ ಕೃಷ್ಣಾರ್ಪಣ ಅಂತ ಗೋವಿಗೆ ಕೊಡುದು ಯಾರನ್ನು? ಗೋಪಾಲನಿಗೆ ಕೃಷ್ಣವನ್ನು ಕೊಡುವಂಥದ್ದು, ಗೋಪಾಲಕ ಆತ. ಹಾಗಾದ್ರೆ ಬೇರೆ ಕಡೆಗೂ ಇಲ್ಲಿರ್ಗೋ ವ್ಯತ್ಯಾಸಗಳು ಅದೆಲ್ಲ ಗೊತ್ತಿತ್ತು, ಆದರೆ ನೆನಪಾಗುವಂಥದ್ದಿಲ್ಲ. ಹೀಗೆ ಎಷ್ಟೋ ಸಲ ಆಗತ್ತೆ. ಅದರ ಕಾಲಕ್ಕೆ ಜ್ಞಾನ ಬರೋದುಂಟಲ್ಲ, ಇದು ಪ್ರಜ್ಞೆ. ಆ ಟೈಮಿಗೆ ಬರುವಂತ ಆನ್ಸರ್ ಉಂಟು ನೋಡಿ, ಇದು ಪ್ರಜ್ಞೆ. ಹಾಗಾಗಿ ಇದನ್ನು ಕೊಡ್ತಾರೆ, ಪುಷ್ಟಿಯನ್ನು ಕೊಡ್ತಾರೆ. ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದು ಅರ್ಧಂಬರ್ಧ ಅಲ್ಲ, ಪರಿಪೂರ್ಣವಾಗಿ ಮಾಡುವಂಥದ್ದು. ಪೂರ್ತಿ ಸಂಪತ್ತನ್ನು ಇಟ್ಟುಕೊಂಡು ಮಾಡುವುದಕ್ಕೆ ಪುಷ್ಟಿ ಅಂತ ಕರೀತಾರೆ. ಅಂತಹ ಪುಷ್ಟಿಯನ್ನು ಕೊಡ್ತಾರೆ. ಧಾರಣೆ ಮಾಡುವಂತಹ ಸಾಮರ್ಥ್ಯವನ್ನು, ಧೃತಿ, ಮೇಧಸ್ಸನ್ನು, ಮೇಧಸ್ಸು ಅಂದ್ರೆ ಹಾಗೆ ಒಂದು ಮಾಡಿದರೆ ನೆನಪಾದ್ರೆ ಅದು ಹಾಗೆ ತುಂಬಾ ಕಾಲ ಧಾರಣೆ ಮಾಡುವಂಥದ್ದು, ಮೆಮೊರಿ ಪವರ್ ಅಂತ ಕರೀತಾರಲ್ಲ, ಅದನ್ನು ಎಲ್ಲವೂ ಕೊಡ್ತಾರೆ. ಕೊನೆಗೆ ಹೇಳ್ತಾರೆ ರಾಜ್ಯಂ ಆರೋಗ್ಯಮೇವಚ, ರಾಜ್ಯವನ್ನು ಕೊಡ್ತಾರೆ. ಜಾಗ ಮಾತ್ರ ಅಲ್ಲ, ರಾಜ್ಯ ಅಂತ ಹೇಳಿದ್ರೆ ಪ್ಲೇಸ್ ಮಾತ್ರ ಅಲ್ಲ, ಪ್ಲೇಸಿನ ಜೊತೆಗೆ ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳು. ಒಂದು ಹೋಟೆಲ್ ಮಾಡಿತ್ತು ಅಂತ ಇಟ್ಟುಕೊಳ್ಳೋ, ಖಾಲಿ ಟೇಬಲ್ ಕುರ್ಚಿ ಮಾತ್ರ ಅಲ್ಲ, ಬೇಕಾದ ಕೆಲಸದವರು ಬೇಕು. ಕೆಲಸದವರು ಇದ್ರು ಸಾಲದು, ಮತ್ತೆ ತಿನ್ಲಿಕ್ಕೆ ಬೇಕಾದ ಕಸ್ಟಮರ್ ಬೇಕು. ಅಷ್ಟು ಮಾಡಿದ್ರೆ ಸಾಲದಲ್ಲ, ಅದು ಕೊಡುವಂತ ರುಚಿ ಬೇಕು. ಎಲ್ಲವೂ ಪರಿಕರಗಳು ಇದ್ದು ನಡೆದಾಗ ಅದು ನಿಜವಾದ ರಾಜ್ಯ. ಹೀಗೆ ರಾಜ್ಯ ಅಂದ್ರೆ ಬೇಕಾದ ಅಧಿಕಾರದ ಜೊತೆಗೆ ಸೌಕರ್ಯಗಳ ಜೊತೆಗೆ ಎಲ್ಲವನ್ನೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಅನುಭವಿಸುವ ಆರೋಗ್ಯ ಬೇಕಲ್ಲ, ಅನುಭವಿಸುವಂತ ಮೆಂಟ್ಯಾಲಿಟಿ ಬೇಕಲ್ಲ, ಅಂತಹ ಆರೋಗ್ಯ ಅದನ್ನೂ ಭಗವಂತ ಕೊಡ್ತಾನೆ ಪಿತೃಗಳ ಆರಾಧನೆ ಮಾಡಿದ್ರೆ. ಇವತ್ತು ನಾವು ಆಲೋಚನೆ ಮಾಡ್ಬೇಕು, ನಮ್ಮಲ್ಲಿ ಎಷ್ಟೋ ಜನರ ಹತ್ರ ಸಂಪತ್ತುಂಟು, ಕೇಳಲಿಕ್ಕೆ ಹೋದ್ರೆ ಒಂದಿದ್ರೆ ಒಂದಿರೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ ಉಂಟು, ಆಸ್ತಿ ಉಂಟು, ಪಿತ್ರಾರ್ಜಿತ ಆಸ್ತಿ ಉಂಟು, ಏನು ಅನುಭವಿಸ್ತಾ ಇದ್ರೆ ಇಲ್ಲ, ಮತ್ತೆ ಕೋರ್ಟಲ್ಲಿ ಉಂಟು. ಹಾಗಾದ್ರೆ ಇದ್ರೂ ಇಲ್ಲದ ಹಾಗೆ ಆಯ್ತು. ಆರೋಗ್ಯ ಉಂಟ ಕೇಳಿದ್ರೆ ಎಲ್ಲ ಉಂಟು, ಆರೋಗ್ಯ ಇರೋದಿಲ್ಲ. ಹಾಗಾದ್ರೆ ಇದಿಷ್ಟು ಬರಬೇಕು ಕೇಳಿದ್ರೆ ಪಿತೃಗಳ ಅನುಗ್ರಹಕ್ಕೆ ಬೇಕಾದಂತ ಕೆಲಸ ಮಾಡಬೇಕು. ಪ್ರೀತ ನಿತ್ಯಂ ಪ್ರಯಚ್ಛಂತಿ ಮಾನುಷಾಣಾಂ ಪಿತಾಮಹ. ಇಷ್ಟಲ್ಲ, ಮತ್ತೆ ಇವರೆಲ್ಲ ಪ್ರೀತರಾದ್ರೆ ಶ್ರಾದ್ದ ಇತ್ಯಾದಿಗಳನ್ನು ಮಾಡಿದಾಗ ಅವರು ಅನುಗ್ರಹ ಮಾಡ್ತಾರೆ ನಮಗೆ ಅಂತ ಕೊಡ್ತಾರೆ. ಇಲ್ಲಿ ಗಮನಿಸಬೇಕಾದ್ರು ಶ್ರಾದ್ದ ಎಲ್ಲರೂ ಮಾಡ್ತಾರೆ, ಆದ್ರೆ ಯಾವುದಕ್ಕೆ ಮಾಡಬೇಕು ಕೇಳಿದ್ರೆ ಪಿತೃಗಳ ಪ್ರೀತಿಗೋಸ್ಕರ, ಅವರ ಅಂತರ್ಯಾಮಿ ಇರುವಂತ ಜನಾರ್ದನ ಅನುಗ್ರಹಕ್ಕೋಸ್ಕರ ಶ್ರಾದ್ದ ಮಾಡಬೇಕೆ ಬಿಟ್ರೆ ನಾವೇನ್ ಹೇಳ್ತೇವೆ, ಅಯ್ಯಯ್ಯೋ ಮಾಡ್ಬೇಕಪ್ಪ, ಯಾಕೆ ಮಾಡದಿದ್ರೆ ಮತ್ತೆ ನಾಳೆ ಕನಸಿನಲ್ಲಿ ಬಂದ್ರೆ, ನಾಳೆ ಎಲ್ಲಿಯಾದ್ರೂ ಬಂದು ನಮಗೆ ಪ್ರೇತವಾಗಿ ಬಂದ್ರೆ, ಕಾಡಿದ್ರೆ, ಅಥವಾ ಯಾರು ಜೋಯಿಸರು ಹೇಳಿದ್ರು ಅದಕ್ಕೆ ಮಾಡೋದು ಅಲ್ಲ. ಮತ್ತೆ ಭಗವತ್ ಅನುಗ್ರಹ ಅವರ ಮೂಲಕ ನಮಗೆ ಆಗಬೇಕು ಎನ್ನುವ ದೃಷ್ಟಿಯಿಂದ ಭಗವಂತನೇ ಕೊಡುವಂಥದ್ದು. ಈ ಎಲ್ಲ ಚಿಂತನೆಯನ್ನು ಮಾಡಿದಾಗ ಇದೆಲ್ಲ ಫಲವನ್ನು ಪಡ್ಕೊಳ್ಳಿಕ್ಕೆ ಬರುತ್ತೆ ಅಂತ ಕೊಡ್ತಾರೆ. ಅದು ಅವರಿಗೆ ಮಾಡಿದ್ದಕ್ಕಿಷ್ಟಲೇ ಯಾಕೆ ಫಲ ಹೇಳ್ತಾರೆ ಕೇಳಿದ್ರೆ, ಮಾಡಿದ್ರೆ ಎಷ್ಟು ಫಲವೋ ಕೇಳಿದ್ರು ಅದರ 6ನೇ ಒಂದು ಅಂಶ ನಮಗೆ ಉಂಟು. ಹಾಗಾದ್ರೆ ಇದೆಲ್ಲ ಫಲ ಪಿತೃಗಳ ಆರಾಧನೆ ಮಾಡಿದ್ರೆ, ಕೇಳಿದಾಗ ನಮಗೆ ಫಲ ಇಲ್ವಾ ಕೇಳಿದ್ರೆ ಖಂಡಿತ ಅಂತಹ ಫಲಗಳೆಲ್ಲ ಭಾಗಶಃ ನಮ್ಮ ಯೋಗ್ಯತೆಯಾಗಿ ಭಗವಂತ ಅನುಗ್ರಹ ಮಾಡ್ತಾನೆ ಎನ್ನುವುದಕ್ಕೋಸ್ಕರ ಇಂತಹ ಫಲವನ್ನು ಕೊಡ್ತಾ ಇದ್ದಾರೆ. ಸನತ್ ಕುಮಾರರು ಮುಂದೆ ಚರಿತ್ರೆಯನ್ನು ಬೆಳೆಸ್ತಾ ಹೇಳ್ತಾರೆ, ಅತಃಪರಂ ಪ್ರವಕ್ಷ್ಯಾಮಿ ಕ್ರಿಯಾಕಲ್ಪಂ ಯಥಾವಿಧಿ ಕಾಮ್ಯಂ ನೈಮಿತ್ತಿಕಾಜಸ್ತ್ರಂ ಶ್ರಾದ್ದ ಕರ್ಮಾಣಿ ನಿತ್ಯಶಃ. ಮುಂದೆ ವಿಧಿಬದ್ಧವಾದಂತಹ ಕ್ರಿಯಾಕಲ್ಪಗಳನ್ನು ತಿಳಿಸ್ತೇನೆ. ಅಂದ್ರೆ ಶ್ರಾದ್ದಗಳಲ್ಲಿ ವೆರೈಟಿ ಹೇಗೆ, ಅದನ್ನು ಹೇಗೆಲ್ಲ ಮಾಡಬೇಕು, ಅದರದ್ದು ಕ್ರಿಯೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ತೇನೆ. ಇಷ್ಟರವರೆಗೆ ಹೇಳಿದ್ದೆಲ್ಲ ಥಿಯರಿಟಿಕಲ್, ಮುಂದೆ ಹೇಳುವಂಥದ್ದೆಲ್ಲ ಪ್ರಾಯೋಗಿಕವಾಗಿ. ಹಾಗಾಗಿ ಹೇಳ್ತಾರೆ ಶ್ರಾದ್ದ ಕರ್ಮ ಎನ್ನುವಂಥದ್ದು ಕಾಮ್ಯ ಶ್ರಾದ್ದ, ನೈಮಿತ್ತಿಕ ಶ್ರಾದ್ದ, ನಿತ್ಯ ಶ್ರಾದ್ದ ಅಂತ ಹೇಳಿ 3 ವಿಭಾಗ ಇದೆ. ಆಗ್ರಾಯಣ ಮೂಲಸ್ಯು ಅಷ್ಟಕಾ ತಿಸ್ರ ಏವಚ ಕೃಷ್ಣಪಕ್ಷೇ ವರಿಷ್ಠಾ ಚ ಪೂರ್ಣಾ ಚಾಂದ್ರೀ ಚ ಭಾಷಿತಾ ಪ್ರಾಜಾಪತ್ಯ ದ್ವಿತೀಯಾ ಸ್ಯಾತ್ ತೃತೀಯಾ ವೈಶ್ವದೀವಿಕಿ ಅದ್ಯಾಪೂಪೈ ಸ್ಮೃತಾ ನಿತ್ಯಂ ಮಾಂಸೈರನ್ಯಾ ಭವೇತ್ ಸದಾ. ಷಣ್ಣವತಿ ಶ್ರಾದ್ದಗಳು ಅಂತ 96 ಶ್ರಾದ್ದಗಳನ್ನು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ತಿಸ್ರಾಷ್ಟಕಗಳು ಅಂತ ಆಗ್ರಾಯಣ ಮೂಲವಾಗಿದೆ. ಇವತ್ತು ಅಂತಹ ಒಂದು ಶ್ರಾದ್ದದ ದಿನ, ಅಷ್ಟಕ ಶ್ರಾದ್ದ ಎನ್ನುವಂಥದ್ದು ಅಷ್ಟಮಿ ದಿನ ಬರುವಂಥದ್ದು. ಹೀಗೆ ಆಗ್ರಾಯಣ ಮೂಲವಾದಂಥದ್ದು ಅಂತ ಶ್ರಾದ್ದವನ್ನು ಕೊಡ್ತಾರೆ. ಮಾರ್ಗಶಿರ ಮಾಸದಲ್ಲಿ ಇದು ಮೂಲವಾಗಿರುವಂಥದ್ದು. ಕೃಷ್ಣ ಪಕ್ಷೆ ವರಿಷ್ಠಾದ ಪೂರ್ಣ ಚಾಂದ್ರೀಚ ಭಾಷಿತ ಅಂತ ಕೃಷ್ಣ ಪಕ್ಷದ ಶ್ರೇಷ್ಠವಾದ ತಿಥಿಗಳಲ್ಲಿ ಇದೆಲ್ಲ ಅಷ್ಟಕ ಶ್ರಾದ್ದವನ್ನು ಆಚರಿಸಬೇಕು. ಮಾರ್ಗಶಿರ ಮಾಸದ ಹುಣ್ಣಿಮೆಯವತ್ತು ಶ್ರಾದ್ದಕ್ಕೆ ಪ್ರಶಸ್ತವಾದ ತಿಥಿ ಅಂತ ಇದೆ, ಅದನ್ನು ಚಾಂದೀ ಶ್ರಾದ್ದ ಅಥವಾ ಪೂರ್ಣ ಶ್ರಾದ್ದ ಅಂತ ಕರೀತಾರೆ. ಹೀಗೆ ಒಂದೊಂದು ವಿಶಿಷ್ಟವಾದಂತಹ ಅಷ್ಟಮಿ ನವಮಿ ತಿಥಿಗಳಲ್ಲಿ ಆಚರಿರುವಂತಹ ಶ್ರಾದ್ದಕ್ಕೆ ಎಲ್ಲ ಸಪ್ತಮಿ ಅಷ್ಟಮಿ ನವಮಿಯಲ್ಲಿ ಬರುವಂಥದ್ದು, ಅದನ್ನು ಅಷ್ಟಕ ಶ್ರಾದ್ದ ಅಂತ ಕರೀತಾರೆ. ಹಾಗಾಗಿ ಅವುಗಳದ್ದು ಉಲ್ಲೇಖವನ್ನು ಕೊಡ್ತಾರೆ. ಪ್ರಾಜಾಪತ್ಯ ದ್ವಿತೀಯ ಸ್ಯಾತ್, ಇನ್ನು ಮೊದಲನೆಯ ಶ್ರಾದ್ದ ಅಷ್ಟಕ ಶ್ರಾದ್ದ ಅಂತ ಇದೆ. ಎರಡನೆಯದ್ದಕ್ಕೆ ಪ್ರಾಜಾಪತ್ಯ ಶ್ರಾದ್ದ ಅಂತ ಕರೀತಾರೆ. ತೃತೀಯ ವೈಶ್ವದೇವಿಕಿ, ಮೂರನೇದು ವೈಶ್ವದೇವಿಕಿ ಶ್ರಾದ್ದ ಅಂತ ಕರೀತಾರೆ.
ಅರ್ಥಾತ್ ರೋಹಿಣಿ ನಕ್ಷತ್ರದಲ್ಲಿ ಆಚರಿಸುವ ಈ ಶ್ರಾದ್ದ ಪ್ರಾಜಾಪತ್ಯ ಅಂತ ಶ್ರಾದ್ದ. ಹಾಗಾದ್ರೆ ಆಲೋಚನೆ ಮಾಡುವುದಲ್ಲ, ತಂದೆ ತಾಯಿಗಳು ಹೋದ ಹೊತ್ತು ಮಾತ್ರ ಅಲ್ವಾ ಶ್ರಾದ್ದ ಮಾಡಬಹುದು ಅಂತ. ಅದು ನಾವು ಅಷ್ಟನ್ನು ಮಾತ್ರ ಉಳಿಸಿಕೊಂಡಿದ್ದೇವೆ ಅಂತ ಅರ್ಥ. ಮತ್ತೆ ಒಂದೇ ದಿನ ಶ್ರಾದ್ದ ಮಾಡುವುದಲ್ಲ, ವರ್ಷಕ್ಕೆ 96 ಶ್ರಾದ್ದ ಉಂಟು. ಹಾಗಾದ್ರೆ ಕೊನೆ ಪಕ್ಷ ಅದೆಲ್ಲ ಬಿಡಿ, ಒಂದು ದಿನ ಆದ್ರೂ ಮಾಡಿ ಅಂತ ಹೇಳಿದ್ವಿ. ನಾವು ಒಂದೇ ದಿನ ಮಾಡ್ತೇವೆ. ಎಷ್ಟು ಕೇಳಿದ್ರೆ ಅಧಿಕ ಮಾಸ ಬಂದ್ರೆ 2 ಬರಬೇಕು, 2 ಮಾಡ್ಬೇಕು ಅಂತ ಕೇಳಿ, 2 ಮಾಡಬೇಕು ಅಂತ ಅರ್ಥ. ಹಾಗಾಗಿ ಪ್ರಾಜಾಪತ್ಯ ಶ್ರಾದ್ದ ಅಂತ ಹೇಳಿ ರೋಹಿಣಿ ನಕ್ಷತ್ರದಲ್ಲಿ ನಾವು ಆಚರಣೆ ಮಾಡುವಂತ ಶ್ರಾದ್ದ. ವಿಶ್ವೇ ದೇವತೆಗಳಿಗೆ ಸಂಬಂಧಪಟ್ಟಂತದ್ದು ಉತ್ತರಾಷಾಢ ನಕ್ಷತ್ರದಲ್ಲಿ ಆಚರಿಸುವ ಶ್ರಾದ್ದ ಅಂತ ಇನ್ನೊಂದು. ಆಜ್ಞಾಪೂಪೈ ಸ್ಮೃತ ನಿತ್ಯಂ. ಇನ್ನು ಈ ನಕ್ಷತ್ರಗಳಿಗೆಲ್ಲ ಚತುರ್ಮುಖ ಬ್ರಹ್ಮ ಮತ್ತೆ ವಿಶ್ವೇ ದೇವತೆಗಳು ನಿಯಾಮಕರಾಗಿರ್ತಾರೆ. ಯಾವಾಗಲೂ ಕೂಡ ಪ್ರಾಜಾಪತ್ಯ ವೈಶ್ವದೇವಿಕೆ ಶ್ರಾದ್ದಗಳನ್ನೆಲ್ಲ ತುಪ್ಪ ಮತ್ತೆ ಅಪೂಪದಿಂದ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟಕ ಶ್ರಾದ್ದವನ್ನು ಮಾಂಸದಿಂದ ಆಚರಿಸಬೇಕು ಅಂತ ಕೊಡ್ತಾರೆ. ನಮಗೆ ಮಾಂಸ ಅಂತ ಹೇಳಿದ ಕೂಡಲೇ ಪ್ರಾಣಿಗಳ ಮಾಂಸ ಮಾತ್ರ ನೆನಪಾಗತ್ತೆ. ಮಾವಿನ ಹಣ್ಣು ಇದೆ, ಅದರಲ್ಲಿ ಏನು ಹೇಳ್ತೇವೆ, ಗೊರಟೆ ಬಹಳ ತೆಳು, ಪೂರ್ತಿ ಮಾಂಸವೇ ಅದರಲ್ಲಿ ಅಂತ ಹೇಳಿ, ಅಂದ್ರೆ ಪಲ್ಪ್ ಎನ್ನುವಂತ ಅರ್ಥವೂ ಇದೆ. ಒಂದು ಕಾಲದಲ್ಲಿ ಪ್ರಾಣಿಗಳ ಮಾಂಸದಿಂದ ಶ್ರಾದ್ದ ಹಾಕ್ತಾ ಇದ್ರು, ಹಾಗಾಗಿ ಅಲ್ಲಿ ಮಾಂಸ ಆಗಬಹುದು. ಈಗಿನ ಕಾಲಕ್ಕೆ ಹಣ್ಣಿನ ಏನೊಂದು ಪಲ್ಪ್ ಉಂಟಲ್ಲ, ಅದಕ್ಕೆ ಮಾಂಸ ಅಂತ ಅರ್ಥ ಮಾಡಬೇಕಾಗುತ್ತೆ. ಶಾಕೈ ಕಾರ್ಯ ತೃತೀಯ ಸ್ಯಾದೇಶ ದ್ರವ್ಯಗತೋ ವಿಧಿ ಅನ್ವೇಷ್ಟವ್ಯಾ ಪಿತॄಣಾಂ ವೈ ನಿತ್ಯಮೇವಂ ವಿಧೀಯತೆ. ಇನ್ನು ವೈಶ್ವದೇವಿಕೆಯಾದಂತಹ ಶ್ರಾದ್ದಗಳನ್ನೆಲ್ಲ ಹೇಳ್ತಾರೆ. ಅರ್ಥಾತ್ ತರಕಾರಿ, ಹಣ್ಣು, ಗೆಡ್ಡೆ ಇವುಗಳಿಂದ ಅವುಗಳನ್ನೆಲ್ಲ ಮಾಡಬೇಕು ಅಂತ ವಿಧಿ. ಹಾಗಾಗಿ ಪಿತೃಗಳಿಗೆ ಇಷ್ಟವಾದಂತ ಶಾಖಗಳನ್ನು ಇಟ್ಟುಕೊಂಡು ಮಾಡುವಂಥದ್ದು ಅಂತ ಕೊಡ್ತಾರೆ. ಹಾಗಾಗಿ ಅಂತಹ ಶ್ರಾದ್ದಗಳನ್ನು ಮಾಡಬೇಕು. ಎಲ್ಲಾ ತರಕಾರಿಗಳನ್ನು ಶ್ರಾದ್ದದಲ್ಲಿ ಉಪಯೋಗ ಮಾಡಲಿಕ್ಕಿಲ್ಲ. ಕೆಲವು ನಿಷಿದ್ಧವಾದ ಪದಾರ್ಥಗಳನ್ನು, ಕೆಲವು ವಿಹಿತವಾದ ಪದಾರ್ಥಗಳನ್ನು ಇಟ್ಟುಕೊಂಡು ನಾವು ಮಾಡ್ತೇವೆ. ಗೆಡ್ಡೆ ಗೆಣಸು ಶಾಖಗಳಿಂದಲೇ ಕಲಿಯುಗದಲ್ಲಿ ಆಚರಿಸಬೇಕು ಅಂತ ವಿಧಾನವನ್ನು ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಹೇಳಿದ್ರು ಮಾಂಸ ಅಂತ ಇಟ್ಟುಕೊಂಡೆಲ್ಲ ಮಾಂಸ ಅಂತ ಮಾಡೋದು ಅಲ್ಲ. ಅಶ್ವಮೇಧಂ ಗವಾಲಂಬಂ ಸನ್ಯಾಸಂ ಫಲಪೈತೃಕಂ ದೇವರಾಜ್ಯ ಸುತೋತ್ಪತ್ತಿಂ ಕಲೋ ಪಂಚ ವಿವರ್ಜಯೇತ್ ಅಂತ ಇದಿಷ್ಟನ್ನು ಬಿಡ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಹೀಗೆ ಮಾಡಬೇಕಾದ್ರೆ ಏನು ಮಾಡಿ, ಶಾಕೈಹಿ ಕಾರ್ಯ, ತರಕಾರಿಗಳಿಂದ ಗೆಡ್ಡೆ ಗೆಣಸುಗಳಿಂದ ಶ್ರಾದ್ದಾದಿ ಕ್ರಿಯೆಗಳನ್ನು ಮಾಡಬೇಕು ಅಂತ ಕೊಡ್ತಾರೆ. ಯಾಚಾಪ್ಯನ್ಯ ಚತುರ್ಥಿ ಸ್ಯಾಂ ತಾಂತು ಪ್ರಯತ್ನತಃ ಆಯುಷ್ಶ್ರಾದ್ದಂ ದ್ವಿಜ ಕುರ್ಯಾತ್ ಸರ್ವಸ್ವೇನಾಪಿ ನಿತ್ಯಶಃ. ಇನ್ನು ಅಷ್ಟಕ ಶ್ರಾದ್ದ, ಪ್ರಾಜಾಪತ್ಯ ಶ್ರಾದ್ದ, ವೈಶ್ವದೇವಿಕೆ ಶ್ರಾದ್ದ ಅಂತ ಇದೆ. ಇನ್ನು 4ನೆಯ ಶ್ರಾದ್ದವನ್ನು ನಿತ್ಯ ಶ್ರಾದ್ದ ಅಂತ ಕರೀತಾರೆ. ಇದನ್ನು ಆಯುಷ್ ಶ್ರಾದ್ದ ಅಂತ ಕರೀತಾರೆ. ಯಾಕೆ ಕೇಳಿದ್ರೆ, ಪ್ರತಿದಿನವೂ ಕೂಡ ಪ್ರಯತ್ನ ಪೂರ್ವಕವಾಗಿ ತಮ್ಮಲ್ಲಿರುವ ಸಂಪತ್ತುಗಳನ್ನು ಇಟ್ಟುಕೊಂಡು ವಿನಿಯೋಗ ಮಾಡುವಂತಹ ಶ್ರಾದ್ದ ಇದು ಆಯುಷ್ ಶ್ರಾದ್ದ ಅಂತ ಬರುತ್ತೆ. ಹಾಗಾದ್ರೆ ಶ್ರದ್ಧೆಯಿಂದ ಪಿತೃಗಳನ್ನು ಎನಿಸಿಕೊಂಡು ಮಾಡುವಂಥದ್ದು, ಪ್ರತಿನಿತ್ಯ ದಾನ ಧರ್ಮಾದಿಗಳನ್ನು ಮಾಡಬಹುದು. ಅವರ ಉದ್ದೇಶವಾಗಿ ನಿತ್ಯ ತರ್ಪಣಾದಿಗಳನ್ನು ಮಾಡುವಂಥದ್ದು ಇದೆಲ್ಲವೂ ಕೂಡ ಒಂದು ಶ್ರಾದ್ದದ ಅಂಗವಾಗಿಯೇ ಇರ್ತದೆ. ಹಾಗಾಗಿ ಪಿತೃದೇವತೆಗಳ ಪ್ರೀತ್ಯರ್ಥವಾಗಿ ಅನ್ನದಾನ ಮಾಡುವಂತ ಅದು ಒಂದು ಶ್ರಾದ್ದವೇ, ಬ್ರಾಹ್ಮಣ ಭೋಜನ ಅಂತ. ಅದು ವಿಶೇಷ ದಿನದಲ್ಲಿ ಆಗ್ಬೇಕು. ನಿತ್ಯವೂ ಕೂಡ ನಮ್ಮ ಪಿತೃಗಳಿಗೆ ಅನುಗ್ರಹ ಆಗಬೇಕು ನಮಗೆ ಅಂತ ಹೇಳಿ ಅನ್ನದಾನವನ್ನೆಲ್ಲ ಮಾಡ್ಬೋದು, ಬಂದ ಬ್ರಾಹ್ಮಣರಿಗೆಲ್ಲ ಏಕಾದಶಿ ಒಂದು ಬಿಟ್ಟು. ಹೀಗೆ ಇದನ್ನು ಏನು ಹೇಳ್ತಾರೆ, ಇದೆಲ್ಲವೂ ಕೂಡ ನಿತ್ಯ ಶ್ರಾದ್ದ ಅಂತ ಕರೀತಾರೆ ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ನಿತ್ಯ ಅನ್ನದಾನ ಮಾಡುವವರಿದ್ದಾರೆ, ಅದ್ರ ತಂದೆ ತಾಯಿಯನ್ನು ನೆನಪಿಸಿಕೊಳ್ಳೋದೇ ಇಲ್ಲ, ಅಥವಾ ಪಿತೃ ದೇವತೆಗಳನ್ನು ನೆನಪಿಸಿಕೊಳ್ಳೋದಿಲ್ಲ. ಅವರನ್ನು ನೆನಪಿಸಿಕೊಂಡು ಅವರದ ಅನುಗ್ರಹ ನಮಗಾಗ್ಲಿ ಅಂತ ತಿಳ್ಕೊಂಡು ಬಂದ ಬ್ರಾಹ್ಮಣರಿಗೆ ಒಂದು ವೇಳೆ ಹಾಕಿತು ಕೇಳಿದ್ರೆ ಅದು ಆಗಿಬಿಡತ್ತೆ. ಶ್ರೇಯಾಂಸಿ ಕ್ಷಿಪ್ರಮಾಪ್ನೋತಿ ಪರತ್ರೇಹ ಚ ಮೋದತೆ ಪಿತರ ಸರ್ವಕಾಲೇಶು ತಿಥಿ ಕಾಲೇಶು ದೇವತಾಃ. ಇನ್ನು ಬೇಗ 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 ಶ್ರೇಯಾಂಸಿ ಕ್ಷಿಪ್ರಮಾಪ್ನೋತಿ, ಶ್ರಾದ್ದಗಳಿಂದ ಬೇಗ ಬೇಗನೆ ಶ್ರಾದ್ದವನ್ನು ಆಚರಿಸುವವರು ಇರ್ತಾರೆ. ಅದರಿಂದ ಏನಾಗುತ್ತೆ ಕೇಳಿದ್ರೆ ಇಹಲೋಕದ ಶ್ರೇಯಸ್ಸನ್ನು ಹೊಂದುತ್ತಾರೆ. ಕ್ಷಿಪ್ರಮಾಪ್ನೋತಿ ಕೇಳಿದ್ರೆ ಇಲ್ಲ ನಾವು ಮಾಡಬೇಕು ಅಂತ ಹೇಳಿಕೊಂಡು ಇಲ್ಲ ನಾಳೆ ನೋಡುವ ನಾಳೆ ನೋಡುವ ನಾಳೆ ನೋಡುವ ಅಂತ ನಿಧಾನಗತಿ ಮಾಡುವವರು ಇರ್ತಾರೆ. ಅಲ್ಲ, ಮಾಡಬೇಕು ಅಂತ ಹೇಳಿದ್ರೆ ಕ್ಷಿಪ್ರಗತಿಯಾಗಿ ಅಂದ್ರೆ ಫಾಸ್ಟ್ ಆಗಿ ಶ್ರಾದ್ದ ಮಾಡೋದು ಅಂತ ಅರ್ಥ ಅಲ್ಲ, ಕೂಡಲೇ ನಿರ್ಣಯವನ್ನು ತೆಗೆದುಕೊಂಡು ಶ್ರಾದ್ದ ಮಾಡುವುದು ಅಂತ ಅರ್ಥ ಮಾಡಬೇಕು. ಹಾಗಾಗಿ ಮಾಡಬೇಕು. ಇನ್ನು ಸಮಸ್ತ ಕಾಲಗಳಿಗೂ ಪಿತೃದೇವತೆಗಳೇ ನಿಯಾಮಕರಾದಂದ್ರೆ ವಿಧಿ ಕಾಲಕ್ಕೆ ತಿಥಿ ಕಾಲಕ್ಕೆ ನಿಯಾಮಕರಾದದ್ದೆಲ್ಲ ದೇವತೆಗಳಾದದ್ರಿಂದ ಆ ಕಾಲಕ್ಕೆ ಕೊಟ್ಟಿತು ಕೇಳಿದ್ರೆ ಸಮಸ್ತ ಪಿತೃಗಳು ಕೂಡ ನಮಗೆ ಅನುಗ್ರಹ ಮಾಡ್ತಾರೆ. ಇಷ್ಟೆಲ್ಲ ಮಾಡಿಯೂ ಕೂಡ ಕೊನೆಗೆ ಏನು ಹೇಳ್ತೇವೆ ಕೇಳಿದ್ರೆ, ಅಲ್ಲ ಎಲ್ಲಿಯಾದ್ರೂ ಕಾಲೋಸ್ತು ಮುಖ್ಯ ಕಾಲೋಸ್ತು ಇತಿ ಭವಂತೋರು ಅಂತ ಎಲ್ಲ ತಿಥಿ ಕಾಲ ನೋಡಿ, ಆದ್ರೂ ಕೂಡ ಇಲ್ಲ ಇಲ್ಲ ಈಗ ನಾವು ಕೊಡ್ತಾ ಇರೋದು ಟೈಮ್ ಉಂಟಲ್ಲ ಇದೇ ಸರಿಯಾದ ಟೈಮ್ ಅಂತ ನೀವು ಹೇಳಬೇಕು ಅಂತ ಹೇಳಿಕೊಡ್ತೇವೆ. ಹಾಗಾಗಿ ಪಿತೃದೇವತೆಗಳೇ ತಿಥಿ ಕಾಲಗಳಿಗೆ ನಿರ್ಣಾಯಕರು, ಅವರನ್ನು ಇಟ್ಟುಕೊಂಡು ಶ್ರಾದ್ದಾದಿಗಳನ್ನು ಮಾಡಬೇಕು ಅಂತ ಕೊಡ್ತಾ ಇದ್ದಾರೆ.
ಸರ್ವೇ ಪುರುಷಮಾಯಾಂತಿ ನಿಪಾನೇಶ್ವಿವ ಧೇನವಃ ಮಾಸ್ಮಃ ವಹ ಪ್ರತಿಗಚ್ಚೇಯು ಅಷ್ಟಕಾಯಾಮ ಪೂಜಿತಾಃ. ಇನ್ನು ವಿಧಿಕಾಲದಲ್ಲಿ ಶ್ರಾದ್ದ ಕರ್ಮಗಳನ್ನು ಮಾಡುವವರ ಬಳಿ ದೇವತೆಗಳೇ ಸಮಸ್ತ ದೇವತೆಗಳು ಬರ್ತಾರಂತೆ. ಹೇಗೆ ಬರ್ತಾರೆ ಕೇಳಿದ್ರೆ, ಜಲಧಾರೆಗಳು ಎಲ್ಲಿ ಉಂಟು ಅಲ್ಲೆಲ್ಲ ದನಗಳು ಹುಡುಕಿಕೊಂಡು ಹೋಗ್ತವೆ ಬಾಯಾರಿಕೆ ಆದಾಗ. ನಿಪಾನೇಶ್ವಿವ ಧೇನವಃ, ನೀರಿನ ಝರಿ ಉಂಟು ಅಥವಾ ಅಲ್ಲಲ್ಲಿ ನೀರಿನ ತೊಟ್ಟಿಗಳುಂಟು, ಆ ತೊಟ್ಟಿಗಳನ್ನು ನೋಡಿ ದನಗಳೆಲ್ಲ ಬರ್ತವೆ. ಈಗಿನ ಕಾಲದಲ್ಲಿ ನೋಡ್ಲಿಕ್ಕೆ ಸಿಕ್ಕೋದಿಲ್ಲ, ಹಿಂದೆಲ್ಲ ಹಾಗಿತ್ತು. ಅಲ್ಲಲ್ಲಿ ತೊಟ್ಟಿಗಳನ್ನು ನಿರ್ಮಾಣ ಮಾಡಿ ಕಲ್ಲ ಮರಾಯಿ ಅಂತ ಕರಿತಾ ಇದ್ವಿ, ಅಲ್ಲಿ ಹೋಗಿ ದನಗಳು ನೀರು ಕುಡಿದು ಬರ್ತಾ ಇತ್ತು. ಅದೇ ರೀತಿಯಾಗಿ ಶ್ರಾದ್ದವನ್ನು ವಿಧಿಯತ್ತಾಗಿ ವಿಧಿಕಾಲದಲ್ಲಿ ಮಾಡಿತು ಕೇಳಿದ್ರೆ ಸಮಸ್ತ ದೇವತೆಗಳು ಬರ್ತಾರೆ. ನೀವು ಕರಿಬೇಕು ಅಂತೂ ಇಲ್ಲ, ಅವರಾಗಿ ಬರ್ತಾರೆ ಅಂತ ಹೇಳ್ತಾರೆ. ಇನ್ನು ಅಷ್ಟಕ ಶ್ರಾದ್ದಾದಿಗಳನ್ನು ಮಾಡದೇ ಇತ್ತು ಅಂತ ಕೇಳಿದ್ರೆ ಪಿತೃಗಳು ಬರುವುದಿಲ್ಲ. ಅಪೂಜಿತಾ ಅಷ್ಟಕಾಯಾಮ್ ಪ್ರತಿಗಚ್ಚೇಯು, ದೇವತೆಗಳು ಇದ್ದವರು ಇಲ್ಲಿಂದ ಹೋಗಿ ಬಿಡ್ತಾರದು. ಹಾಗಾದ್ರೆ ಏನು ಕೇಳಿದ್ರೆ ಅಷ್ಟಕ ಶ್ರಾದ್ದಾದಿಗಳನ್ನು ಕೂಡ ನಿತ್ಯ ಮಾಡಬೇಕಾದದ್ದು ವಿಶಿಷ್ಟವಾದ 96 ದಿನಗಳಲ್ಲಿ ಅಂತ. ಕೊನೆಯ ಪಕ್ಷ ಅದು ಆಗದೇ ಇದ್ರೆ ಈಗ ಉಳಿದದ್ದೆಷ್ಟು ಕೇಳಿದ್ರೆ ಕೊನೆಯ ಪಕ್ಷ ತಿಳತರ್ಪಣ ಆದ್ರೂ ಮಾಡುದು ಅಂತ ಉಳಿದಿದೆ. ನಿಜವಾಗಿ ಅನುಕೂಲ ಇದ್ದಾಗ ಅಷ್ಟು ಶ್ರಾದ್ದಗಳು ಮಾಡಲೇಬೇಕು. ಮೋಘಾಸ್ತಸ್ಯ ಭವಂತ್ಯಾಶಾಃ ಪರತ್ರೇಚ ನಿತ್ಯಶಃ ಪೂಜಕಾನಾಂ ತದೋತ್ಕರ್ಷಂ ನಾಸ್ತಿಕಾನಾಂ ಅವಾಗ್ಗತಿ. ಇನ್ನು ಯಾರು ಶ್ರಾದ್ದಾದಿಗಳನ್ನು ಮಾಡೋದಿಲ್ವೋ ಅವರು ಮಾಡಲಿಲ್ಲ ಅಂತೇಳಿ ಹತಾಶರಾಗಿ ಪಿತೃಗಳು ಇಲ್ಲಿಂದ ಹೊರಟು ಹೋಗ್ತಾರೆ. ಹಾಗಾಗಿ ಇಹಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಸುಖವನ್ನು ಪಡೆಯುವುದಿಲ್ಲ. ಮೋಘಾಸ್ತಸ್ಯಾಹ ಭವಂತ್ಯಾಶಾಃ, ಅವರ ಆಸೆಗಳು ಅದೆಲ್ಲ ಮೋಘಾಹ. ಮೋಘ ಅಂದ್ರೆ ವ್ಯರ್ಥ ಅಂತ ಅರ್ಥ. ವ್ಯರ್ಥ ಅಲ್ಲ ಅಂತಾದ್ರೆ ಅಮೋಘ ಅಂತ. ಹಾಗಾಗಿ ಒಂದೇ ಒಂದು ಆಟ ಯಕ್ಷಗಾನ ಅಮೋಘ ಪ್ರದರ್ಶನ ಅಂತ ಅಂದ್ರೆ ಸಕ್ಸಸ್ ಆದ ಪ್ರದರ್ಶನ ಅಂತ ಅರ್ಥ. ನಮಗೆ ಆ ಶಬ್ದಗಳು ಗೊತ್ತು, ಆದ್ರೆ ಮೋಘ ಅಂದ್ರೆ ಅದು ವ್ಯರ್ಥ ಅಂತ ಅರ್ಥ. ಹಾಗಾಗಿ ಆರಾಧನೆ ಮಾಡದೇ ಇದ್ದಾಗ ಪಿತೃಗಳು ಹೊರಟು ಹೋಗ್ತಾರೆ. ಹಾಗಾಗಿ ಅವನಿಗೆ ಸೌಖ್ಯ ಎನ್ನುವಂಥದ್ದನ್ನು ಸಿಕ್ಕೋದಿಲ್ಲ. ಒಂದು ವೇಳೆ ಪೂಜಕಾನಾಂ ಸದೋತ್ಕರ್ಷಂ, ಪಿತೃ ದೇವತೆಗಳ ಆರಾಧನೆ ಮಾಡಿತು ಅಂತ ಕೇಳಿದ್ರೆ ಅವನದು ಉತ್ಕರ್ಷ, ಅವನು ಅಭಿವೃದ್ಧಿಯನ್ನು ಪಡೀತಾನೆ ಅಂತ ಹೇಳ್ತಾರೆ. ಒಂದು ವೇಳೆ ಈ ಪಿತೃದೇವತೆಗಳ ಆರಾಧನೆಯಲ್ಲಿ ಯಾರಾದ್ರೂ ನಂಬಿಕೆ ಇಟ್ಟುಕೊಳ್ಳಿಲ್ಲ, ಎಷ್ಟೋ ಜನ ಹಾಗೆ ಇದ್ದಾಗ ಎಲ್ಲ ಮಾಡಿದ್ದೇನ್ರಿ ತಂದೆ ತಾಯಿಯ ಸೇವೆ, ಇನ್ನೆಲ್ಲ ನಾನು ಮಾಡೋಲ್ಲ, ಎಲ್ಲಿ ಕಣ್ಣಿ ಕಾಣ್ತಾರ ಅಂತ ಹೇಳುವವರು ಇದ್ದಾರೆ. ಹೀಗೆ ಮಾಡದೇ ಇದ್ರೆ ಅವನು ನಾಸ್ತಿಕ ಅಂತ ಕರೀತಾರೆ. ನಾಸ್ತಿಕ ಅಂದ್ರೆ ಹಾಗೆ ಇಲ್ಲ, ಏನಿಲ್ಲ, ದೇವರು ಇಲ್ಲ ಅಂತ ಮಾತ್ರ ಅಲ್ಲ, ಕಣ್ಣಿಗೆ ಕಾಣದ್ದು ಯಾವುದು ಇಲ್ಲ ಹೇಳ್ತಾನೆ. ಧರ್ಮ ಇಲ್ಲ, ದೇವರು ಇಲ್ಲ, ವೇದ ಇಲ್ಲ, ಶಾಸ್ತ್ರ ಇಲ್ಲ, ಹೀಗೆ ಎಲ್ಲವೂ ಇಲ್ಲ ಇಲ್ಲ ಹೇಳುವವನು ನಾಸ್ತಿಕ. ಹಾಗಾಗಿ ಅವನು ಏನಾಗ್ತಾನೆ ಕೇಳಿದ್ರೆ ಅವನು ಅವಾಗ್ಗತಿ ಅಂತ ಕೊಡ್ತಾರೆ, ಅಧಃಪತನವನ್ನು ಪಡಿತಾನೆ. ಹಾಗಾಗಿ ಎಷ್ಟೋ ಜನರದ್ದು ಸಮಸ್ಯೆಗಳಾಗಿ ಅವಾಗ್ಗತಿಯನ್ನು ಪಡಿತಾರೆ, ಕೆಳಕಣೆಗೆ ಹೋಗ್ತಾ ಇದ್ದಾರೆ. ತುಂಬಾ ಸಮಸ್ಯೆಗಳು ಉಂಟು ಕೇಳಿದ್ರೆ ಅವರಿಗೆ ಮೊದಲು ಸಜೆಷನ್ ಏನು ಕೊಡಬೇಕು ಕೇಳಿದ್ರೆ, ಮೊದಲು ಪಿತೃ ಕಾರ್ಯ ಮಾಡ್ತಾ ಇದ್ದೀರಾ, ಶ್ರಾದ್ದ ಮಾಡ್ತಾ ಇದ್ದೀರಾ, ಮಹಾಲಯ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅದನ್ನು ಮಾಡುವ ಹಾಗೆ ಮಾಡಬೇಕು. ಆಗ ತನ್ನಿಂತಾನೆ ಅವರಿಗೆ ಉತ್ಕರ್ಷ ಎನ್ನುವಂಥದ್ದು ಬರ್ತದೆ ಅಂತ ಕೊಡ್ತಾ ಇದ್ದಾರೆ. ದೇವಾಂಶ್ಚ ದಾಯಿನೋ ಯಾಂತಿ ತಿರ್ಯಗಚ್ಚಂತ್ಯ ದಾಯಿನಃ ಪುಷ್ಟಿಂ ಪ್ರಜಾಂ ಸ್ಮೃತಿಂ ಮೇಧಾಂ ಪುತ್ರಾನ್ಯೈಶ್ವರ್ಯಮೇವ ಚ. ಇನ್ನು ಪಿತೃಶ್ರಾದ್ದದಲ್ಲಿ ದ್ರವ್ಯದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ವಸ್ತುಗಳನ್ನು ದಾನ ಮಾಡಬೇಕು. ಅದನ್ನು ಮಾಡಿದಾಗ ಅವರು ದೇವಜನ್ಮವನ್ನು ಪಡಿತಾರೆ ಅಂತ ಕೊಡ್ತಾರೆ. ದೇವಾಂಶ್ಚ ದಾಯಿನೋ ಯಾಂತಿ ತಿರ್ಯಗಚ್ಚಂತ್ಯ ದಾಯಿನಃ, ಕೊಡದೇ ಇದ್ರೆ ಅವರು ಕೆಳಗೆ ಹೋಗ್ತಾರೆ. ಹಾಗಾಗಿ ದಾನಾದಿಗಳಿಗೆ ವಿಶಿಷ್ಟವಾದ ಫಲವನ್ನು ಶ್ರಾದ್ದಾದಿ ಕರ್ಮದಲ್ಲಿ ಕೊಡ್ತಾ ಇದ್ದಾರೆ. ಉಳಿದೆಲ್ಲ ಚಿಂತನೆಗಳನ್ನು ಮತ್ತೆ ನಾಳೆ ಸೇರುವಾಗ ಮಾಡುವ ಅಂತ ಹೇಳ್ತಾ ಇವತ್ತಿನ ವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾಸಿ ಗದಾ ಶಂಖಾದ್ಯುಧಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರೀ ಬಲಭದ್ರಪ್ರಿಯಾನುಜಃ पूतना जीविताहारी शकटासुरभञ्जनः नन्दव्रजजनानन्दे सच्चिदानन्दविग्रहः नवनीतविलिप्ताङ्गो नवनीतनटो नगः नवनीतनपाहारो मुचकुन्दप्रसादकृत षोडशस्त्रीसहस्रेशत्रिभङ्गी मधुराकृतिः सुखमागमृताब्दिन्दुर्गोविन्दो योगिनाम्पतिः वत्सपादहरोऽनन्तोद्धेनुकासुरभञ्जनः तृणीकृततृणावर्तो यमलार्जुनभञ्जनः उत्तालकामधेत्ताजनामश्यामला